ನಮಸ್ಕಾರ. ನಮ್ಮ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂಥ ಸ್ವಾಗತ. ವೀಕ್ಷಕರೇ, 100 ವರ್ಷಗಳ ಇತಿಹಾಸ ಇರುವಂಥ ಕನ್ನಡ ಸಾಹಿತ್ಯ ಪರಿಷತ್ ಕಸಾಪ ತಮಗೆ ತಿಳಿದಿರಬಹುದು. ಕನ್ನಡತನವನ್ನು ಬೆಳೆಸುವಲ್ಲಿ, ಕನ್ನಡ ಪ್ರಜ್ಞೆಯನ್ನು ಉಳಿಸುವಲ್ಲಿ, ಕನ್ನಡವನ್ನು ಬೆಳೆಸುವಲ್ಲಿ, ಕನ್ನಡವನ್ನು ಬೆಳಗಿಸುವಲ್ಲಿ ತನ್ನ ಪ್ರಾಮಾಣಿಕ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬಂದಿದೆ. ಅದರಲ್ಲೂ ಕೂಡ ಉಡುಪಿಯ ಕನ್ನಡ ಸಾಹಿತ್ಯ ಪರಿಷತ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಹಲವಾರು ವಿಶೇಷ, ವಿಭಿನ್ನ ಮತ್ತು ಕನ್ನಡದ ಬೆಳವಣಿಗೆಗೆ ಪೂರಕವಾದಂಥ ಮತ್ತು ಕನ್ನಡದ ಪ್ರಜ್ಞೆಯನ್ನು ಮೂಡಿಸಲೋಸುಗ ಮತ್ತು ಮುಂದಿನ ತಲೆಮಾರಿಗೆ ಕನ್ನಡತನವನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನದಲ್ಲಿ ನಿರಂತರವಾಗಿ ತನ್ನ ಕಾರ್ಯವನ್ನು ಬಹಳ ಪ್ರಾಮಾಣಿಕ, ಶ್ರದ್ಧೆ, ಕನ್ನಡ ಪ್ರೀತಿಯಿಂದ ಮಾಡ್ತಾ ಇದೆ. ತಮಗೆ ತಿಳಿದಿರುವಂತೆ ಉಡುಪಿ ಪರಿಸರದಲ್ಲಿ ಉಡುಪಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಸದಾ ಚಟುವಟಿಕೆಯಲ್ಲಿ ಇರ್ತದೆ. ಅದು ಉದಯೋನ್ಮುಖ ಬರಹಗಾರರಿಗೆ ಪ್ರೇರಣೆ, ಪ್ರಶಸ್ತಿಗಳು, ಅಕಲಂಕ ಪ್ರಶಸ್ತಿಯಂಥ ಪ್ರಶಸ್ತಿಗಳು, ಕನ್ನಡದ ಸಾಧಕರಿಗೆ ಸನ್ಮಾನ ಮತ್ತು ಕಮ್ಮಟಗಳು, ಕಾರ್ಯಾಗಾರಗಳು, ಬರವಣಿಗೆಯನ್ನು ಪ್ರೋತ್ಸಾಹಿಸುವುದರಲ್ಲಿ ಮತ್ತು ಪರಿಸರ ಕಾಳಜಿ, ಪರಿಸರ ಸಂರಕ್ಷಣೆಯ ಕುರಿತಾದಂಥ ಕಾರ್ಯಕ್ರಮಗಳು ಮತ್ತು ವಿಶೇಷವಾಗಿ ಈ ಜಿಲ್ಲೆಯ ಸಾಧಕರ ಪರಿಚಯ ಗ್ರಂಥವನ್ನು, ಪರಿಚಯ ಪುಸ್ತಕವನ್ನು ಶಾಲಾ ಮಕ್ಕಳಿಗೆ ಉಚಿತವಾಗಿ ವಿತರಿಸಿ ಆ ಮೂಲಕವಾಗಿ ಮುಂದಿನ ತಲೆಮಾರಿನ ಮಕ್ಕಳು ಇಲ್ಲಿಯ ಸಾಧಕರನ್ನು ತಿಳಿದು ಆ ಮೂಲಕ ಅವರಿಗೆ ಒಂದು ರೀತಿಯ ಪ್ರೋತ್ಸಾಹದಾಯಕವಾಗಿಸುವ ನಿಟ್ಟಿನಲ್ಲಿ ಆ ಪುಸ್ತಕಗಳ ಉಚಿತ ವಿತರಣೆ ಮತ್ತು ಉಡುಪಿ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಮ್ಮೇಳನಗಳ ಸಮಾರೋಪ ಭಾಷಣದ, ಅಂದರೆ ಅಧ್ಯಕ್ಷೀಯ ಭಾಷಣದ ಪುಸ್ತಕಗಳನ್ನು ಕೂಡ ಪ್ರಕಟಿಸಿ ಅದನ್ನು ಶಾಲಾ ಮಕ್ಕಳಿಗೆ ವಿತರಿಸಿ ಕನ್ನಡದ ಹಿರಿಮೆ, ಕನ್ನಡದ ಶ್ರೇಷ್ಠತೆ, ಕನ್ನಡದ ಪಾವಿತ್ರ್ಯತೆ ಮತ್ತು ಕನ್ನಡ ಭಾಷೆಯ ಮುಂದಿನ ದಿನಗಳಲ್ಲಿ ಆಗಬೇಕಾದಂತಹ ಬೆಳವಣಿಗೆ, ಎಲ್ಲ ವಿಚಾರಗಳ ಬಗ್ಗೆ ಮುಂದಿನ ಪೀಳಿಗೆಗೆ ಮನದಟ್ಟು ಮಾಡುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದೆ. ಇದರೊಂದಿಗೆ ಉಡುಪಿ ಜಿಲ್ಲೆಯ ವಿವಿಧ ತಾಲೂಕುಗಳಿದೆ, ಬೇರೆ ಬೇರೆ ತಾಲೂಕುಗಳು. ಆ ತಾಲೂಕುಗಳಲ್ಲಿ ಒಂದು ಘೋಷವಾಕ್ಯ ಆಧಾರಿತ ಮತ್ತು ಒಂದು ಶುದ್ಧ ಪರಿಕಲ್ಪನೆಯ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಬಂದಿದೆ, ಸರ್ವರ ಸಹಕಾರದೊಂದಿಗೆ. ಬನ್ನಿ, ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡದ ಉಳಿವಿಗಾಗಿ ಮತ್ತು ಕನ್ನಡದ ಬೆಳಗಿಸುವಿಕೆಗಾಗಿ ಏನೇನು ಕಾರ್ಯಕ್ರಮಗಳನ್ನು ಮಾಡಿದೆ, ಆ ಕಾರ್ಯಕ್ರಮಗಳು ಕನ್ನಡಿಗರನ್ನು ತಲುಪಿದೆಯಾ, ಈ ಮೂಲಕವಾಗಿ ಕನ್ನಡ ಮತ್ತಷ್ಟು ಬೆಳಗುವಂಥ ಎಲ್ಲ ಮುನ್ಸೂಚನೆಗಳು ಲಭಿಸಿದೆಯಾ, ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಮತ್ತು ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ನಮ್ಮೊಂದಿಗಿದ್ದಾರೆ ಶ್ರೀಯುತ ನೀಲಾವರ ಸುರೇಂದ್ರ ಅಡಿಗರು, ಅಧ್ಯಕ್ಷರು, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ. ಹಾಗೆಯೇ ಗೌರವ ಪ್ರಧಾನ ಕಾರ್ಯದರ್ಶಿ ಶ್ರೀಯುತ ಸುಬ್ರಹ್ಮಣ್ಯ ಶೆಟ್ಟರು, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ. ಅವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಮತ್ತು ಸಮಸ್ತ ಕನ್ನಡಿಗರ ಪರವಾಗಿ ಗೌರವಪೂರ್ವಕವಾದಂಥ ಸ್ವಾಗತವನ್ನು ಕೋರೋಣ. ಸರ್, ತಮಗೆ ಆತ್ಮೀಯ ಸ್ವಾಗತ. ಹಾಗೆಯೇ ಮಾನ್ಯರೇ, ತಮಗೂ ಕೂಡ ಆತ್ಮೀಯ ಸ್ವಾಗತ. ಮೊದಲಾಗಿ ನೀಲಾವರ ಸುರೇಂದ್ರ ಅಡಿಗಾರವರೇ, ಹಲವಾರು ಕಾರ್ಯಕ್ರಮಗಳು ಬಹಳ ಉತ್ತಮವಾಗಿ, ಸಮರ್ಪಕವಾಗಿ ಆಗಿದೆ, ಅರ್ಥಪೂರ್ಣವಾಗಿ ಆಗಿದೆ. ವಿಶೇಷವೆಂದರೆ, ಒಂದು, ಈ ಕಾರ್ಯಕ್ರಮಗಳನ್ನು ತಿಳಿಯುವಂಥ ಕಾರ್ಯಕ್ರಮಗಳ ಪಟ್ಟಿಯನ್ನು ತಿಳಿಯುವ ಮೊದಲು ಈ ಕಾರ್ಯಕ್ರಮಗಳ ಇಂತಹ ನಿರಂತರವಾದಂಥ ಕಾರ್ಯಕ್ರಮಗಳು ಏಕಾಗಿ ಮತ್ತು ಇದರ ಅನಿವಾರ್ಯತೆ ಇದೆಯಾ, ಹೇಗೆ? ಸರ್, ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದೀರಿ. ತುಂಬ ಸಂತಸವಾಯಿತು. 2012ರಲ್ಲಿ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಆಯ್ಕೆಯಾಗಿ ಈಗ ಹೆಚ್ಚು ಕಡಿಮೆ 13ನೇ ವರ್ಷದಲ್ಲಿ ಕಾಲಿಡ್ತಾ ಇದ್ದೇನೆ. ಈ ಹಿಂದೆ ಉಡುಪಿ ಜಿಲ್ಲೆ ಆದ ನಂತರ ಪ್ರಥಮ ಅಧ್ಯಕ್ಷರಾಗಿದ್ದವರು ASN ಹೆಬ್ಬಾರರವರು. ತದನಂತರ ನಮ್ಮ ಉಪುಂದ ಚಂದ್ರಶೇಖರ ಹೊಳ್ರು, ಆ ನಂತರ ಕೇಶವ ಶೆಟ್ಟಿಗಾರು, ಅಂದರೆ ಅಂಬಾತನೆ ಮುದ್ರಾಡಿಯವರು. ಇವರು 3 ಜನ ಅಧ್ಯಕ್ಷರಾಗಿ ಒಂದು ಒಳ್ಳೆಯ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ. ಆ ಹಿನ್ನೆಲೆಯಿಂದ ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನೀವೇ ಕೇಳಿದ ಪ್ರಶ್ನೆಗೆ ಪೂರಕವಾಗಿ ಉತ್ತರ ಹೇಳೋದಾದರೆ, ಉಡುಪಿ ಜಿಲ್ಲೆ ಸಾಂಸ್ಕೃತಿಕವಾಗಿಯೂ ಕೂಡ ತನ್ನದೇ ಆದಂತಹ ಛಾಪು ಮೂಡಿಸಿರುವಂಥದ್ದು. ಪ್ರತಿ ಸಂದರ್ಭದಲ್ಲಿ ಗಮನಿಸಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಿಗೆ 110 ವರ್ಷದ ಇತಿಹಾಸ ಇದೆ. ಈಗ ನಮಗೆ
ನಾನು ಅಧ್ಯಕ್ಷನಾದ ಮೇಲೆ ನನಗೆ 3 ಜನ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನ ಸಿಕ್ಕಿತ್ತು. ಒಂದು ಪುಂಡಲಿಕ ಹಾಲಂಬಿಯವರು, ಡಾಕ್ಟರ್ ನಾಡೋಜ ಮನು ಬಳೆಗಾರರು, ಅದಾದ ನಂತರ ಈಗ ಡಾಕ್ಟರ್ ನಾಡೋಜ ಮಹೇಶ್ ಜೋಶಿಯವರು. ಅದಲ್ಲದೆ ಅದರ ಹಿಂದೆ ಇವರು ನನಗೆ ಹರಿಕೃಷ್ಣ ಪುನರೂರವರ ಮಾರ್ಗದರ್ಶನ ನನಗೆ ಸಿಕ್ಕಿತ್ತು. ಇವಾಗಲೂ ಕೂಡ ಅವರು ನಮಗೆ ಮಾರ್ಗದರ್ಶಕರೇ. 1995 ನಂತರ ಇಲ್ಲಿವರೆಗೂ ಸುಮಾರು 30 ವರ್ಷಕ್ಕಿಂತಲೂ ನಾನು ಪದಾಧಿಕಾರಿಯಾಗಿ ಸೇವೆ ಸಲ್ಲಿಸಿದವನು. ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ, ಅಧ್ಯಕ್ಷೆಯಾಗಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕಾರ್ಯದರ್ಶಿಯಾಗಿ, ಈಗ ಉಡುಪಿ ಜಿಲ್ಲಾ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಹೀಗೆ ಬೇರೆ ಬೇರೆ ಜಿಲ್ಲೆಗಳನ್ನಲ್ಲೂ ಪ್ರವಾಸ ಮಾಡಿದ ಸಂದರ್ಭ ಮತ್ತು ಅಲ್ಲಿನ ಒಡನಾಟ ಎಲ್ಲ ಗಮನಿಸಿದಾಗ ಉಡುಪಿ ಜಿಲ್ಲೆಯಲ್ಲಿ ನೀವು ಕೇಳಿದ ಹಾಗೆ ಕಾರ್ಯಕ್ರಮದ ಅವಶ್ಯಕತೆ ಏನು ಎತ್ತ ಇದ್ರ ಬಗ್ಗೆ ನಾವು ಹೇಳಬೇಕಾಗಿದೆ. ಯಾಕಂತೇಳಿದರೆ ಕನ್ನಡ ನಮ್ಮದು ರಾಜ್ಯ ಭಾಷೆ ಕನ್ನಡ. ಈ ಕನ್ನಡವನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ನಮ್ಮದೊಂದು ಪ್ರಯತ್ನ ಆಗಬೇಕಾಗಿದೆ. ಅದು ಅನಿವಾರ್ಯ ಕಾರಣ. ಪ್ರತಿ ಸಲ ಇದನ್ನೇ ಮಾತಾಡ್ತಿದ್ದೀವಿ, ಕಾರ್ಯಕ್ರಮ ಆಗ್ತಾ ಇರುತ್ತೆ, ಆದರೆ ನಾವು ಹೀಗೇ ಹೇಳುವಂಥ ಸ್ಥಿತಿ ಬಂದಿದೆ. ಅದು ಕೂಡ ನಾವು ಯೋಚಿಸಬೇಕಾದಂತಹ ಸಂಗತಿ ಇದೆ. ಸಾಹಿತ್ಯ ಪರಿಷತ್ತು ಮೊದಲು 5 ಮುಖ್ಯ ಉದ್ದೇಶ ಇಟ್ಕೊಂಡಿತ್ತು. ಯಾವುದಂತ ಹೇಳಿದರೆ ನಾಡು, ನುಡಿ, ಸಂಸ್ಕೃತಿ, ಸಾಹಿತ್ಯ, ಜನಪದ ಇವುಗಳ ಸಂರಕ್ಷಣೆ, ಅಭಿವೃದ್ಧಿ ಮತ್ತು ಪ್ರಸಾರ ಅಂತ ಇಟ್ಕೊಂಡಿತ್ತು. ಈಗ ನಾವು ಹೊಸದಾಗಿ 3 ಅಂಶಗಳನ್ನು ಅದಕ್ಕೆ ಸೇರಿಸಿಕೊಂಡಿದ್ದೀವಿ. ಕನ್ನಡ, ಕನ್ನಡಿಗ, ಕರ್ನಾಟಕ ಅಂತ. ಈ 8 ಉದ್ದೇಶಗಳನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನು ಆಯೋಜಿಸ್ತಿದ್ದೀವಿ. ಇದು ನನ್ನ ಭಾಷೆ, ಇದು ನನ್ನ ನಾಡು ಎನ್ನುವಂಥ ಒಂದು ಪ್ರೇಮ ಜನರಲ್ಲಿ ಮೂಡಬೇಕಾಗಿದೆ. ಇತ್ತೀಚೆಗೆ ಮಾಧ್ಯಮಗಳ ಸಂದರ್ಭ, ಒಬ್ಬ ಪೋಷಕನಿಗೆ ಏನಾಗಿದೆ ಅಂತ ಹೇಳಿದರೆ ಇಂಗ್ಲೀಷ್ ಕಲ್ತ್ರನ್ನೇ ನನ್ನ ಮಗ ಬುದ್ಧಿವಂತ ಎನ್ನುವಂಥ ಭ್ರಮೆಗೆ ಹೋಗಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಹಿಂದೆ ಮತ್ತು ನಮ್ಮೆಲ್ಲರ ಕಾಲದಲ್ಲಿ ಆವಾಗ ಇರುವಂಥ ಸಂಸ್ಕೃತಿ ಇರಬಹುದು, ಆಮೇಲೆ ಭಾಷೆ ಇರ್ಬೋದು, ನೆಲದ ಬಗ್ಗೆ ಇರ್ಬೋದು, ಇತ್ಯಾದಿಗಳ ಪ್ರೀತಿ ಎಲ್ಲೋ ಒಂದು ರೀತಿಯಲ್ಲಿ ಕಡಿಮೆ ಆಗ್ತಿದೆ, ಭಾಷಾ ಪ್ರೇಮಗಳಂತ ಅನಿಸ್ತಾ ಇದೆ. ಇದೆಲ್ಲ ಹೋಗಬೇಕಾದ್ರೆ ಈಗಲಿನ ಯುವ ಪೀಳಿಗೆಗೆ, ಯುವ ಮನಸ್ಸುಗಳಿಗೆ ಕನ್ನಡತನವನ್ನು ಬೆಳೆಸುವಂಥ ನಿಟ್ಟಿನಲ್ಲಿ ಒಂದಷ್ಟು ಕೆಲಸ ಆಗಬೇಕಾಗಿದೆ. ಇದೆಲ್ಲವನ್ನು ನಾವು ಈಡೇರಿಸಬೇಕು ಅನ್ನುವಂಥದ್ದು ಮತ್ತು ಶ್ರೀಸಾಮಾನ್ಯರಲ್ಲಿಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕೊಂಡೊಯ್ಯಬೇಕು ಮತ್ತು ನಮ್ಮ ನಾಡಿನ ಬಗ್ಗೆ, ನಮ್ಮ ನೆಲದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಭಾಷೆ ಬಗ್ಗೆ ಒಲವು ಮೂಡಿಸಬೇಕು, ಆಸಕ್ತಿ ಮೂಡಿಸಬೇಕು. ಅದರ ಅಭಿವೃದ್ಧಿ ಮತ್ತು ಪ್ರಸಾರ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ಅದು ನಮ್ಮವರುಗಳ ಮೇಲೆ ಪ್ರಭಾವ ಬೀರಬೇಕು. ಮತ್ತು ಆಲೂರು ವೆಂಕಟರಾಯರು, ಈಗ ನಾನು ನೆನಪಿಸ್ಕೊಳ್ಬೇಕಾಗಿದೆ, ನಮ್ಮ ಕರ್ನಾಟಕದ ಏಕೀಕರಣದ ಹೋರಾಟಗಾರರಲ್ಲಿ ಕೂಡ ಅವರು ಪ್ರಮುಖರಾಗಿದ್ದಾರೆ. ಈಗ ಕರ್ನಾಟಕ ಅಂತ ಹೆಸರು ಕೊಟ್ಟು ಕೂಡ 50 ವರ್ಷ ಆಗಿದೆ. ಈ ಹಿನ್ನೆಲೆಯಲ್ಲಿ ಮೊನ್ನೆ ನನಗೊಂದು ಖುಷಿ ಆಯಿತು. ಏನಂತೇಳಿದರೆ ಶಿಕ್ಷಣ ಇಲಾಖೆಯವರು ನಮಗೊಂದು ಉಡುಪಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿಗೆ ಒಂದು ಪತ್ರವನ್ನು ಬರೆದರು. ಏನಂತೇಳಿದರೆ, ನೀವು ಸಾಹಿತ್ಯ ಪ್ರೇರಣೆಯಂತಹ ಉತ್ತಮ ಕಾರ್ಯಕ್ರಮಗಳನ್ನು ಮಾಡ್ತಿದ್ದೀರಿ, ಹಾಗಾಗಿ ಮಕ್ಕಳಿಗೆ ಕನ್ನಡ ಓದುವ, ಬರೆಯುವ, ಆಮೇಲೆ ಆಸಕ್ತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಇನ್ನೊಂದಷ್ಟು ಶಾಲೆಗಳಲ್ಲಿ ಅದರ ಇನ್ನೂ ಪ್ರಭಾವವಾಗಿ ಹೆಚ್ಚು ಮಾಡಬೇಕಂತ ಹೇಳಿದಾಗ ನಾವು ಅದನ್ನೇ ಕಾರ್ಯಕ್ರಮ ಈ ಹಿಂದೆ ಮಾಡ್ತಿದ್ದೇವೆ ಅಂತ ಹೇಳ್ತಾ ಅದನ್ನು ಕೂಡ ನಾವು ಕೈ ಎತ್ತಿಕೊಂಡಿದ್ದೇವೆ. ಮುಂದೆ ನೀವು ಕೇಳುವ ಪ್ರಶ್ನೆ ಸಂದರ್ಭದಲ್ಲಿ ಅದರ ಬಗ್ಗೆ ಏನೇನು ಮಾಡಿದ್ದೀವಿ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಉತ್ತರ ಕೊಡುವಿದ್ದೀವಿ. ಆದರೆ ಮುಖ್ಯವಾಗಿ ಸಾಹಿತ್ಯ ಪರಿಷತ್ತಿನ ಮುಖ್ಯ ಉದ್ದೇಶಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಅನನ್ಯವಾದಂತಹ ಮತ್ತು ಪ್ರತಿಯೊಬ್ಬರಲ್ಲೂ ಕೂಡ ಕನ್ನಡದ ಭಾಷೆ ಬಗ್ಗೆ ಅಭಿಮಾನ, ಪ್ರೀತಿಯನ್ನು ಉಂಟು ಮಾಡುವ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಮಾಡ್ತಿದ್ದೀವಿ. ಅದು ಅನಿವಾರ್ಯ, ಅದು ಆಗಲೇಬೇಕಾಗಿದೆ. ಯಾಕಂತ ಹೇಳಿದರೆ ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಒಂದಷ್ಟು ಜಾಗೃತಿ ಮೂಡಿಸಿದರೆ, ಒಂದಷ್ಟು ಜನ ಪ್ರೇರಣೆ ಆದರೆ ನಮ್ಮ ಕನ್ನಡವನ್ನು ಉಳಿಸಿ ಬೆಳೆಸುವಂಥ ನಿಟ್ಟಿನಲ್ಲಿ ಒಂದಷ್ಟು ತೃಪ್ತಿದಾಯಕವಾದಂಥ ವಾತಾವರಣ ಬರ್ತದೆ ಅನ್ನುವಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಅದನ್ನು ಕೂಡ ನಾವು ಇಲ್ಲಿ ಕಂಡಿದ್ದೇವೆ. ಯಾಕಂತ ಹೇಳಿದರೆ ಒಂದು ಸಣ್ಣ ಉದಾಹರಣೆ ನಿಮಗೂ ಗೊತ್ತಿದೆ. 2012ರಲ್ಲಿ 24 ಜನ SSLC ಪರೀಕ್ಷೆಯಲ್ಲಿ 125ಕ್ಕೆ 125 ತೆಗೆದುಕೊಂಡಿದ್ರು. ಆ 125ಕ್ಕೆ 125 ತಗೊಂಡವ್ರನ್ನ ನಾವು ಗೌರವಿಸಿದ್ದೀವಿ. 500 ರೂಪಾಯಿ ಆವಾಗ ನಗದು ಪುರಸ್ಕಾರವನ್ನು ಕೊಟ್ಟು. ಅದು ಮಾರನೇ ವರ್ಷ ಬಂದಾಗ 54ಕ್ಕೆ ಹೋಯಿತು. ಆ 3ನೇ ವರ್ಷ ಬಂದಾಗ ಹೀಗೆ ಅದು 400 ಚಿಲ್ಲರೆ ಜನ 125ಕ್ಕೆ 125 ನಮ್ಮ ಉಡುಪಿ ಜಿಲ್ಲೆಯಲ್ಲಿ ತೆಗೆದುಕೊಂಡ್ರು.
ಈ ವರ್ಷ ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ, ಇಡೀ ಕರ್ನಾಟಕದಲ್ಲಿ ಉಡುಪಿ ಜಿಲ್ಲೆ SSLCನಲ್ಲಿ ಪ್ರಥಮ ಸ್ಥಾನ ಪಡೆದುಕೊಂಡಿದ್ದು ಮಾತ್ರವಲ್ಲದೆ ಅದೆಷ್ಟೋ ಕನ್ನಡ ಶಾಲೆಗಳು 100ಕ್ಕೆ 100 ಫಲಿತಾಂಶವನ್ನು ಪಡೆದುಕೊಂಡು ಮಾದರಿಯಾಗಿದೆ. ಇದೆಲ್ಲ ಉದ್ದೇಶ ಏನಂತ ಹೇಳಿದರೆ, ಒಂದಷ್ಟು ಪ್ರೇರಣೆಗಳು ನಮ್ಮ ಕನ್ನಡ ಶಾಲೆಯಲ್ಲಿ ನಡೀತಿದೆ ಅನ್ನೋಂಥದ್ದು. ಈ ಪ್ರೇರಣೆಯನ್ನು ಬಲಪಡಿಸುವ ನಿಟ್ಟಿನಲ್ಲೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತದೆ ಅಂತೇಳಿ ಈ ಸಲ ಇದಕ್ಕೆ ಪೂರಕವಾಗಿ 2 ಮಾತುಗಳನ್ನು ಹೇಳಬೇಕಾಗಿದೆ. ಈಗಾಗಲೇ ಹೆಬ್ರಿ ತಾಲೂಕಿನಲ್ಲಿ 125ಕ್ಕೆ 125, 100ಕ್ಕೆ 100 ಅಂಕ ಗಳಿಸಿದಂಥ ಎಲ್ಲ ವಿದ್ಯಾರ್ಥಿಗಳನ್ನು ಶಾಲೆ ಓದಿಸಿ ಸನ್ಮಾನ ಮಾಡಿ ಪ್ರಮಾಣ ಪತ್ರ ಕೊಟ್ಟದಂಥ ಒಂದು ಕಾರ್ಯಕ್ರಮ ನಡೆದಿದೆ ಮೊನ್ನೆ ಕನ್ನಡ ವಿಷಯದಲ್ಲಿ. ಅಂದರೆ ಅದು ಬೇರೆಯವರಿಗೆ ಪ್ರೇರಣೆ ಆಗಬೇಕು, ಮಕ್ಕಳಿಗೂ ಕೂಡ ಅಂತ. ನಿನ್ನೆ 3 ದಿವಸದ ಕೆಳಗೆ ಕಾಪುನಲ್ಲಿ ಇದೇ ರೀತಿಯ ಕಾರ್ಯಕ್ರಮ. ಅವರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿದ್ದು, 1,000 ರೂಪಾಯಿ ನಗದು ಪುರಸ್ಕಾರವನ್ನು ಪ್ರತಿಯೊಂದು ಮಕ್ಕಳಿಗೆ ಕೊಟ್ಟು ಅವರಿಗೆ ಸನ್ಮಾನ ಮಾಡಿದ್ದು ಜೊತೆಗೆ ಕನ್ನಡ ಅಧ್ಯಾಪಕರನ್ನು ಕೂಡ ಅವರು ಗೌರವಿಸಿದಂಥ ಕಾರ್ಯಕ್ರಮಗಳು ಮೊನ್ನೆ ದಿನ ನಡೆದಿದೆ. ಇದು ಶ್ಲಾಘನೀಯ. ಈ ರೀತಿಯ ಕಾರ್ಯಕ್ರಮಗಳ ಮೂಲಕ, ಇಂಥ ಕಾರ್ಯಕ್ರಮ ತುಂಬ ಕಾರ್ಯಕ್ರಮ ಇದೆ, ಆಮೇಲೆ ನಾನು ಹೇಳ್ತೇನೆ. ಒಟ್ಟಿನಲ್ಲಿ ಈ ರೀತಿಯ ಕಾರ್ಯಕ್ರಮಗಳ ಮೂಲಕ ಅದು ವಿದ್ಯಾರ್ಥಿಗಳಲ್ಲಿ, ಯುವ ಮನಸ್ಸುಗಳಲ್ಲಿ ಕನ್ನಡವನ್ನು, ಕನ್ನಡತನವನ್ನು, ಕನ್ನಡ ಸಾಹಿತ್ಯದ ಆಸಕ್ತಿಯನ್ನು, ಅಭಿರುಚಿಯನ್ನು ಹೆಚ್ಚು ಮಾಡಲಿಕ್ಕೆ ಅದು ಪ್ರೇರಣೆ ಆಗುತ್ತೆ ಎನ್ನುವಂಥ ದೃಷ್ಟಿನಲ್ಲಿ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡಿದೆ ಎನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸುಬ್ರಹ್ಮಣ್ಯ ಶೆಟ್ಟಿಯವರೇ, ಹೆಚ್ಚುವರಿ ಕಾರ್ಯಕ್ರಮಗಳು ಕೇವಲ ತಮ್ಮ ಕಾರ್ಯಕ್ರಮಗಳ ನಿರಂತರತೆಯನ್ನು ಕಾಪಾಡಿಕೊಳ್ಳುವ ಉದ್ದೇಶದಿಂದಲೋ ಅಥವಾ ಒಂದು ವಿಭಿನ್ನತೆಯ ಮಾರ್ಗದಲ್ಲಿ ನಾವು ಸಾಗ್ತಾ ಇದ್ದೇವೆ ಅನ್ನೋದನ್ನು ತಿಳಿಸುವ ಪ್ರಯತ್ನದ ಫಲವಾಗಿಯೋ ಅಥವಾ ನಿಜವಾಗಿಯೂ ಹೆಚ್ಚು ಕನ್ನಡ ಪ್ರೀತಿಯನ್ನು ಮುಂದಿನ ಪೀಳಿಗೆಯವರು ಹೊಂದಿರಬೇಕು ಎನ್ನುವಂತಹ ಮಹದಾಶಯದಿಂದಲೋ ಏನು, ಮತ್ತು ಇದರ ಬಗ್ಗೆ ತಾವು ಮೌಲ್ಯಮಾಪನವನ್ನು ಯಾವ ರೀತಿಯಲ್ಲಿ ಮಾಡ್ತೀರಾ? ಇಷ್ಟೊಂದು ಕಾರ್ಯಕ್ರಮಗಳನ್ನು ಮಾಡ್ತೀರಾ, ಅದು ಮುಟ್ಟಿದೆ, ಅದರಿಂದ ಒಂದಷ್ಟು ಪರಿವರ್ತನೆ ಆಗಿದೆ ಅನ್ನುವಂಥ ಮೌಲ್ಯಮಾಪನವನ್ನು ಯಾವ ರೀತಿಯಲ್ಲಿ ಮಾಡ್ಕೊಳ್ತೀರಾ? ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ವಿಶಿಷ್ಟವಾದ ಸಂಸ್ಥೆ. ಅದನ್ನು ಸ್ಥಾಪನೆ ಮಾಡಿದವರು ನಾಲ್ವಡಿ ಕೃಷ್ಣರಾಜ ಒಡೆಯರ್, ಅವರೊಟ್ಟಿಗೆ ಸರ್ ಎಂ ವಿಶ್ವೇಶ್ವರಯ್ಯವರು, ಸರ್ ಮಿರ್ಜಾ ಇಸ್ಮಾಯಿಲ್ ಅವರೆಲ್ಲ ಸೇರಿ ಭಾಳ ಘನ ಉದ್ದೇಶದಿಂದ 1915ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಹುಟ್ಟಾಕಿದರು. ಹಾಗಾಗಿ ಭಾಷೆ ಯಾವತ್ತೂ ರಾಜಾಶ್ರಯದಲ್ಲೇ ಬೆಳೆದು ಬಂದಿದೆ. ಈ ಜಗತ್ತಿನ ಯಾವುದೇ ದೇಶಗಳನ್ನು ತಗೊಂಡ್ಕೊಂಡ್ರೆ ಭಾಷೆ ಮತ್ತು ಸಂಸ್ಕೃತಿ ಎಲ್ಲವೂ ಸಹ ರಾಜಾಶ್ರಯದಲ್ಲೇ ಮುಂದೆ ಬಂದಿದೆ. ಆ ಕಾರಣದಿಂದ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಸಹ ರಾಜಾಶ್ರಯದಲ್ಲೇ ಇದೆ. ಸರ್ಕಾರದ ಅನುದಾನದ ಅಡಿಯಲ್ಲೇ ನಡೆಯುವಂಥ ಕಾರ್ಯಕ್ರಮ. ತುಂಬ ಕನ್ನಡ ಸಂಘಟನೆಗಳು ಭಾರತದಲ್ಲಿ ತುಂಬ ಇದ್ದಾವೆ, ಕರ್ನಾಟಕದಲ್ಲಿ ವಿಶಿಷ್ಟವಾದ ಸಂಘಟನೆಗಳಿದ್ದಾವೆ. ಭಾಷೆಗಳ ಫಲವತ್ತತೆಗೆ ರಾಜಾಶ್ರಯ ಬೇಕೇ ಬೇಕು. ಆದರೆ ಕನ್ನಡ ಸಾಹಿತ್ಯ ಪರಿಷತ್ತಿಗೂ ಉಳಿದ ಸಾಹಿತ್ಯ ಸಂಘಟನೆಗಳಿಗೂ ಅಥವಾ ಯಾವುದೋ ಕನ್ನಡ ಪರ ಸಂಘಟನೆಗಳಿಗೂ ಏನು ವ್ಯತ್ಯಾಸ ಅಂದರೆ, ಇಲ್ಲಿ ಅದರದ್ದೇ ಆದ ಶಿಸ್ತು ನಿಯಮಗಳಿದ್ದಾವೆ, ಒಂದು ಆಶಯ ಇದೆ. ಮಾನ್ಯ ಅಡಿಗರು ಹೇಳಿದಾಗೆ ಈ ಆಶಯಕ್ಕೆ ಅನುಗುಣವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ತನ್ನ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ಅದು ಅಡಿಗರ ಅಧ್ಯಕ್ಷತೆಯಲ್ಲಿ 2012ರಿಂದ ಇಲ್ಲಿವರೆಗೂ ನಿರಂತರವಾಗಿ ಕಾರ್ಯಕ್ರಮ ಆಗ್ತಿದೆ. ಪ್ರಯೋಜನ, ಪ್ರಭಾವ, ಪ್ರಚಾರಕ್ಕೆ ಸಾಹಿತ್ಯ ಪರಿಷತ್ ಅಲ್ಲ. ಬೇರೆ ಎಲ್ಲ ಕನ್ನಡ ಸಂಘಟನೆಗಳು ಯಾಕೆ ಬಿದ್ದೋಗಿದ್ದಾವೆ ಅಂದರೆ, ಅಲ್ಲಿ ಪ್ರಭಾವ, ಪ್ರಯೋಜನ, ಪ್ರಚಾರಕ್ಕೋಸ್ಕರ ಆಗಿ ಪ್ರತಿಷ್ಠೆಗೋಸ್ಕರ ಏನು ಮಾಡಿದ್ದಾರೆ, ಅವ್ರ ಫೋಟೋ ಬರಬೇಕು, ಅವರ ಪ್ರಚಾರ ಆಗಬೇಕು, ಅವರಿಂದ ಹಣವನ್ನು ಸಂಗ್ರಹ ಮಾಡಬೇಕು, ಇವೆಲ್ಲ ಆಶಯಗಳ ಇರುವುದರಿಂದ ಕನ್ನಡ ಸಂಘಟನೆಗಳು ಅಲ್ಲೇ ಬಿದ್ದೋಗಿದ್ದಾವೆ. ಸಾಹಿತ್ಯ ಪರಿಷತ್ ಯಾಕೆ ನಿರಂತರ ಕಾಪಾಡ್ಕೊಂಡು ಬಂದಿದೆ ಅಂದರೆ, ಇಲ್ಲಿ ಕಾರ್ಯಕ್ರಮದ ಮೂಲ ಆಶಯ ಹಣಕಾಸಿನ ಶಿಸ್ತು ಮತ್ತು ಕರ್ನಾಟಕದ ಕನ್ನಡ, ಇವರು ಹೇಳಿದ್ರು ಕನ್ನಡ, ಕನ್ನಡಿಗ, ಕರ್ನಾಟಕ ಈ ಆಶಯಗಳ ಅಡಿಯಲ್ಲಿ ಸಾಹಿತ್ಯ ಪರಿಷತ್ ಯಾವಾಗಲೂ ಕೆಲಸ ಮಾಡ್ಕೊಂಡು ಬಂದಿದೆ. ಇದನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾದ ನೀತಿ ನಿಯಮಗಳನ್ನು ರೂಪಿಸಿದೆ. ಸರಿ, ಕಾರ್ಯಕ್ರಮಗಳನ್ನ ಯಾವ ಮಾಡಲೇಬೇಕು ಅನ್ನೋ ಕೆಲವು ಕಾರ್ಯಕ್ರಮಗಳನ್ನು ವಿಶಿಷ್ಟತೆಯಲ್ಲಿ ಮಾಡ್ಕೊಂಡು ಬಂದಿದೆ. ವಿಶಿಷ್ಟತೆಯೊಂದಿಗೆ ನೋಡಿ, ದತ್ತಿ ಉಪನ್ಯಾಸಗಳಿದ್ದಾವೆ. ದತ್ತಿ ಇಟ್ಟವರು ದಾನಿಗಳು ಅಲ್ಲಿ ಕೇಂದ್ರ ಸಾಹಿತ್ಯ ಪರಿಷತ್ತಿನಲ್ಲಿ ನೋಂದಾವಣಿ ಆಗಬೇಕು, ಅದಕ್ಕೆ ಬಡ್ಡಿಯನ್ನು ನಮಗೆ ಕೊಡ್ತಾ ಇರೋದು. ಬಡ್ಡಿ ಕಡಿಮೆ ಆದರೂ ಸಹ ಆ ಕಡಿಮೆ ಬಡ್ಡಿಯ ಆರ್ಥಿಕ ಸಂಪನ್ಮೂಲ ಜೊತೆಗೆ ನಿಗದಿತವಾದ ಉದ್ದೇಶವನ್ನು ಈಡೇರಲೇಬೇಕು ಅನ್ನೋದಿದೆ. ಈಗ ಮಾನ್ಯ ಹಾಲಂಬಿಯವರ ದತ್ತಿ ನಿಧಿಯಲ್ಲಿ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಯಕ್ಷಗಾನ ಕಲಾವಿದರಿಗೆ ಗೌರವಿಸಬೇಕು ಅಂತಿದೆ. ಈಗ ಮಾನ್ಯ
ನಮ್ಮ ಉಪ್ಪಂಗಳ ರಾಮಭಟ್ರಲ್ಲಿ ಅಲ್ಲಿ ಕನ್ನಡ ಸಾಹಿತ್ಯ ಮತ್ತು ಭಾಷೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಮಾಡಬೇಕು ಅಂತ ಕನ್ನಡ ಸೇವಕರನ್ನು ನಮ್ಮ ವಸಂತಿ ಶೆಟ್ಟಿ ಬ್ರಹ್ಮ ಅವರವರು ಒಂದು ಅವರ ಮನೆಯವರ ಯಾರ ಸಲ್ಲಿಸೋದು ನಾರಾಯಣ ಅಂತೇಳಿ ಒಬ್ಬರು ಅನಾಥ, ಅವರು ಮನೆ ಹತ್ರ ಇದ್ದಿದ್ದ, ಅವನಿಗೆ ಯಕ್ಷಗಾನ ಬಗ್ಗೆ ತುಂಬ ಪ್ರೀತಿ. ಒಂದು ಇದು ಅಂಬಲಪಾಡಿನಲ್ಲಿ ಊರ ಹಾಗೆ ಇದ್ದ ಅವನು. ಎಲ್ಲೇ ಯಕ್ಷಗಾನ ಆದರೂ ಹೋಗಿ ಬರ್ತಾ ಇದ್ದ. ಹಾಗೆ ಅವನು ಕಣ್ಮರೆಯಾದ. ಆಗ ವಸಂತಿ ಶೆಟ್ಟಿ ಬ್ರಹ್ಮರವರು ಅವರು ಬಳಗೆಲ್ಲ ಸೇರಿ ಒಂದಷ್ಟು ಹಣ ಸಂಗ್ರಹಿಸಿ ಅವನ ಹೆಸರಿನಲ್ಲಿ ಒಂದು ದತ್ತಿ ಇಟ್ಟಿದ್ದಾರೆ. ನೋಡಿ, ಒಬ್ಬ ಸೇವಕನ ಹೆಸರಲ್ಲಿ ಒಂದು ದತ್ತಿನಿಟ್ಟು ಆ ದತ್ತಿಗೆ ಆಶಯ ಕೊಟ್ಟಿದ್ದಾರೆ. ಅವರು ಮನೆಯವರೆಲ್ಲ ಬಂದು ಅದು ಭಾಳ ಸಂಭ್ರಮದಿಂದ ಕಾರ್ಯಕ್ರಮವನ್ನು ಮಾಡಿ ಹೋಗ್ತಾರೆ. ಅಂದರೆ ಸಾಹಿತ್ಯ ಪರಿಷತ್ತಿಗೆ ಒಂದು ಚೌಕಟ್ಟಿದೆ. ಸರಿ, ಚೌಕಟ್ಟಿಲ್ದಲೇ ಕಾರ್ಯಕ್ರಮಗಳನ್ನು ಎಲ್ಲೂ ಮಾಡಲಿಕ್ಕಿಲ್ಲ. ಅದು ಮತ್ತೆ ಇಲ್ಲಿ ವಿಶೇಷ ಏನಂದರೆ, ಇಲ್ಲಿ ರಾಜ್ಯಾಧ್ಯಕ್ಷರಿದ್ದ ಹಾಗೆ ಜಿಲ್ಲಾಧ್ಯಕ್ಷರಿದ್ದಾರೆ. ಜಿಲ್ಲಾಧ್ಯಕ್ಷರು ಚುನಾವಣಾ ಅಧ್ಯಕ್ಷರಾಗಿ ಅವರು ತಾಲೂಕು ಅಧ್ಯಕ್ಷರುಗಳನ್ನು ನೇಮಕ ಮಾಡ್ತಾರೆ. ನೇಮಕ ಮಾಡುವಾಗ ಮುಂದಿನ ಆದೇಶದವರೆಗೆ ಅಂತಲೇ ನೇಮಕಾತಿಗಳನ್ನು ಕೊಡ್ತಾರೆ. ಯಾಕೆಂದರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೀತಿ ನಿಯಮಗಳನ್ನು ಯಾರೂ ಉಲ್ಲಂಘನೆ ಮಾಡಬಾರ್ದಂತ. ಆ ಕಾರಣಗಳಿಂದ ಆಶಯಗಳು ಯಾವತ್ತೂ ಭಂಗ ಬರಬಾರ್ದು. ಮತ್ತು ಸಾರ್ವತ್ರಿಕವಾದಂಥ ಕಾರ್ಯಕ್ರಮವನ್ನು ಮಾಡುವಾಗ ಸದುದ್ದೇಶ ಇರಬೇಕು ಅನ್ನೋ ನೆಲೆಯಲ್ಲಿ ಆಗ್ತಾಯಿದೆ. ಹಾಗಾಗಿ ನೀಲಾವರ ಸುರೇಂದ್ರ ಹೆಗಡೆಯವರು 2012ರಿಂದ ಇಲ್ಲಿವರೆಗೆ ಯಾಕೆ ಅಡಿಗರನ್ನು ಮೊನ್ನೆ ಒಂದು ಬಾರಿ ಸರ್ವಾನುಮತದ ಆಯ್ಕೆ ಮಾಡಿ, ವಿರೋಧ ಆಯ್ಕೆ ಮಾಡಿ, ಮತ್ತೊಂದು ಬಾರಿ ಅವರಿಗೆ ಬಹುಮತದಿಂದ ಆಯ್ಕೆ ಆಗೋ ಕಾರಣ ಏನಂದರೆ, ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶಯ ಇಟ್ಟುಕೊಂಡು ಪ್ರಚಾರ, ಪ್ರಯೋಜನ ಮತ್ತು ಪ್ರಭಾವ ಈ ಥರದ ಎಲ್ಲ ಹೆಸರುಗಳು ಹೊರತಾಗಿ ಸಾಹಿತ್ಯ ಪರಿಷತ್ತಿನ ಕೆಲಸ ಮಾಡುವ ಕಾರಣದಿಂದ ಇದೆ. ಆ ನಿರಂತರದಿಂದ ಅಡಿಗರ ಜೊತೆಯಲ್ಲಿ ಮತ್ತು ಅಡಿಗರ ತಂಡದಲ್ಲಿ ನಾವು ಕೆಲಸ ಮಾಡೋದು ನಮಗೆ ಸಂತೋಷ ಅನಿಸ್ತದೆ. ಹಾಗಾಗಿ ನಿರಂತರವಾಗಿ ಉಡುಪಿ ಜಿಲ್ಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ತವೆ. ಚಲನಶೀಲತೆ ಇದೆ. ಸರಿ. ಆದರೆ ನಾನು ಕೇಳಿದ ಪ್ರಶ್ನೆ ಅಂದರೆ, ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೀರಾ, ಅದ್ಭುತ ಕಾರ್ಯಕ್ರಮಗಳು, ಅದರ ಬಗ್ಗೆ ಎರಡು ಮಾತಿಲ್ಲ. ಬಟ್ ಆ ಎಲ್ಲ ಕಾರ್ಯಕ್ರಮಗಳು ಮೌಲ್ಯಮಾಪನ ಮಾಡಿದಾಗ ಸಿಕ್ಕ ಫಲಿತಾಂಶ ಏನು ಅಂತ ಸರ್, ಅದಕ್ಕೆ ಪೂರಕವಾಗಿ ಕನ್ನಡ ದಿಂಡಿಮ ಅಂತ ಒಂದು ಕಾರ್ಯಕ್ರಮನ ಕಾರ್ಕಳದಲ್ಲಿ ಮಾಡಿದರು. ಅಲ್ಲಿ ಮುಖ್ಯವಾಗಿ ಮಕ್ಕಳಿಗೆ ಕವನ ರಚನೆ, ಕಥಾ ರಚನೆ ಬಗ್ಗೆ ಎಲ್ಲ ಅಂತ ಪ್ರೇರಣೆ ಕೊಟ್ಟಂಥ ಕಾರ್ಯಕ್ರಮ. ಇದರ ಫಲಶ್ರುತಿ ಏನಾಯಿತು ಅಂತ ಹೇಳಿದರೆ, ಕಾರ್ಕಳದಲ್ಲಿ 40ಕ್ಕೂ ಹೆಚ್ಚು ಮಕ್ಕಳು ಕವನಗಳನ್ನು ಬರೆದರು. ಆಮೇಲೆ ಅದನ್ನೇ ನಾವು ಪುಸ್ತಕ ರೂಪದಲ್ಲಿ ಹೊರತಂದ್ವಿ. ಎಷ್ಟು ಖುಷಿಯಾಯಿತು ಅಂತ ಹೇಳಿದರೆ, ನಮಗೆ ಒಂದು ಕಾರ್ಯಕ್ರಮ ಮಕ್ಕಳ ಮೇಲೆ ಪ್ರೇರಣೆ ಬೀರಿದು ಅವರು ಬರೀಲಿಕ್ಕೆ ಪ್ರಯೋಜನ ಪಡ್ಕೊಂಡಿದೆಯಲ್ಲ, ಅದು ನಮಗೆ ಖುಷಿಯನ್ನು ಕೊಡ್ತು. ಅವನಿ ಉಪಾಧ್ಯ ಅನ್ನುವಂಥ ಹುಡುಗಿಗೆ ನಾವೊಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಮಾಡಿದ್ದೀವಿ. ಅವರು ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಮಗುಗೆ ಅಖಿಲ ಕರ್ನಾಟಕ ಸಾಹಿತ್ಯ ಸಮ್ಮೇಳನ ಆದಾಗ ಆದಿ ಚಿಂತನೆಗಳಲ್ಲೂ ಕೂಡ ಭಾಗವಹಿಸಿದ್ಲು. ಅವಳದ್ದು 2 ಪುಸ್ತಕಗಳು ಕೂಡ ಹೊರಗಡೆ ಬಂದಿದೆ. ಮತ್ತೊಂದಷ್ಟು ಜನ ಪ್ರೇರಣೆಯಿಂದ ಬರಿತಾ ಇದ್ದಾರೆ. ಈಗ ಸಾಹಿತ್ಯ ಪರಿಷತ್ತು ಉಡುಪಿ ಜಿಲ್ಲೆಯಿಂದ ನಾವು ಬರಹಗಾರರ ಕಮ್ಮಟ ಅಂತ ನಾವು ಮಾಡಿದ್ವಿ. ಯಾಕಂದರೆ ನಾವು ಮಾಡಬೇಕಾಗಿದ್ದ ಉದ್ದೇಶ ಇದೆ, ಕನ್ನಡದ ಪ್ರೀತಿ, ಓದುವಂಥ ಆಸಕ್ತಿಯನ್ನು ಬೆಳೆಸುವಂಥದ್ದು. ಈಗ ಪ್ರತಿ ತಿಂಗಳ ಮೊದಲ ಭಾನುವಾರ ಇಡೀ ಎಲ್ಲೇ ಯಾರೇ ಆಗಲಿ ಆ ತಿಂಗಳು ಏನು ಬರೆದಿದ್ದಾರೋ ಅದನ್ನು ಬಂದು ಅವರು ವಾಚನ ಮಾಡಲಿಕ್ಕೆ ಮತ್ತು ಅದನ್ನು ಸಮನ್ವಯ ಮಾಡಲಿಕ್ಕೆ ಪ್ರತಿ ತಿಂಗಳು ಒಬ್ಬರಿಗೆ ನಾವು ಅವಕಾಶ ಕೊಡ್ತಾ ಇದ್ದೀವಿ. ಈಗ ನಾಡ್ದು 4ನೇ ತಾರೀಕು ಆ ಕಾರ್ಯಕ್ರಮ ಅಲ್ಲಿ ಕೋರ್ಟಲ್ಲಿ ನಡೀತಾ ಇದೆ. ಅದು ಒಂದು ಕಡೆ ಕೇಂದ್ರಕೃತವಾಗಿದೆ. ಈಗ ಸುಮಾರು 16 ಜನ ವಿದ್ಯಾರ್ಥಿಗಳು ಆ ಪ್ರೇರಣೆಯಿಂದ ಈಗ ಬರಿತಾ ಇದ್ದಾರೆ. ಅದರೊಳಗೆ 2 ಮಕ್ಕಳು ಆಗಿದೆ. 2 ಮಕ್ಕಳು ಪುಸ್ತಕವನ್ನು ಹೊರಗಡೆ ತರ್ಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ದೀವಿ. ಕಳೆದ 12 ವರ್ಷದಿಂದ ಸುಮಾರು ನರೇಂದ್ರ ಕುಮಾರ್ ಕೋಟೆ ಅವರು ಪ್ರೇರಣೆಯಿಂದ ಅವರು ಒಂದು 15 ಪುಸ್ತಕ ಅವರೇ ಪ್ರಕಟ ಮಾಡಿಸಿದ್ದಾರೆ. ಉಪೇಂದ್ರ ಸ್ವಾಮಿ ಅಜ್ಜಿಯವರು 4 ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಂದ ಪ್ರಕಟಿಸಿದ್ದಾರೆ. ನನ್ನ ಗಮನಕ್ಕೆ ನಾವು ಕೂಡ ಬೇರೆ ಬೇರೆ ಪ್ರಕಾಶಕರಿಂದ ಮಕ್ಕಳನ್ನು ಪ್ರಕಟ ಮಾಡಿಸಿ ಸುಮಾರು 32 ಜನ ಮಕ್ಕಳು ಪುಸ್ತಕವನ್ನು ಪ್ರಕಟ ಮಾಡಿದ್ದಾರೆ. ಅದರಲ್ಲಿ ಸುವ್ರತ ಅಡಿಗ ಅವರಿಗೆ ಅತ್ಯುತ್ತಮ ಮಕ್ಕಳ ಪುಸ್ತಕ ಅಂತೇಳಿ GP ರಾಜರತ್ನ ದತ್ತಿ ಪ್ರಶಸ್ತಿ ಬಂದಿರೋದು ಕೂಡ ಈ ಸಂದರ್ಭದಲ್ಲಿ ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಅಕ್ಷಯ ಹೆಗ್ಡೆ ಅನ್ನುವಂಥದ್ದು ಒಳಕಾಡು ಶಾಲೆಯಲ್ಲಿ ಅವನು ವಿದ್ಯಾರ್ಥಿಯಾಗಿದ್ದ. ಈಗ ನಿನ್ನೆ ದಿವಸ ನಾನು ಮುಖಪುಸ್ತಕ ನೋಡಿದಾಗ ಎಷ್ಟು ಸಂತೋಷ ಆಯಿತು ಅಂತ ಹೇಳಿದರೆ, ಯಕ್ಷಗಾನ ತಾಳಮದ್ದಲಿನಲ್ಲಿ ಆತ ಅರ್ಥ ಹೇಳೋದನ್ನು ಗಮನಿಸಿದಾಗ ನನಗೆ ಹೃದಯ ತುಂಬಿ ಬಂತು ನನಗೆ. ಆಮೇಲೆ ಇನ್ನು ನಚಿಕೇತ ಎನ್ನುವಂಥವನು ವಿದ್ಯಾರ್ಥಿ. ಅವತ್ತು ನಾವು ಉಡುಪಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ನಾವು ಮಾಡಿದ್ದೀವಿ. ಆ ವಿದ್ಯಾರ್ಥಿ
ಎಷ್ಟು ಚೆನ್ನಾಗಿ ತನ್ನ ಬರವಣಿಗೆಯನ್ನು ಮುಂದುವರ್ಸ್ಕೊಂಡಿದ್ರೆ ಒಳ್ಳೆ ನಿಮಗೂ ಗೊತ್ತಿರಬೇಕು. ಅವನು ಕೂಡ ಈಗ ಇಲ್ಲಿಂದ ಬಂದಿರುವನು. ಆಮೇಲೆ ಆದಿಚುಂಚನಗಿರಿನಲ್ಲಿ ಅಖಿಲ ಭಾರತ ಮಕ್ಕಳ ಸಾಹಿತ್ಯ ಸಮ್ಮೇಳನದಾಗ ನಿರಂತರ 5 ವರ್ಷಗಳಿಂದ ನಮ್ಮ ಉಡುಪಿ ಜಿಲ್ಲೆಯ ಮಕ್ಕಳೇ ಅಲ್ಲಿ ಭಾಗವಹಿಸ್ತಿದ್ದಾರೆ. ಕೆಲವರು ಕವಿಗೋಷ್ಠಿಗೆ ಈಗ ಒಂದು 2-3 ವರ್ಷದಿಂದ ಬರೀ ಗೋಷ್ಠಿಗಳಿಗೆ ಭಾಗವಹಿಸ್ತಿದ್ದಾರೆ. ಅದ್ರ ಹಿಂದೆ ಉದ್ಘಾಟನೆಯನ್ನು ಕೂಡ ನಮ್ಮ ವಿದ್ಯಾರ್ಥಿಗಳೇ ಮಾಡಿರೋದು. ಇದೆಲ್ಲ ಫಲಶ್ರುತಿ ಮಕ್ಕಳಿಗೆ ಸಾಹಿತ್ಯ ಪ್ರೇರಣೆಯನ್ನು ಮಾಡಿದ್ದು ಅಂತ ಹೇಳಿಕೆ. ಇದೆಲ್ಲ ಒಂದು ಮೌಲ್ಯಮಾಪದ ಅಂಗಗಳು ಅಂತಷ್ಟೇ. ಅಷ್ಟು ಮಾತ್ರ ಅಲ್ಲ, 2000 ನೀವು ಕೇಳೋದಕ್ಕೆ ಈಗ ನಾನೊಬ್ಬ ಸಾಹಿತ್ಯದ ಆಸಕ್ತಿ ಇರುವನು. 87 ಪುಸ್ತಕಗಳು ಬೇರೆ ಬೇರೆ ಪ್ರಕಾಶಕರ ಕೈಲಿ ಹೇಳಿಸಿ ಅವರಿಗೆ ಒಂದೇ ಒಂದು ಪೈಸಾ ಹಣ ಖರ್ಚಾಗದೇ ಇದ್ದಾಗೆ ಪ್ರಕಟ ಇದ್ದರೆ ಅದು ನಾವು ಸಾಹಿತ್ಯ ಪರಿಷತ್ ಅಂತ ಹೇಳೋದಕ್ಕಿಂತ ನಾವೆಲ್ಲ ಒಂದು ಪ್ರಯತ್ನ ಪಟ್ಟಿದ್ದೀವಿ ಅನ್ನುವಂಥದ್ದು ಕೂಡ. ಯಾಕಂದರೆ ಅದರಲ್ಲಿ ಅದು ತುಂಬ ಖುಷಿ ಆಯ್ತು. ಕಳೆದ ವರ್ಷ ಒಂದು 4 ಜನರ ಪುಸ್ತಕಗಳನ್ನು ಕೂಡ ನಾವು ಬೇರೆ ಪ್ರಕಾಶಕರ ಹತ್ರ ಹೇಳಿ ಅವರಿಗೇನು ಖರ್ಚಿಲ್ಲದೇ ಪ್ರಕಟ ಮಾಡಿಸಿದ್ದೀವಿ. ಈಗ ಆ ಸ್ಫೂರ್ತಿಯಿಂದ ಅವರೊಂದಷ್ಟು ಬರವಣಿಗೆಯನ್ನು ಮುಂದುವರ್ಸ್ಕೊಂಡು ಹೋಗಿದ್ದಕ್ಕೆ ಇದೆಲ್ಲ ಒಂದು ರೀತಿಯ ಫಲಶ್ರುತಿ. ಮತ್ತು ಕೆಲವೊಂದು ಫಲಶ್ರುತಿ ತಕ್ಷಣ ಈ ಸಾಹಿತ್ಯದಲ್ಲಿ ಹೇಳೋಕ್ಕಾಗದು, ಅದು ನಿರಂತರವಾದಂತಹ ಪ್ರಕ್ರಿಯೆ. ಮತ್ತು ಈ ಪ್ರೇರಣೆಯಿಂದ ತರಂಗ ಇತ್ಯಾದಿ ಪತ್ರಿಕೆಗಳಲ್ಲೂ ಕೂಡ ನಮ್ಮ ಇಲ್ಲಿ ಸುಮಾರು 12 ವರ್ಷದಲ್ಲಿ ಆವಾಗ 16 ವರ್ಷ ಇದ್ದವರು ಈಗ 30 ವರ್ಷಕ್ಕೆ ಬಂದಿದ್ದಾರೆ. ಅವರೆಲ್ಲ ಬರವಣಿಗೆಗೆ ಭಾಗವಹಿಸ್ತಿದ್ದಾರೆ. ಈ ಸೂರತ್ ಅಡಿಗೆ ಅಂತ ಹೇಳಿದೆ, ಅವಳದ್ದು ಈ ಸಲ ಒಂದು ಕಥೆ ಇದೆ. ಅದ್ರ ಹಿಂದೆ ಸೃಜನ ಅನ್ನೋದು ಕಥೆ ಇದೆ. ಹೀಗೆ ಇತ್ತೀಚೆಗೆ ಬೇರೆ ಬೇರೆ ಪತ್ರಿಕೆಯಲ್ಲಿ ನೋಡಿದಾಗ ನಮ್ಮ ಉಡುಪಿ ಜಿಲ್ಲೆಯಲ್ಲಿ 25-26 ವರ್ಷದ ಮಕ್ಕಳು ಕೆಲವರು ನಮ್ಮ ಸಾಹಿತ್ಯ ಚಟುವಟಿಕೆಯಲ್ಲಿ ಭಾಗವಹಿಸಿದ ಮಕ್ಕಳು ಬರವಣಿಗೆಯಲ್ಲಿ ತೊಡೆದುಕೊಂಡು ನಿರಂತರವಾಗಿ ಮುಂದುವರಿಸ್ಕೊಂಡು ಹೋಗಿದೆ. ಹೀಗೆ ಹೇಳೋದಾದ್ರೆ ತುಂಬ ವಿಷಯಗಳಿದೆ. ಒಟ್ಟಿನಲ್ಲಿ ನಮಗೆ ಫಲಿತಾಂಶಗಳು ಸಿಕ್ಕಿದೆ. ಆಮೇಲೆ ಇನ್ನೊಮ್ಮೆ ಬಂದಾಗ ನಮ್ಮ ಏನು ಫಲಶ್ರುತಿ ಕಾರ್ಯಕ್ರಮಗಳು ನಮಗೆ ಕಾರ್ಯಕ್ರಮಕ್ಕೋಸ್ಕರವಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾ ಇಲ್ಲ. ಯಾಕಂತ ಹೇಳಿದರೆ ಸಾಹಿತ್ಯ ಆಸಕ್ತಿ, ಈಗ ಕನ್ನಡದ ಕೆಲಸ ಅಂತ ಹೇಳಿದರೆ ಗೋಡೆಗಳನ್ನು ಕೊಟ್ಟಿ ಅಲ್ಲಿ ಕೂತ್ಕೊಳ್ಳೋದು ಎಷ್ಟು ಮುಖ್ಯವೋ ಮನಸ್ಸಿನೊಳಗೆ ಕನ್ನಡದ ಪ್ರೀತಿಯನ್ನು ಬೆಳೆಸುವಂಥ ಒಂದು ಒಳ್ಳೆಯ ಬೀಜವನ್ನು ಹಾಕುವುದಿದೆಯಲ್ಲ, ಅದು ತುಂಬ ಮುಖ್ಯ ಅಂತ ಹೇಳಿ ನಾವಂತೂ ಭಾವಿಸ್ಕೊಂಡಿದ್ದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಮಕ್ಕಳಲ್ಲಿ ಬಲಿಷ್ಠವಾದಂಥ ಕನ್ನಡದ ಪ್ರೀತಿಯ ಬೀಜವನ್ನು ಬಿತ್ತುವಂಥ ಕೆಲಸವನ್ನು ಸಾಹಿತ್ಯ ಪರಿಷತ್ ಮಾಡ್ತಾಯಿದೆ ಅನ್ನುವಂಥದ್ದು ನಮ್ಮ ಮುಖ್ಯ ಉದ್ದೇಶ. ಯುವ ಪ್ರತಿಭೆಗಳಿಗೆ ಸಾಹಿತ್ಯ ಆಸಕ್ತಿಯನ್ನು ಮೂಡಿಸಬೇಕು. ತನ್ಮೂಲಕ ನಮ್ಮ ಉಡುಪಿ ಜಿಲ್ಲೆಗೆ ಆತಿಥ್ಯ, ಸಂಸ್ಕೃತಿ ಮತ್ತು ಪ್ರೀತಿಗೆ ಇಡೀ ವಿಶ್ವಕ್ಕೆ ಪ್ರೇರಣೆ ಮತ್ತು ಮಾರ್ಗದರ್ಶನ ಕೊಡುವಂಥ ಜಿಲ್ಲೆ ಇದ್ದರೆ ಅದು ಉಡುಪಿ ಜಿಲ್ಲೆ ಅಂತ ಹೇಳಿ ನಾನು ಎದೆತಟ್ಟಿ ಹೇಳೋಕ್ಕೆ ನನಗೆ ಇಷ್ಟ ಆಗ್ತದೆ. ಸರಿ, ಮಾನ್ಯ ಸುಬ್ರಹ್ಮಣ್ಯ ಶೆಟ್ಟರವರೇ, ತಮ್ಮ ಪರಿಕಲ್ಪನೆಯ ಕಾರ್ಯಕ್ರಮಗಳು ವಿವಿಧ ತಾಲೂಕುಗಳಿಗೆ ಅನುಗುಣವಾಗಿ ಒಂದು ಪ್ಲ್ಯಾನ್ ಮಾಡಿದರೆ ಇದು ಬಹಳ ವಿಶೇಷ. ನಿಜವಾಗಿಯೂ ಎಲ್ಲರೂ ಹೆಮ್ಮೆ ಪಡಬೇಕಂತ ಸಂಗತಿ. ಅದರಲ್ಲೂ ಕೂಡ ಎಲ್ಲವೂ ಒಳಗೊಂಡಿದೆ. ಕೇವಲ ಸಾಹಿತ್ಯ, ಕನ್ನಡ ಪ್ರೀತಿಯಲ್ಲ, ಜನರ ಬದುಕು ಒಳಗೊಂಡಿದೆ, ಕೃಷಿಯೂ ಒಳಗೊಂಡಿದೆ, ಎಲ್ಲವೂ ಒಳಗೊಂಡಿದೆ. ತಾವು ಬ್ರಹ್ಮಾವರ ಈ ಕುಂದಾಪುರ ಭಾಗದವರಾಗಿರುವುದರಿಂದ ಕೇಳ್ತಾ ಇದ್ದೀನಿ. ಕುಂದಾಪುರ ಭಾಗದ ತಮ್ಮ ಪರಿಕಲ್ಪನೆ ಕುಂದ ಕನ್ನಡದ ಒಂದು ಅಭಿವೃದ್ಧಿ ಮತ್ತು ವೈದ್ಯ ಸಾಹಿತ್ಯ. ಕುಂದ ಕನ್ನಡದ ಬಗ್ಗೆ ಬಹಳಷ್ಟು ಕಾರ್ಯಕ್ರಮಗಳು ನಿರಂತರವಾಗಿ ಆಗ್ತಾ ಇದೆ. ಆ ವಿಶೇಷ ಭಾಷೆಯ ಬಗ್ಗೆಯೂ ಕೂಡ ಜನರಿಗೆ ಪರಿಚಯಿಸುವ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೀರಾ. ಅದು ಕೂಡ ಪೂರಕವಾಗಿ ಕನ್ನಡತನವನ್ನು ಉಳಿಸುವಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದೆ. ವೈದ್ಯ ಸಾಹಿತ್ಯದಲ್ಲಿ ಕನ್ನಡ ಅನ್ನೋದು ಒಂದು ದೊಡ್ಡ ಸವಾಲು. ಈ ಸವಾಲಿನ ಕೆಲಸ ಅಂದರೆ ಹಿಂದಿನ ವೈದ್ಯರು ಒಂದಷ್ಟು ಕನ್ನಡದಲ್ಲಿ ಉತ್ಸುಕರಾಗಿದ್ದರು, ಆಸಕ್ತರಾಗಿದ್ದರು, ಅವರು ಉದಯೋನ್ಮುಖ ಕವಿಗಳು ಕೂಡ ಆಗಿದ್ದರು, ಸಾಹಿತ್ಯವನ್ನು ರಚಿಸ್ತಾ ಇದ್ದರು. ಆದರೆ ಇಂದಿನ ಯುವ ವೈದ್ಯರಿಗೆ ಕನ್ನಡದ ಬಗ್ಗೆ ಗೌರವ ಇದ್ದರೂ ಕೂಡ ಅವರ ವೃತ್ತಿಗೆ ಅನುಗುಣವಾಗಿ ಕನ್ನಡದ ಬಗ್ಗೆ ಹೆಚ್ಚಿನ ಕೃಷಿಯನ್ನು ಅವರು ಮಾಡ್ತಾ ಇಲ್ಲ. ಈ ಸವಾಲನ್ನು ಯಾವ ರೀತಿಯಲ್ಲಿ ನಿಭಾಯಿಸಿದ್ದೀರಿ? ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ಕುಂದಾಪುರ ಭಾಗದಲ್ಲಿ ಹಲವಾರು ಕನ್ನಡ ಕಾರ್ಯಕ್ರಮ ಹಾಕ್ಕೊಂಡಿದ್ದೆ. ಅದರಲ್ಲಿ ವಿಶಿಷ್ಟವಾದ ವೈದ್ಯ ಸಾಹಿತ್ಯ ಸಮ್ಮಿಲನ ಅಂತ ಒಂದು ಕಾರ್ಯಕ್ರಮವನ್ನು ಡಾಕ್ಟರ್ ಉಮೇಶ್ ಪುತ್ರನ್ನವರ ತಾಲೂಕು ಘಟಕದ ಅಧ್ಯಕ್ಷರು ಮತ್ತು ಚಿನ್ಮಯ ಆಸ್ಪತ್ರೆಯ ಸಹಯೋಗದಲ್ಲಿ ಅವರು ನಿರ್ದೇಶಕರು ಅವರ ಸಹಯೋಗದಲ್ಲಿ ಮಾಡಿದ್ವಿ. ಭಾಳ ಯಶಸ್ವಿಯಾದ ಕಾರ್ಯಕ್ರಮ ಆಗಿತ್ತು ಅದು. ತುಂಬ ವೈದ್ಯರುಗಳು ಇಲ್ಲಿ ಸಾಹಿತ್ಯವನ್ನು ಬರೆದವನು, ಅದು ಪುಸ್ತಕಗಳನ್ನು ಪ್ರಕಟಿಸಿದವನು ಸಾಹಿತ್ಯ ಅಲ್ಲ, ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ನಡೆಯುವಂತಹ ಕವಿಗೋಷ್ಠಿ ಇರ್ಬೋದು, ಬರಹದ ಬಗ್ಗೆನ
ಒಂದು ವ್ಯವಸ್ಥೆ ಇರ್ಬೋದು, ಇದರ ಬಗ್ಗೆ ತುಂಬ ಜನ ವೈದ್ಯರು ನಮ್ಮೊಟ್ಟಿಗೆ ನಡೆಸ್ಕೊಂಡಿದ್ದಾರೆ. ಯುವ ವೈದ್ಯರು ಡಾಕ್ಟರ್ ರಂಜಿತ್ ಕುಮಾರ್ ಶೆಟ್ಟರು ಅತ್ಯುತ್ತಮ ಬರಹಗಾರ ಹೌದು, ಅತ್ಯುತ್ತಮ ವೈದ್ಯರು ಹೌದು ಕುಂದಾಪುರ ಭಾಗದಲ್ಲಿ. ಹಾಗೆಯೇ ಮಂಗಳೂರಿನಲ್ಲಿ ಈಗ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅಂತಿದ್ದಾರೆ. ಅವರು ಕನ್ನಡ ಪರವಾದ ಕೆಲಸಗಳನ್ನು ಮಾಡ್ತಾರೆ. ಅವರು ಉಳ್ತೂರಿನವರು. ಅವರು ಅವನು ನಿರಂತರವಾದ ಕುಂದಾಪುರದ ಜೊತೆಗೆ ಸಂಪರ್ಕ ಇಟ್ಕೊಂಡವರು. ಈಗ ಇತ್ತೀಚೆಗೆ ಮೊನ್ನೆ ತಾನೇ ಒಂದು ಪುಸ್ತಕವನ್ನು ಆಂಗ್ಲ ಭಾಷೆಯಲ್ಲಿ ಪ್ರಕಟಣೆ ಆಯಿತು. ಅದು ಡಾಕ್ಟರ್ ಉಮೇಶ್ ಭಟ್ ಅವರು. ಅವರೆಲ್ಲವೂ ಅದು ಸಹ ಕನ್ನಡಕ್ಕೆ ರೂಪಾಂತರವೂ ಸಹ ನಡೀತಾ ಇದೆ. ಅಂದರೆ ಕನ್ನಡ ಪರವಾದಂತಹ ಕೆಲಸವನ್ನು ಮತ್ತು ಕುಂದಗನ್ನಡದ ಜೊತೆಗೆ ಇವತ್ತು ಬದಲಾಗುತ್ತಿರುವ ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ಗಣನೀಯವಾದ ಕೆಲಸಗಳನ್ನು ಕುಂದಾಪುರ ಭಾಗದವ್ರು ಮಾಡ್ತಾರೆ. ಮತ್ತು ಕುಂದಾಪುರದವರಾಗಿ ಹೊರನಾಡ ಕನ್ನಡಿಗರಲ್ಲಿ ತುಂಬ ಜನ, ಅದರಲ್ಲಿ ಗೋಪಾಲ್ ತ್ರಾಸಿ ಇರ್ಬೋದು, ಮಿತ್ರ ವೆಂಕಟರಾಜ್ ಇರ್ಬೋದು, ನಮ್ಮ ಉಪಾಧ್ಯಾಯರು ಇರ್ಬೋದು, ತುಂಬ ಜನ ಕುಂದಾಪುರದವರು ಕನ್ನಡ ಸಾಹಿತ್ಯ ಸೇವೆಯನ್ನು ಈ ವ್ಯವಸ್ಥೆಯಲ್ಲಿ ಮಾಡ್ತಾ ಇದ್ದಾರೆ. ವೈದ್ಯರ ಕೊಡುಗೆ ಏನಂದರೆ, ಈ ಡಾಕ್ಟರ್ ಉಮೇಶ್ ಪುತ್ರನವರು, ಈಗ ನಾನೇನು ಹೇಳಿದೆ, ತಾಲೂಕು ಘಟಕ ಅಧ್ಯಕ್ಷರು, ಅವರು ಸಹ ಸ್ವಾತಂತ್ರ್ಯದ ಬಗೆಗಿನ ಒಂದು ವಿಶಿಷ್ಟವಾದ ಲೇಖನವನ್ನು ವಿಶ್ವವಾಣಿ ಪತ್ರಿಕೆಯಲ್ಲಿ ನಿರಂತರವಾಗಿ ಬರೆದು ಪುಸ್ತಕವನ್ನು ಮೊನ್ನೆ ಪ್ರಕಟಣೆ ಆಯಿತು. ಮತ್ತು ಸಾಹಿತ್ಯ ಪರವಾದ ಕೆಲಸವನ್ನು ಇವತ್ತು ನಾವು ಯಾವುದು ಕುಂದಾಪುರದ ಕ್ಷೇತ್ರವನ್ನು ಘಟಕಗಳಲ್ಲಿ ಇಟ್ಟುಕೊಂಡು ಇವತ್ತು ನಾಡಿದ್ದು ಆಗಸ್ಟ್ 31 ಮತ್ತು ಸೆಪ್ಟೆಂಬರ್ 1ನೇ ತಾರೀಕು ಕುಂದಾಪುರ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ, ಅದಕ್ಕೆ ಮೊಳಹಳ್ಳಿ ಬಾಲಕೃಷ್ಣ ಶೆಟ್ಟಿ ಅವರನ್ನು ನಾವು ಸಮ್ಮೇಳನಾಧ್ಯಕ್ಷರಾಗಿ ತಾಲೂಕು ಘಟಕ ಆಯ್ಕೆ ಮಾಡಿದೆ. ಅದು ಜಿಲ್ಲಾ ಸಮಿತಿ ಅನುಮೋದನೆ ಮಾಡಿದೆ. ಅಲ್ಲಿ ಫೋಕಸ್ ಏನಂದರೆ, ಕುಂದ ಕನ್ನಡದ ಜೊತೆಗೆ ಕುಂದ ಕನ್ನಡಕ್ಕಿರುವಂಥ ಹೊಸ ಸವಾಲುಗಳನ್ನು ಸಹ ಮಾಡಿದ ಗೋಷ್ಠಿಯಲ್ಲಿ ಚರ್ಚೆ ಆಗಬೇಕು ಅಂತ ನಮ್ಮ ಸಮಿತಿಯಲ್ಲಿ ನಿರ್ಣಯ ಆಗಿದೆ. ಕುಂದಾಪುರ ಕನ್ನಡ ಸವಾಲುಗಳನ್ನು ಎದುರಿಸ್ತಾ ಇದೆಯಾ? ಕುಂದಗನ್ನಡ ಸವಾಲುಗಳನ್ನೆಂದರೆ ನನ್ನ ಲೆಕ್ಕದಲ್ಲಿ ಇಲ್ಲ ಅಂತ ಕಾಣುತ್ತೆ. ಇಲ್ಲ, ಕನ್ನಡಕ್ಕೆ ಸಮಸ್ಯೆ ಏನಾಗಿದೆ ಅಂದರೆ, ವಿಶೇಷವಾಗಿ ವ್ಯಾಪ್ತಿಯ ಜನರು ಅದನ್ನ ಬಹಳ ಪ್ರೀತಿಸ್ತಾರೆ. ಹೌದು. ಆಗ ಏನು ಸವಾಲು ಏನು ಅನ್ನೋದೇ, ಭಾಷೆಯ ಮೌಖಿಕವಾಗಿ ಕುಂದಗನ್ನಡ ಬಹಳ ಅಪ್ಯಾಯಮಾನವಾಗಿದೆ. ಹೌದು. ಅದು ಲಿಖಿತ ರೂಪದಲ್ಲಿ, ಲಿಪಿ ರೂಪದಲ್ಲಿ ಅದು ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಅದೊಂದು ಸವಾಲು ಅದು. ಮತ್ತು ಈ ಕುಂದಗನ್ನಡವನ್ನು ಯಾಕೆ ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್, ಅಥವಾ ಕನ್ನಡ ಭಾಷೆ ಓವರ್ ಎ ಪೀರಿಯಡ್ ಆಫ್ ಟೈಮ್, ಸಮಯದ ವ್ಯವಸ್ಥೆಯ ಒಳಗಡೆ, ಪ್ರವಾಹದ ಒಳಗಡೆ ಆಂಗ್ಲ ಮಾಧ್ಯಮದ ಮಕ್ಕಳಿಗೆ ಕಲಿತಾ ಇರೋದ್ರಿಂದ ಭಾಳ ಸಂತೋಷ ಸಂಗತಿ ಏನೆಂದರೆ, ಈ ಬಾರಿಯ ಕನ್ನಡ ಮಾಧ್ಯಮದ ಮಕ್ಕಳು ವಿಶಿಷ್ಟವಾದ ಸ್ಥಾನಗಳನ್ನು ಗಳಿಸಿ ಭಾಳ ಕನ್ನಡ ಒಂದು ಪರವಾದ ಒಂದು ವಾತಾವರಣ ಇನ್ನೂ ಇದೆ ಅಂತ ಉಡುಪಿ ಜಿಲ್ಲೆ ತೋರಿಸಿಕೊಂಡಿದೆ. ಹೀಗಾಗಿ ಕುಂದಗನ್ನಡದ, ತಾವು ಹೇಳ್ದಾಗೆ, ಅದು ಕುಂದಾಪುರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ, ಅದು ಬೆಂಗಳೂರಿನಲ್ಲಿ ಆಗಿರ್ಬೋದು, ದುಬೈಲಾಗಿರ್ಬೋದು, ಮುಂಬೈಲಾಗಿರ್ಬೋದು, ಕುಂದಗನ್ನಡ ಭಾಷಿಕರು ಅಲ್ಲಿ ಸೇರಿ ಅದು ಒಂದು ಭಾಷಾ ಪ್ರೇಮ ಇದ್ದೇ ಇರ್ತದೆ. ಬಹಳ ಕೆಲಸ ಮಾಡಲಿಕ್ತಾ ಇಲ್ಲ. ಪ್ರಾದೇಶಿಕವಾದಂತಹ ಮತ್ತು ಭಾಷೆಗೆ ಸಂಬಂಧಪಟ್ಟಂಥ ಕೆಲಸಗಳು ಹೊರನಾಡ ಕನ್ನಡಿಗರು, ಕುಂದಗನ್ನಡಿಗರು ತುಂಬ ಕೆಲಸ, ಕುಂದಾಪುರದವರು ಸಂಬಂಧಪಟ್ಟರು ತುಂಬ ಕೆಲಸ ಮಾಡ್ತಾರೆ. ಅದು ಕೋಟ ಕನ್ನಡ ಇರ್ಬೋದು, ಕುಂದಗನ್ನಡ ಇರ್ಬೋದು, ಅದಕ್ಕೆ ಯಾಕೆ ಅಂದರೆ ಅದು ಬರೀ ಭಾಷೆ ಆಗೋದಿಲ್ಲ, ಅದು ಒಂದು ಬದುಕು ಆಗಿರೋದ್ರಿಂದ, ಅದು ಇವತ್ತಿಗೂ ಸಹ ಬೇರುಗಳು ಬಲವಾಗಿರೋದ್ರಿಂದ ಅದು ಅರಳುತ್ತಾ ಇದೆ ಅಂತ ನನ್ನ ಭಾವನೆ. ಹಾಗಾಗಿ ಕುಂದಾಪುರ ತಾಲೂಕು ಘಟಕ ಕುಂದಗನ್ನಡದ ಜೊತೆಗೆ ಸಾಹಿತ್ಯ ಪರಿಷತ್ತಿನ ಆಶಯಗಳ ಪ್ರಕಾರ ಭಾಳ ಸ್ಪಷ್ಟವಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾರೆ. ಅದಕ್ಕೆ ಜಿಲ್ಲಾ ಸಮಿತಿ ಅದಕ್ಕೆ ಯಾವಾಗಲೂ ಬೆಂಬಲವಾಗಿ ನಿಂತು ಅದು ಕೆಲಸನ ನೋಡ್ಕೊಳ್ತಾ ಇದೆ. ಈಗ ಮಕ್ಕಳಲ್ಲಿ ಕುಂದಗನ್ನಡದ ಆಸಕ್ತಿ ಬೆಳೆಸಲಿಕ್ಕೆ ಏನು ಮಾಡ್ತಾ ಇದ್ದೀರಾ ಸರ್? ಅದು ಒಂದು ಮನೆಯಲ್ಲಿ ಆಡು ಭಾಷೆ ಆಗಿದೆ, ಬಟ್ ಅದನ್ನು ಮತ್ತಷ್ಟು ಶ್ರೀಮಂತಗೊಳಿಸಬೇಕಿದ್ರೆ ಕುಂದಗನ್ನಡದಲ್ಲಿ ಕೆಲವೊಂದು ಸಾಹಿತ್ಯ ರಚನೆಗಳು ಇಂಥದ್ದೆಲ್ಲ ಕವನ ರಚನೆಗಳು. ಈಗ ನಾವು ನಾಡಿದ್ದು ಕನ್ನಡ ತಾಲೂಕು ಸಾಹಿತ್ಯ ಸಮ್ಮೇಳನದಲ್ಲಿ ಒಂದು ಪ್ರಾಥಮಿಕ ಶಾಲೆ ಮಕ್ಕಳಿಗೆ, ಪ್ರೌಢಶಾಲೆಯ ಮಕ್ಕಳಿಗೆ ಮತ್ತು ಕಾಲೇಜು ಮಕ್ಕಳಿಗೆ ಕುಂದಗನ್ನಡದ ಬಗೆಗಿನ ವಿಶಿಷ್ಟವಾದ ಕಾರ್ಯಕ್ರಮಗಳನ್ನೇ ಆಯಿತು. ಲೇಖನಗಳು ಮಾಡ್ತಾ ಇದ್ದೀವಿ ಮತ್ತು ಅದನ್ನು ಪ್ರಸ್ತುತಿ ದೃಶ್ಯ ಮಾಧ್ಯಮದ ಮೂಲಕ ನಮಗೆ ಕೊಟ್ಟು ಅದರಲ್ಲಿ ಆಯ್ಕೆ ಆದವರನ್ನು ಅವತ್ತು ಸಮ್ಮೇಳನಗಳಲ್ಲಿ ಪ್ರಸ್ತುತಿ ಮಾಡಲಿಕ್ಕೆ ನಾವು ಎಲ್ಲ ತಾಲೂಕು ಅಧ್ಯಕ್ಷರು ಡಾಕ್ಟರ್ ಉಮೇಶ್ ಪುತ್ರ ನೇತೃತ್ವದಲ್ಲಿ ಒಂದು ಸಮಿತಿ ನಿರ್ಣಯ ತೆಗೆದುಕೊಂಡಿದೆ. ಅಂದರೆ ನೀವು ಹೇಳಿದಾಗೆ ಕುಂದಗನ್ನಡದಲ್ಲಿ ಈಗ ನಾಡಿದ್ದು ಆಷಾಢಿ ಅಮಾವಾಸ್ಯೆ ಅಂತ ಇದೆ. ಹೌದು, ಆಷಾಢದ ಅಮಾವಾಸ್ಯೆ ದಿನ ಕುಂದಗನ್ನಡ ದಿನ ಮಾಡಿ ಹೌದು, ಆ ಪ್ರದೇಶದಲ್ಲಿ ತುಂಬಾ ವಿಶಿಷ್ಟವಾದ ಆಚರಣೆ ಕ್ರಮಗಳು ಕೂಡ ವಿಶೇಷ. ಹೌದು, ಹಾಗಾಗಿ ಬರೀ ಭಾಷೆಯ ಜೊತೆಗೆ ಬದುಕನ್ನು ಅನಾವರಣ ಆಗುತ್ತೆ. ಅಲ್ಲಿ ಕೃಷಿ, ಅದು ಅಲ್ಲಿ ಬದುಕಿನ ರೀತಿ. ಈಗ ನನಗೆ ಒಬ್ಬರು ರೋಟರಿ ಹೇಳ್ತಾ ಇದ್ರು, ಈ ಆಹಾರ ಪದ್ಧತಿಯನ್ನು ನಾವು ಪ್ರಸ್ತುತಪಡಿಸೋ ಜೊತೆಗೆ ಆವಾಗ ಆ ಹಳೆಯ ಉಪಕರಣಗಳನ್ನು ಪ್ರದರ್ಶನ ಮಾಡ್ತೀವಿ ಅಂತ. ಅಂದರೆ ಎಲ್ಲೋ ಒಂದು ಕಡೆ ಈ ಒಂದು ಸಂಸ್ಕೃತಿಯನ್ನು ಉಳಿಸುವ ಕೆಲಸವನ್ನು ಈ ಒಂದು ಕುಂದಗನ್ನಡದ ಮೂಲಕ ಆಗ್ತಾ ಇದೆ ಅಂತ ನಾನಂತೂ. ಕುಂದಗನ್ನಡದ ಅಧ್ಯಯನದ ಅವಶ್ಯಕತೆ ಇದೆಯಾ?
ಈಗ ಕುಂದಗನ್ನಡ ಅಧ್ಯಯನ ಯಾಕಂದರೆ ಗ್ರಾಮೀಣ ಸೊಗಡಿನ ಭಾಷೆ ಅದು ಖಂಡಿತ ಅಗತ್ಯ ಇದೆ. ಇವತ್ತು ಏನು ಮಂಗಳೂರಿನಲ್ಲಿ ಈ ವಿಶ್ವವಿದ್ಯಾಲಯದಲ್ಲಿ ಪೀಠ ಪ್ರಾರಂಭ ಆಗಿದೆ, ಒಂದು ಪೀಠ ಆಗಿದೆ. ಅದಕ್ಕೆ ಮಾನ್ಯ ಜಯಪ್ರಕಾಶ್ ಹೆಗಡೆ ಅವರ ಒಂದು ನಿರಂತರ ಪ್ರಯತ್ನದಿಂದ ಇವತ್ತು ಅದಕ್ಕೆ ಅನುದಾನವು ಸಿಕ್ಕಿದೆ. ಅದ್ರ ಜೊತೆಗೆ ಈಗ ನೀವು ಹೇಳಿದಾಗೆ ನಾವು ಸಕಾರಾತ್ಮಕವಾದಂತಹ ಪ್ರಯತ್ನಗಳನ್ನು ಮಾಡಬೇಕು. ಅದಕ್ಕೆ ಸಾಹಿತ್ಯ ಪರಿಷತ್ತು ಯಾವಾಗಲೂ ಅದ್ರ ಜೊತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದಕ್ಕೆ ಪೂರಕವಾಗಿ ಪ್ರಕಾಶ್ ಅಬ್ಬಾರ್ ಅಂತ ಇದ್ದರು. ಅವರು ಸುಮಾರು 10 ವರ್ಷದ ಹಿಂದೆಯೇ ಅವರು ಒಬ್ಬರು ಹೋಟ್ಲ್ ಕಾರ್ಮಿಕರು. ಅವರು ತನಗೆ ಬಂದಂಥ ಪ್ರವೀಣ್ ಫಂಡ್ ಹಣ ಐತಲ್ಲ ಅದರಲ್ಲಿ 50,000 ರೂಪಾಯಿನ ಅವರು ಇಟ್ಟು ಅದ್ರ ಬರುವಂಥ ಬಡ್ಡಿ ಹಣದಲ್ಲಿ ಪ್ರತಿ ವರ್ಷ, ಅಂದರೆ ನಾವು ವಿಶ್ವ ಕುಂದಾಪುರ ದಿನಾಚರಣೆ ಪ್ರಾರಂಭಿಸುವ ಪ್ರಾರಂಭದಲ್ಲೇ ಪ್ರತಿ ವರ್ಷ ಕುಂದಾಪುರ ಕನ್ನಡದ ಭಾಷೆಯ ಅಭಿವೃದ್ಧಿ ಪ್ರಸಾರ ಹಿನ್ನೆಲೆಯಲ್ಲಿ ಉಪನ್ಯಾಸ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ. ಅದು ನಿರಂತರವಾಗಿ ಈಗ ನಡೀತಾ ಇದೆ. ಒಂದು. ಎರಡನೇದಾಗಿ ನಾವು ಅಷ್ಟೇ ನಮ್ಮ ಓದ್ಕೊಳ್ಕೆ ಅಂತ ನೀವು ಕೋಟ ಭಾಷೆ ಅಲ್ಲ ಮಾರ, ನಿಮ್ಮದು ಕುಂದಾಪುರ ಭಾಷೆ ಅಲ್ಲ, ಅದು ಎಂತ ಇತ್ತು, ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅದಕ್ಕೆ ಎಲ್ಲರಿಗೂ ಗೊತ್ತಾಗಿಲ್ಲ ಅಂತೇಳಿ ಅದರಲ್ಲೇ ಮಾತಾಡ್ತಿದ್ದೆ. ನನಗೆ ಅದಕ್ಕೆ ನಾವೇನು ಮಾಡಿದರೆ ನಮ್ಮ ಮಾರ್ಗದರ್ಶಕರು, ನಮ್ಮ ಪುಸ್ತಕ ಪ್ರಕಟಣಾ ಸಮಿತಿ ಸಂಚಾಲಕರು ಉಪೇಂದ್ರ ಸ್ವಾಮಿ ಹತ್ರ ಹೇಳಿ ಮೊನ್ನೆ ಸಾಹಿತ್ಯ ಸಮ್ಮೇಳನ ಆಯಿತು, ಬಾಬು ಶಿವಪೂಜಾರಿ ಅಧ್ಯಕ್ಷತೆ. ಆವಾಗ ನೋಡಿ ಇದೊಂದು ಪುಸ್ತಕ ಕ್ವಾಟ ಭಾಷೆ ಮತ್ತು ಸಂಸ್ಕೃತಿ ಅಂಥೇಳಿ ಒಂದು ಇದು ಕಿರು ಪುಸ್ತಕ. ಈ ಪುಸ್ತಕದಲ್ಲಿ ಕೇವಲ ನೋಡಿ ಕೆಲವು ಅಂದರೆ 31 ಪುಟ ಇದೆ. ಇಡೀ ನಮ್ಮ ಈ ಭಾಷೆ ಬಗ್ಗೆ ಅದು ಹ್ಯಾಂಗೆ ಮಾತಾಡ್ಕೊ ಹೆಂಗಿತ್ತು ಅಂದೆಲ್ಲ ಇದರೊಳಗೆ ಇತ್ತು. ಈಗ ಮೊನ್ನೆ ಇದು ನೋಡ್ಕೊಂಡವರೊಬ್ಬರು ನನಗೆ ನಿನ್ನೆ ಇವರು ದೂರವಾಣಿ ಮಾಡಿದರು. ಹಿಂದೆ ಕುಂದಾಪುರದಲ್ಲಿ ಸಮ್ಮೇಳನ ಆಗಿದ್ದರು ಎ.ವಿ. ನಾಡ್ರು. ಅಡಿಗ್ರೆ ನೀವೊಂದು ಉಪೇಂದ್ರ ಸ್ವಾಮಿ ಹತ್ರ ಒಂದು ಪುಸ್ತಕ ಬರ್ಸಿದ್ರಲ್ಲ ಮಾರ್ರೆ, ಅದೊಂದು 100 ಪುಸ್ತಕ ಯಾರು ಕೇಳ್ತಿದ್ರು, ಎಲ್ಲರೂ ಇತ್ತ ಕೇಳ್ರು. ನಾನು ಅದಕ್ಕೆ ಅವ್ರ ಕೈಲಿ ಕೇಂದ್ರ ಹೇಳ್ತೇನೆ. ನಿನ್ನೆ ನೋಡಿ ಇದು ನಾವು ಮಾಡಬೇಕಾದ ಕೆಲಸ. ಸುಮ್ಮನೆ ಇದು ನೋಡಿ, ಇದು ಯಾರು ಕೇಳಿದ್ರೆ ನೋಡಿ ನಿಮ್ಮ ಕೋಟೆ ಭಾಷೆ ಅಂತಂದು ಕೇಳಿದ್ರೆ ಇದು ಕೊಟ್ಟರೆ ಅವಾಗ ನಮಗೊಂದು ಸ್ವಲ್ಪ ಅಧ್ಯಯನಕ್ಕಾಗುತ್ತೆ. ಈಗ ಬೇರೆಯವರಿಗೂ ಕೂಡ ಈಗ 40 ಕಿಲೋಮೀಟರ್ ದೂರ ಹೋದಾಗೆ ಭಾಷೆ ವಿಶೇಷವಾಗಿ ಎಲ್ಲ ಪ್ರಯತ್ನಗಳಿಂದ ಸಮಗ್ರ ಕನ್ನಡ ಅಭಿವೃದ್ಧಿಗೆ ಏನಾದರೂ ಅಡಚಣೆ ಆಗ್ತದ ಅನ್ನುವಂಥ ಮೂಲ ಪ್ರಶ್ನೆ ಸಾರ್ವಜನಿಕರನ್ನ ಕಾಡ್ತಾ ಇದೆ. ಇದಕ್ಕೆ ತಮ್ಮ ಉತ್ತರ ಇದು ಜಾಗೃತ ಆಗಬೇಕು. ಕೆಲವ್ರಿಗೆ ಗೊತ್ತಾ ಏನಾಗುತ್ತೋ ಮುಂದೆ ಗೊತ್ತಿಲ್ಲ, ಆಗತ್ತೆ ಅನ್ನುವಂಥ ಈ ಋಣಾತ್ಮಕತೆ ಇದೆ, ಅದನ್ನು ಬಿಡಬೇಕು. ಆಗತ್ತೆ, ಉಳಿಯುತ್ತೆ ಅನ್ನುವಂಥದ್ದು ಈ ಉದ್ದೇಶ ಇಟ್ಕೊಂಡು ಮಾಡಿದರೆ ಎಲ್ಲವೂ ಯಶಸ್ವಿ ಆಗುತ್ತೆ. ಈಗ ಉದಾಹರಣೆಗೆ ನೋಡಿ, ಈಗ ಕುಂದಾಪುರ ಹೇಳಿ, ನಾವು ಬೈಂದೂರು ಬ್ರಹ್ಮಾವರ ಈ 2 ಭಾಗ ಮುಗಿಸ್ಕೊಂಡು ಮತ್ತೆ ಈ ಕಡೆ ಬರೋಣ. ಇಲ್ಲಿ ನಾವು ಸಾಹಿತ್ಯ ಪ್ರೇರಣೆ ಅಂತ ಕಾರ್ಯಕ್ರಮ ಮಾಡ್ತೀವಿ. ಇದಕ್ಕೆ ಸಂಪನ್ಮೂಲ ವ್ಯಕ್ತಿ ಬೇರೆ ಅಲ್ಲ, ನಾನೇ ಸಂಪನ್ಮೂಲ ವ್ಯಕ್ತಿ. ಉಪೇಂದ್ರ ಸ್ವಾಮಿ ರಾಮಚಂದ್ರ ರೈತ ತಾಲೂಕು ಅಧ್ಯಕ್ಷರೇ, ರಘುನಾಯಕರು ಇವರೇ ನಾವೇ ಸಂಪನ್ಮೂಲ ವ್ಯಕ್ತಿಗಳು. ಅದು ಬೈಂದೂರು ಚಂದ್ರಶೇಖರ ನಾವೇ ಸಂಪನ್ಮೂಲ ವ್ಯಕ್ತಿಯಾಗಿ ಶಾಲೆಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಪಾಲ್ಗೊಳ್ಳುವಿಕಾ ವಿಧಾನದ ಮೂಲಕ ಅವರಿಗೆ ಬರೆಯುವುದು ಹೇಗೆ ಅಂತ ಹೇಳಿಕೊಡ್ತಾ ಸುಮಾರು 2 ಗಂಟೆಗಳ ಕಾಲ ನಾನು ಒಬ್ಬ ನಿವೃತ್ತ ಶಿಕ್ಷಕ, ಮಕ್ಕಳಾಗಿರ್ತೀನಿ, ಅಂದರೆ ಬೋರ್ಡ್ ಇಟ್ಕೊಂಡು ಪಾಠ ಮಾಡೋದಲ್ಲ. ಹೀಗಾಗಿ ಬ್ರಹ್ಮಾವರ ತಾಲೂಕು ಮಾದರಿಯಾದಂಥ ಕಾರ್ಯಕ್ರಮ 32 ಶಾಲಾ ಪ್ರೇರಣೆ ಕಾರ್ಯಕ್ರಮ, ನಮ್ಮ ಸಾಹಿತ್ಯ ಪ್ರೇರಣೆ. ನಮ್ಮ ನರಸಿಂಹಮೂರ್ತಿಯವರು ಅವರು ಬೇರೆ ಯಾವುದೇ ಕಾರ್ಯಕ್ರಮ ಇದ್ದರೂ ಅದನ್ನ ಬದಿ ಹೊತ್ತುಬಿಟ್ಟು ಸಾಹಿತ್ಯ ಪ್ರೇರಣೆ ಅಂದ್ಕೊಂಡು ಬಂದ್ಬಿಡ್ತಾರೆ. ಯಾರೆಲ್ಲ ಭಾಗಿಯಾದರು ಸರ್ ಪ್ರೇರಣೆ ಕೊಡಲಿಕ್ಕೆ? ಪ್ರೊಫೆಸರ್ ಉಪೇಂದ್ರ ಸ್ವಾಮೀಜಿ, ಆಮೇಲೆ ಅಚ್ಯುತ ಪೂಜಾರಿ, ಆಮೇಲೆ ನೀಲಾವರ ಸುರೇಂದ್ರ ಅಡಿಗ, ರಾಮಚಂದ್ರ ಐತಾಳ್ರು, ಆಮೇಲೆ ನಾಗೇಶ್ ಮಯ್ಯ. ಆಮೇಲೆ ಈಗ ನಾಡ್ದೊಂದು ಕಾರ್ಯಕ್ರಮದಲ್ಲಿ ನಾನು ಬೈಂದೂರು ಕಡೆ ಹೋಗ್ತಾ ಇರೋದ್ರಿಂದ ಅಲ್ಲಿನ ಅಧ್ಯಕ್ಷರು ರಘುನಾಯಕರು ಮತ್ತು ಬೈಂದೂರು ಚಂದ್ರಶೇಖರ ನಾಮರಿಗೆ ಹೇಳಿದ್ದೇನೆ. ಈಗ ಅದು ಪ್ರೇರಣೆ ನೀಡುವ ಕಾರ್ಯಕ್ರಮಗಳ ಸ್ವರೂಪ ಎಂತಹದ್ದು? ಸ್ವರೂಪ ಅಂದರೆ ಶಾಲೆಗೆ ಹೋಗ್ತೀವಿ, ಹೋಗಿಬಿಟ್ಟು ಮಕ್ಕಳ ಜೊತೆಗೆ ಸಾಹಿತ್ಯದ ಓದು ಬರವಣಿಗೆ ಅವರಿಗೆ ಪ್ರೇರಣೆ ಮಾಡ್ತಾ ಸ್ಥಳದಲ್ಲೇ ಅವರಿಗೆ ಕವನ ಬರೆಸ್ತೀವಿ. ಕವನ ಅಂದರೆ ಅದು ಹೀಗೆ ಅದು 2 ಮಾತ್ರೆ ಕಾಲ ಅದು ಗುರು ಒಂದು ಮಗು ಅಂತ ಹೇಳೋಕ್ಕೋಗೋದಲ್ಲ, ಮಕ್ಕಳ ಕೈಲೇ ಅವರಿಗೆ ಪ್ರೇರಣೆ ನೀಡ್ತಾ ಆ ಸ್ಫೂರ್ತಿನಲ್ಲಿ ಬರೆಯುವಂಥ ರೀತಿಯಲ್ಲಿ. ಇದಕ್ಕಾಗಿ ನಾವು ಒಂದು ಸಣ್ಣದಾದಂಥ ಒಂದು ವಿನ್ಯಾಸ ಮಾಡ್ಕೊಂಡಿದ್ದೀವಿ. ಆ ರೀತಿ ಅದಕ್ಕೀಗ ಎಲ್ಲರಿಗೂ ಹೇಳೋದಷ್ಟೇ, ಇಂಥ ಪ್ರೇರಣೆ ಕಾರ್ಯಕ್ರಮ ಉಡುಪಿ ಜಿಲ್ಲೆಯಲ್ಲಿ ಯಾರೇ ಕೇಳಿದರೂ ಕೂಡ ನಮ್ಮ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇಂಥ ಪ್ರೇರಣೆ ಪ್ರಚಲಿತದಲ್ಲಿದ್ದಂತಹ ಆಶುಭಾಷಣ ಈಗ ಕಂಪ್ಲೀಟ್ ಆಗಿ ತಿಳಿದಿರಬಹುದು, ಅದನ್ನು ಮಾಡ್ತಾ ಇದ್ದಾರೆ. ಹಲವಾರು ಭಾಷಣಕಾರರನ್ನ ಸೃಷ್ಟಿಸಿದಂಥದ್ದು ಆಶುಭಾಷಣ. ಅದಕ್ಕೆ ನಮ್ಮದೇನಂತ ಹೇಳಿದ್ರೆ ಈರುಳ್ಳಿ ಉಂಡೆ ಚಟುವಟಿಕೆ ಅಂತ. ಈರುಳ್ಳಿ ಉಂಡೆ ಅಂತ ಹೇಳಿದ್ರೆ ಈ ಬೇರೆ ಬೇರೆ ಸ್ಲಿಪ್ಪಿನಲ್ಲಿ ಮಕ್ಕಳು ಈಗ ಅದು ನಾವು ಆಶುಭಾಷಣ ಮಾಡುವಾಗ ಮಕ್ಕಳು ಅದು ಯಾವ
ಯಾವ ವಯಸ್ಸಿನವರು ಅಂತ ತಿಳಿದುಕೊಂಡು ಅದಕ್ಕೆ ಸರಿಯಾದ ವಿಷಯ ಕೊಟ್ಟಿರಬೇಕು. ಮಕ್ಕಳಿಗೆ ಗೊತ್ತಿಲ್ಲದಂಥ ವಿಷಯ ಕೊಟ್ಟರಿಗೂ ಅವ್ರಿಗೆ ಕಷ್ಟ ಆಗುತ್ತೆ. ಅದನ್ನು ಸಣ್ಣ ಸಣ್ಣ ಚೀಟಿ ಮಾಡಿ ಈಗ ಈರುಳ್ಳಿ ಉಂಡೆ ಮಾಡ್ಕೊಂಬಿಟ್ಟು ನೋಡಿ, ಆ ಉಂಡೆನ ತಗೊಂಡು ಎದುರುಗಡೆ ಬಿಟ್ಟಾಗ ಮಕ್ಕಳು ಬರ್ತಾರೆ, ನೋಡಪ್ಪ ಈ ಈರುಳ್ಳಿ ಉಂಡೆ ಒಂದು ಸಿಪ್ಪೆ ತೆಗಿ ಅಂತೇಳಿ, ಆ ಸಿಪ್ಪೆನಲ್ಲಿ ಏನು ಬರೋದು ಅವ್ನು ಮಾತಾಡಬೇಕಾಗತ್ತೆ. ಈ ರೀತಿಯಾಗಿ ಸಾಹಿತ್ಯ ಪ್ರೇರಣೆ ಕಾರ್ಯಕ್ರಮ ಇದನ್ನು ಜಿಲ್ಲೆಯ ಬೇರೆ ತಾಲೂಕುಗಳಿಗೂ ಕೂಡ ಹಬ್ಬಿಸಬೇಕು ಅಂತ ನಮ್ಮದೊಂದು ಪ್ರಯತ್ನ ಇದೆ. ಇದರಿಂದ ಪ್ರೇರಣೆಯಾಗಿ ಕೂಡ ಒಂದಷ್ಟು ಮಕ್ಕಳು ಬರವಣಿಗೆಯನ್ನಲು ಪ್ರಾರಂಭಿಸಿದ್ದಾರೆ. ಮತ್ತು ಅಷ್ಟು ಮಾತ್ರ ಅಲ್ಲ, ಆ ಮಕ್ಕಳು ಕವನ ಬರೀತಾರಲ್ಲ ಅವ್ರಿಗೆ ಸ್ಫೂರ್ತಿಯಾಗಲಿ ಅಂತೇಳಿ ಒಂದಷ್ಟು ಕನ್ನಡ ಶಾಲೆ ತಗೊಂಡೋಗಿ ಆ ಮಕ್ಕಳಿಗೆ ಕನ್ನಡ ಶಾಲೆ ಹಾಕಿ ಆ ಪುಸ್ತಕ ಕೊಟ್ಟಾಗ ಆ ಮಕ್ಕಳು ನಗು ನೋಡಬೇಕು. ನಾವು ಅಷ್ಟು ಖುಷಿ ನನಗೆ. ನಾವಂತೂ ಇವರು ನರಸಿಂಹಮೂರ್ತಿಯವರು ಅದನ್ನೆಲ್ಲ ದಾಖಲೆ ಮಾಡ್ಕೊಂಡಿದ್ದಾರೆ. ನನಗೆ ಈ ರೀತಿ ನನಗೆ ಅನಿಸ್ತು, ಈಗ ಒಂದು ಹೆಜ್ಜೆ ಮುಂದೋಗಿದ್ವಿ. ಇನ್ನು ಬರೀ ಶಾಲೆಗೆ ಹೋಗುವುದಲ್ಲ, ಒಂದು ಈ ಹಣ್ಣಿನ ಸಸಿ ತಗೊಂಡು ಹೋಗಬೇಕು ಅಂತ. ಮೊದಲು ನನ್ನ ತೆಂಗಿನ ಸಸಿ ಅಂತೇಳಿ ನಮ್ಮದು ಯೋಚನೆ ಇತ್ತು. ಈಗ ಹಂಗಲ್ಲ, ಬೇರೆ ಈಗ ಹಲಸು ಅಥವಾ ಮಾವು ದೊಡ್ಡ ಗ್ರೌಂಡ್ ಇದ್ದು ಅಲ್ಲಿ ಅವಶ್ಯಕತೆ ಇದೆ. ಈ ಪ್ರೇರಣೆ ಸಂದರ್ಭದಲ್ಲಿ ಒಂದು ಸಸಿ ನೋಡೋಣ ಅಂತ. ಯಾಕಂದರೆ ಅದಕ್ಕೊಂದು 2 ವರ್ಷ ನೋಡ್ಕೊಂಬಿಟ್ರೆ ಮತ್ತೆ ನೀರು ಹಾಕಬೇಕಾದ ಅಗತ್ಯ ಇಲ್ಲ. ಹಲಸಾಗಲಿ ಮಾವಾಗಲಿ ಅದು ಮುಂದೆ ಮಕ್ಕಳು ಅದು ನೆರಳು ಆಗುತ್ತೆ. ಆಮೇಲೆ ಅಲ್ಲಿ ಬೇಕಾದ್ರೆ ಒಂದು ಚಿಟ್ಟೆ ಕಟ್ಟಿರೋಲ್ಲಿ ಪಾಠ ಮಾಡ್ಬೋದು, ಅಥವಾ ಹಕ್ಕಿಗಳಿಗೂ ಆಶ್ರಯ ಆಗುತ್ತೆ. ಮಕ್ಕಳು ಕೂಡ ಅಂದರೆ ಈ ರೀತಿ ಅಂದರೆ ಶಾಲೆ ಆವಾಗ ಹೇಳಿದ್ನಲ್ಲ, ಶಾಲೆ ಹೊರಗೆ ಗಿಡ ಮರ ಒಳಗೆ ಪ್ರೇರಣೆ ಅನ್ನುವಂಥ ಈ ರೀತಿಯ ಕಾರ್ಯಕ್ರಮಗಳು ಅದು ಈಗ ಬೈಂದೂರಿಗೆ ವಿಸ್ತರಿಸಿದ್ದೇವೆ. ಕುಂದಾಪುರಕ್ಕೂ ಆ ಭಾಗದಲ್ಲಿ ನಾವು ವಿಸ್ತರಿಸ್ತಾ ಇದ್ದೀವಿ. ಒಂದಷ್ಟು ರಸಪ್ರಶ್ನೆ ಕಾರ್ಯಕ್ರಮಗಳು ಎಲ್ಲ ಮಾಡ್ತೀವಿ. ಮರಗಳ ಹೆಸರು ಹೇಳಿ, ಹೂಗಳ ಹೆಸರು ಎಲ್ಲ ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಇವರು ಕಾಮತ್ರವರು ನಮಗೆ ಸ್ವಲ್ಪ ನೆನೆಸ್ಕೊಳ್ಬೇಕು. ಅವರು ಒಂದು ದಿವಸ ದೂರವಾಣಿ ಮಾಡಿ ಈಗ ಆಲೂರು ವೆಂಕಟರಾಯರ ಬಗ್ಗೆ ಒಂದು ಪ್ರೇರಣೆ ಕಾರ್ಯಕ್ರಮ ಮಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಅವರು ಏಕೀಕರಣದ ಸಂದರ್ಭದಲ್ಲೂ ಕೂಡ ಹೋರಾಡಿದವರು. ಮಕ್ಕಳಿಗೆ ಓದು ಕನ್ನಡ ಅಂತ, ಮಕ್ಕಳಿಗೆ ಓದಿಸ್ಬೇಕು, ರಸಪ್ರಶ್ನೆ ಕೇಳಿಸ್ಬೇಕು, ಆಮೇಲೆ ಅವರಿಗೆ ಬರವಣಿಗೆ ಬರೆಸ್ಬೇಕು ಅಂತೇಳಿ. ಈಗ ಉದಾಹರಣೆಗೆ ಕೆಲವು ನಾವು ಬರವಣಿಗೆ ಕೂಡ ಚಾಲೆಂಜ್. ಈಗ ನಾವೊಂದು 5 ಪದ ಕೊಡೋದು, ಈ 5 ಪದಗಳು ನಿಂದು ನನ್ನ ಪದಗಳು, ನೀವೊಂದು 10 ಪದಗಳು 11 ಪದ ಸೇರಿಸಿ ಒಟ್ಟು 15 ಪದಕ್ಕೆ ಮೀರಿದಾಗೆ ವಾಕ್ಯ ಮಾಡಪ್ಪ. ಯಾರು ಚೆನ್ನಾಗಿ ವಾಕ್ಯ ಮಾಡ್ತೀರೋ ಅವ್ರಿಗೊಂದು ಬಹುಮಾನ ಅಂತ. ಮಕ್ಕಳು ಕೂಡಲೇ ಯೋಚನೆ ಮಾಡಿಕೊಂಡು ಬರೀತಾರೆ. ಕಡೆಗೆ ಯಾರು ಚೆನ್ನಾಗಿ ಬರೀತಾರೋ ಅವರಿಗೊಂದು ಶಾಲೆ ಒಂದು ಪುಸ್ತಕ ಕೊಟ್ಟಾಗ ಅದ್ರ ಕಥೆನೇ ಬೇರೆ. ಮಕ್ಕಳಿಗೆ ಕೂಡ ಒಂದು ರೀತಿ ಪ್ರೇರಣೆ. ಈ ರೀತಿಯ ಒಂದು ಮಕ್ಕಳಲ್ಲಿ ಅಂದರೆ ಯುವಕರಲ್ಲಿ ಆಮೇಲೆ ವಿದ್ಯಾರ್ಥಿಗಳಲ್ಲಿ ಕನ್ನಡದ ಆಸಕ್ತಿಯನ್ನು ಪ್ರೇರಣೆಯನ್ನು ಉಂಟು ಮಾಡಲಿಕ್ಕೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಆಗಿದೆ. ಈಗ ತಾಲೂಕು ಸಮ್ಮೇಳನ ಆಗುವಾಗ ಅವರೊಂದು ವಿಶಿಷ್ಟವಾದ ಕಲ್ಪನೆ ತೊಗೊಂಡು ಬಂದರು, ನನ್ನ ಊರು ನನ್ನ ಹೆಮ್ಮೆ ಅಂತ. ಸರಿ, ಇಡೀ ಹೆಬ್ರಿಯ ಎಲ್ಲ ಗ್ರಾಮಗಳ ಬಗ್ಗೆ ಒಂದೊಂದು ಪ್ರೌಢಶಾಲೆಯ ಮಗು ಮಾತಾಡ್ತು. ಎಷ್ಟು ಅದ್ಭುತವಾದ ಕಾರ್ಯಕ್ರಮ ಅದು. ನಮಗೆ ಬಹಳ ಸಂತೋಷ ಆಯಿತು. ಗ್ರಾಮಗಳ ಹುಟ್ಟು ವಿಶಿಷ್ಟ ಹುಟ್ಟು, ಅಲ್ಲಿ ಜಾತಿ ಎಷ್ಟು ವ್ಯವಸ್ಥೆ ಆಗಿದೆ, ಕೃಷಿ ಹೇಗಿದೆ, ಅಲ್ಲಿ ಒಟ್ಟು ಜನಪದರು ಎಷ್ಟು ಜನ ಇದ್ದಾರೆ, ಅಲ್ಲಿರುವ ಸಾಂಸ್ಕೃತಿಕ ಕಾರ್ಯಕ್ರಮ ಏನು, ಅಲ್ಲಿನ ದೈವಗಳೇನು, ಅದು ಆರಾಧನೆ ಏನು, ಅಲ್ಲಿ ಹರಿಯುವ ನದಿಗಳ್ಯಾವು, ಎಷ್ಟು ಅದ್ಭುತವಾದ ಕಾರ್ಯಕ್ರಮ. ಸಾಹಿತ್ಯ ಪರಿಷತ್ ಜಿಲ್ಲೆಗೆ ಭಾಳ ಸಂತೋಷ ಆಯಿತು. ಹೆಬ್ರಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಕ್ಕಳು ಪ್ರಸ್ತುತಿ. ಹಾಗಾಗಿ ಸಾಹಿತ್ಯ ಪರಿಷತ್ತು ಅಪ್ರತ್ಯಕ್ಷವಾಗಿ ನಿಮ್ಗೆ ಗೊತ್ತೇ ಆಗೋದಿಲ್ಲ, ಮಕ್ಕಳೊಳಗಡೆ ಈ ಕಲೆ, ಸಂಸ್ಕೃತಿ, ಸಾಹಿತ್ಯ, ಜನಪದ ಬಗ್ಗೆ ಅವ್ರು ಪ್ರೇರಣೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಅದು ಹೆಬ್ರಿ ಇತ್ತೀಚೆಗೆ ನಡೆದಂಥ. ಅದರೊಂದಿಗೆ ಮಾನ್ಯ ಸುಬ್ರಹ್ಮಣ್ಯ ಶೆಟ್ಟಿಯವರೇ, ಕನ್ನಡ ಈ ಕಾರ್ಕಳ ತಮ್ಮ ಒಂದು ಪರಿಕಲ್ಪನೆಯ ಕಾರ್ಯಕ್ರಮ ಕನ್ನಡ ಪ್ರೀತಿ ಮತ್ತು ಸಾವಯವ ಪ್ರೀತಿ. ಸಾವಯವ ಪ್ರೀತಿ ಅಂದರೆ ಅದು ಕೃಷಿಗೆ ಸಂಬಂಧಪಟ್ಟದ್ದು. ಕನ್ನಡ ಭಾಷೆ ಅಂದರೆ ಭೂಮಿ, ಸಂಸ್ಕೃತಿ ಎಲ್ಲವನ್ನು ಒಳಗೊಂಡಂಥ ಒಂದು ಪರಿಭಾಷೆ ಅಂತ ನಾವು ಅದನ್ನು ಮನಗಂಡಿದ್ದೇವೆ. ಈ ಹಂತದಲ್ಲಿ ಈ ಸಾವಯವ ಪ್ರೀತಿ, ಸಾವಯವ ಕೃಷಿ ಪ್ರೀತಿ ಕನ್ನಡ ಪ್ರೀತಿಗೆ ಯಾವ ರೀತಿಯಲ್ಲಿ ಹೊಂದಾಣಿಕೆ ಆಗುತ್ತೆ ತಮಗೆ? ಈಗ ಸಾವಯವ ಪ್ರೀತಿ ಅಂದ ತಕ್ಷಣವೇ ಅದು ಮೂಲಭೂತವಾದಂಥ ಕನ್ನಡದ ಪ್ರೀತಿನೇ. ಈಗ ಅಡಲ್ಟ್ರೇಷನ್ ಯಾವುದು, ಕಲಬೆರಕೆ ಯಾವುದು, ಅದು ಮಿಕ್ಸ್ಡ್ ಯಾವುದು ಅಂದ ತಕ್ಷಣ ನಾವು ಬೇರೆ ಬೇರೆ ಭಾಷೆ ಜೊತೆಗೆ ಮಾತಾಡೋದು. ಹಾಗೆ ಸಾವಯವ ಭಾಷಾ ಕಲಬೆರಕೆ, ಸಾವಯವ ಭಾಷಾ ಕಲಬೆರಕೆಗೆ ಇದನ್ನ ಸಾವಯವ ಅನ್ನುವ ಬಾಲ ಮೂಲಭೂತ ಉದ್ದೇಶವೇ ಮಾತೃಭಾಷೆಯ ನೆಲೆಯಲ್ಲಿ ನಿಂತ್ಕೊಂಡು ಮಾತಾಡಬೇಕು, ಅಂದರೆ ಸಹಜವಾಗಿರಬೇಕು ಅಂತ. ಕನ್ನಡವೂ ಸಹಜವಾಗಿದ್ದಾಗ, ಈಗ ನಾವು ಎಷ್ಟೇ ಶ್ರೀಮಂತರಾಗಿ ಹೊರಗಡೆ ಹೋದ್ರು, ಬಾಂಬೆಯಲ್ಲೇ ಹೋಗಿ ಹಿಂದಿಯನ್ನು ಮಾತಾಡಿದ್ರು, ಬರೀ ನಿರ್ಗಳುಗಳು ಹಿಂದಿ ಮಾತಾಡೋದು ಸಹ ನಮಗೆ ಹೊಟ್ಟೆ ನೋವಾದಾಗ ಮತ್ತು ನಾವು ಅಮ್ಮ ಅಂತ ಕರಿತೀವಲ್ಲ, ಹಾಗಾಗಿ ಸಾವಯವ ಪ್ರೀತಿ. ಹಾಗಾಗಿ ಕಾರ್ಕಳ ತಾಲೂಕಿನಲ್ಲಿ ನಿರಂತರವಾದ ಕನ್ನಡ ಕಾರ್ಯಕ್ರಮಗಳು ಹೇಗೆ ಅಂದರೆ ಭಾಳ ಕಡಿಮೆ ವೆಚ್ಚದಲ್ಲಿ ಅತ್ಯದ್ಭುತವಾಗಿ ಜನಪದಕ್ಕೆ ಜನರಿಗೆ ಸ್ವಲ್ಪ ಹೊಸ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕೊಂಡಳ್ಳಿ ಪ್ರಭಾಕರ್ ಶೆಟ್ಟರ್ ಅಂತೇಳಿ ಅಲ್ಲಿ ಕಾರ್ಕಳ ತಾಲೂಕಿನ ಅಧ್ಯಕ್ಷರು, ಅವರು ಕಗ್ಗದ ಬಗ್ಗೆ ನಿರರ್ಗಳವಾಗಿ ಒಂದು 3 ಗಂಟೆಗಳ ಕಾಲ ಮಾತಾಡಬಲ್ಲರು, ವ್ಯಾಖ್ಯಾನ ಮಾಡಬಲ್ಲರು. ಅವರನ್ನು ಬಹು ಬೇಡಿಕೆ ಇದೆ ಈಗ ಆ ಭಾಗದಲ್ಲಿ ಅವರಿಗೆ. ಅಂದರೆ ಇದ್ರ ಮೂಲಕ ಮಕ್ಕಳಿಗೆ ಪ್ರೇರೇಪಣೆ ಮಾಡ್ತಾ ಇದ್ದಾರೆ. ಸಾವಯವ ಕೃಷಿ ಜೊತೆಗೆ ಅವರು ಏನು ಮಾಡೋದು, ಕೃಷಿಯನ್ನು ತೆಗೆದುಕೊಂಡು
ಅಲ್ಲಿರ್ತಕ್ಕಂಥ ಸಂಘಟನೆಗಳ ಜೊತೆ ಸೇರಿಕೊಂಡು ಅಲ್ಲಿ ತುಂಬ ಯುವಕ ಮಂಡಲಗಳಿದ್ದಾವೆ, ಅದ್ರ ಜೊತೆ ಸೇರಿಕೊಂಡು ಕೃಷಿ ಮತ್ತು ಕನ್ನಡ ಇದು ಜೊತೆಗೆ ಕೆಲಸಗಳನ್ನು ಮಾಡ್ತಾಯಿದೆ. ಅದಕ್ಕೆ ಮಾನ್ಯ ಜಿಲ್ಲಾಧ್ಯಕ್ಷರು ಅದು ಹೋಗಿ ಪ್ರಶಂಸೆ ಮಾಡಿ ಬಂದಿದ್ದಾರೆ. ಬಟ್ ಸರ್ ಅದು ಪೂರಕ ಒಂದು ಮಾಹಿತಿ. ಮೊನ್ನೆ ದಿವಸ ಅವ್ರದ್ದು ಮಂಕುತಿಮ್ಮನ ಕಗ್ಗದ ಬಗ್ಗೆ 110 ಬಗ್ಗೆ ಅದು ವ್ಯಾಖ್ಯಾನ ಇಟ್ಟು ಅದು ಜೋಗಿಯವರು ಬಂದಿದ್ದರು ಅಲ್ಲಿ ಕಾರ್ಕಳದಲ್ಲಿ ಅದು ಆ ಪುಸ್ತಕ ಬಿಡುಗಡೆ ಆಯಿತು. ಆ ಸಂದರ್ಭದಲ್ಲಿ ಪ್ರಭಾಕರ್ ಶೆಟ್ಟರು ಅದು ಮಂಕುತಿಮ್ಮನ ಕಗ್ಗದ ಬಗ್ಗೆ ಮಾತನಾಡಿದ್ದು ಅದು ಬೇರೆ ಬೇರೆ ಕಡೆ ವೈರಲ್ ಆಯಿತು. ರಾಜ್ಯದ ಕೋಶಾಧ್ಯಕ್ಷರು ಪಟೇಲ್ ಪಾಂಡು ಅವರು ರಾತ್ರಿ 10 ಗಂಟೆಗೆ ಫೋನ್ ಮಾಡಿದರು. ಅವರು ನನಗೆ ಕಳಿಸಿದ್ರು, ಅವರು ಅದನ್ನು ನೋಡ್ಕೊಂಬಿಟ್ಟು ಅಡಿಗೆ ಈಗ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಗಳಲ್ಲಿ ಆಗ್ತಾಯಿದೆ, ಎಂಥ ಪ್ರತಿಭಾವಂತರು ಇವರು ಅಂದು ಅವರಿಗೊಂದು ಅಭಿನಂದನೆ ಸಲ್ಲಿಸಬೇಕು, ಅವ್ರ ಫೋನ್ ನಂಬರ್ ಇದ್ರೆ ಕೊಡಿ. ಅದಕ್ಕೆ ನಾನು ಹೇಳಿದೆ, ಇಲ್ಲ ಮಾರ್ಯಾರೆ ಅವರು ನಮ್ಮ ತಾಲೂಕು ಕಾರ್ಕಳ ತಾಲೂಕಿನ ಅಧ್ಯಕ್ಷರದು, ನನಗೆ ಎಷ್ಟು ನೀವು ನಿಮ್ಮ ಮಾತು ಕೇಳಿ ನನಗೆ ಖುಷಿ ಆಯಿತು. ನಾನು BP ಮಾತು ತಗೊಳ್ಳೋಣ, ಇವತ್ತು ಮಾತ್ರ ತಗೊಳ್ಳೋದಿಲ್ಲ, ಅಷ್ಟು ಖುಷಿಯಾಗಿದೆ ನನಗೆ ಅಂದೆ. ಅಂದರೆ ನಮ್ಮ ತಾಲೂಕು ಅಧ್ಯಕ್ಷರುಗಳು ಈ ರೀತಿಯ ಒಂದು ತಮ್ಮ ವರ್ಚಸ್ಸುಗಳನ್ನು ಬಳಸ್ಕೊಂಡು ಆಮೇಲೆ ಅವರು ಸಾರ್ವಜನಿಕವಾಗಿಯೂ ಬೆಳೆದ್ರ ಜೊತೆಗೆ ಈ ರೀತಿ ಆಗುತ್ತಲ್ಲ, ಇದು ಕೂಡ ಪ್ರೇರಣೆ ಆಗುತ್ತೆ ಅಂತ. ಮಾನ್ಯ ಸುಬ್ರಹ್ಮಣ್ಯ ಶೆಟ್ಟಿ ಅವರೇ, ಈಗ ತಾವು ಹೇಳಿದ್ರಿ ಸಾವಯವ ಕನ್ನಡ ಆಗಬೇಕು ಅಂತ. ಸಾವಯವ ಕೃಷಿ ಬೇಕಿದ್ರೆ ಸಾವಯವ ಗೊಬ್ಬರಗಳನ್ನು ಹಾಕಬೇಕು. ಸಾವಯವ ಕನ್ನಡ, ಸಾವಿಲ್ಲದ ಕನ್ನಡ ಆಗಬೇಕಿದ್ರೆ ಏನೇನು ಗೊಬ್ಬರ ಹಾಕಬೇಕು? ಈಗ ಭಾಳ ಬರಗೂರು ರಾಮಚಂದ್ರಪ್ಪನವರು ಒಂದು ಮಾತು ನನಗೆ ಯಾವಾಗಲೂ ನೆನಪಾಗುತ್ತೆ. ನೀವು ಕನ್ನಡವನ್ನು ಉಳಿಸೋದು ಬೇಡ ರೀ, ಕನ್ನಡಿಗರನ್ನು ಉಳಿಸಿ ಅಂತ. ಭಾಳ ಸ್ಪಷ್ಟ. ಕನ್ನಡಿಗರು ಉಳಿಸ್ಬೇಕಾದ್ರೆ ಏನು ಮಾಡಬೇಕು? ಕನ್ನಡ ಭಾಷೆಯನ್ನು ಕಲಿತಂತೆ ಒಬ್ಬ ವ್ಯಕ್ತಿಗೆ ಇಲ್ಲಿ ಸೂಕ್ತವಾದ ಸ್ಥಾನಮಾನಗಳು ಸಿಗಬೇಕು. ಅನ್ನದ ಭಾಷೆ ಅಂತ ನಾವೆಲ್ಲ ಭಾಳಷ್ಟು ಸಮಯದಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ. ನಮ್ಗೆ ಅನ್ನದ ಭಾಷೆ ಆಗದಲೇ ಇದ್ದರೆ ಕನ್ನಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಸೊ ಭಾಳ ಆಶ್ಚರ್ಯ ಸಂಗತಿ ಏನಂದರೆ, ಇಂಗ್ಲೀಷ್ ಮಾಧ್ಯಮದಲ್ಲಿ ಕಲ್ತಿರ್ಬೋದು ಭಾಳ ಇಂಜಿನಿಯರಿಂಗ್ ಎಲ್ಲವೂ, ಇವಾಗ ಏನಿದೆ ಮೆಡಿಸಿನ್ನು ಇಂಜಿನಿಯರಿಂಗ್ ಎಲ್ಲವೂ ಆಂಗ್ಲ ಸಹಜವಾಗಿದೆ. ಅದು ಇಲ್ಲಿ ಕಲ್ತಂಥ ಹೋಗಿ ಹೊರದೇಶದಲ್ಲಿ ಭಾಳ ಹೆಸರು ಮಾಡಿದಂಥ ಬಹುತೇಕರು ಇವತ್ತು ಅಲ್ಲಿಂದ ಕನ್ನಡದ ಕೃತಿಗಳನ್ನು ರಚನೆ ಮಾಡ್ತಾ ಇದ್ದಾರೆ. ಜನಾರ್ದನ್ ಮರುವಂತೆ ನಮ್ಮ ಭಾಗದವರೇನೆ ಲಂಡನ್ ಎತ್ಕೊಂಡು ಇವತ್ತು ಎಷ್ಟು ಪುಸ್ತಕಗಳನ್ನು ಬರೆದಿದ್ದಾರೆ. ಅವರು ಅವರ ಉನ್ನತ ಶಿಕ್ಷಣವನ್ನೆಲ್ಲವೂ ಆಂಗ್ಲ ಮಾಧ್ಯಮದಲ್ಲೇ ಮಾಡಿದವರು. ಇಲ್ಲಿ ಏನಾಗಿದೆ ಅಂದರೆ, ಕನ್ನಡ ಪ್ರೀತಿ ನಮ್ಮೊಟ್ಟಿಗೆ ಇದ್ದರೆ ಸಹಜವಾಗಿ ಎಲ್ಲವೂ ಸರಿ ಹೋಗ್ಲಿಕ್ಕೆ ಸಾಧ್ಯತೆ ಇದೆ ಅಂತ ನನ್ನ ಭಾವನೆ. ಓಕೆ ಸರ್, ಮತ್ತೆ ಕನ್ನಡ ತೇರು ಕಾರ್ಯಕ್ರಮದ ಬಗ್ಗೆ ಹೇಳ್ತೀರಾ? ಕನ್ನಡ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲೇ ನಾನು ಎದೆ ತಟ್ಟಿ ಹೇಳ್ತೀನಿ, ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮ. ಈಗ ಸಂಜೀವಿನಿ ಅಂತ ಬಳಗ ಇದೆ. ಹೌದು. ಎಲ್ಲಿ ಗ್ರಾಮ ಪಂಚಾಯತ್ ಸ್ವಸಹಾಯ ಗುಂಪುಗಳು. ಆ ಸ್ವಸಹಾಯ ಈಗ ಪ್ರತಿಯೊಂದು ಪಂಚಾಯಿತಿನಲ್ಲಿ ಆ ಸ್ವಸಹಾಯ ಗುಂಪಿನಲ್ಲಿರುವಂಥವ್ರನ್ನೆಲ್ಲರನ್ನೂ ಒಟ್ಟು ಸೇರಿಸಿ ಅವರಿಗೆ ಕನ್ನಡದ ಪ್ರೇರಣೆಯನ್ನು ಮಾಡುವಂಥದ್ದು, ಅವರಿಗೆ ಜನಪದ ಗೀತೆಗಳನ್ನು ಹಾಡಿಸುವಂಥದ್ದು, ಅವರಲ್ಲಿ ಏನೇನು ಪ್ರತಿಭೆ ಕನ್ನಡದಿದೆಯೋ ಅದನ್ನು ಅವರ ಮೂಲಕ ಅಭಿವ್ಯಕ್ತಿಗೊಳಿಸಿ ಅದಕ್ಕೆ ಬಹುಮಾನವನ್ನು ಕೊಟ್ಟು ಆಮೇಲೆ ಒಬ್ಬರು ಸಂಪನ್ಮೂಲ ವ್ಯಕ್ತಿಗಳಿಂದ ಮಾತಾಡಿಸೋದು. ಮೊನ್ನೆ ಹೆಬ್ರಿಂದ ಆ ತೇರು ಹೊರಟಿದೆ. ಈಗ ಹೆಬ್ರಿ ಗ್ರಾಮ ಪಂಚಾಯತಿ ಆಗಿದೆ. ಈಗ ನಂತರದ ಪಂಚಾಯತಿ ಹೋಗ್ತದೆ. ಅಲ್ಲಿ 180ಕ್ಕೂ ಹೆಚ್ಚು ಮಹಿಳೆಯರು ಭಾಗವಹಿಸಿದರು. ಅದರಲ್ಲಿ ಪದ್ಮಾವತಿ ಅನ್ನೋರು ಒಂದು ಗೀತೆ ಹಾಡಿದರು, ಅದು ಜನಪದ ಗೀತೆ. ನಾನು ವೇದಿಕೆಯಲ್ಲಿ ಕೆಲವೊಮ್ಮೆ ನಾವು ಒಂದು ರೀತಿ ಈ ಸಾಹಿತಿಗಳೆಲ್ಲ ಒಂದು ರೀತಿ ಇದಕ್ಕಾಗ್ತೀವಿ. ನಾನು ಅಮ್ಮ ನಮ್ಗಿಂತ ಕಿರಿಯವರು ಅದು ಗೊತ್ತಿಲ್ಲ, ನನ್ನ ವಯಸ್ಸು ನಾನು ನೋಡ್ಕೋಗಿದ್ದಲ್ಲ, ಅವ್ರ ಹಾಡು ಎಷ್ಟು ಪ್ರೇರಣೆ ಆಯ್ತು ಅಂತ ನಾನು ಅಲ್ಲೇ ನಮಸ್ಕಾರ ಮಾಡಿದ್ದೆ. ಅಲ್ಲ, ಅವ್ರು ಕನ್ನಡದ ಜನಪದ ಹಾಡು ಎಷ್ಟು ನಾವು ಕಾಂತಾರ ಸಿನಿಮಾನಲ್ಲಿ ಅವ್ರು ಹಾಡಿದ್ರಲ್ಲ, ಅದ್ಭುತ ಅಂತ ನೋಡಿ ನಮಗೆ ಆಶ್ಚರ್ಯ ಆಯಿತು. ಇಂಥ ಕಲಾವಿದರು ನಮ್ಮಲ್ಲಿ ಇದ್ದಾರಲ್ಲ ಅಂತ, ಅಂಥವ್ರನ್ನ ಗುರುತಿಸಬೇಕು, ಪ್ರೋತ್ಸಾಹಿಸಬೇಕು. ನಾನು ಅಮ್ಮನಿಗೆ ಹೇಳಿದೆ, ನೋಡಮ್ಮ ಮುಂದೆ ಸಮ್ಮೇಳನ ಆದಾಗ ನಿಮ್ಮನ್ನು ಗುರುತಿಸಿ ಅಂತೇಳಿ ಅವರಿಗೆ ಕೂಡಲೇ ನಾನು ನನ್ನ ನಾನು ಅದು ಗ್ರಾಮಕ್ಕೆ ಅಂದರೆ ನಮ್ಮ ಮುಖ್ಯ ಈಗ ಮಹೇಶ್ ಅವರು 1 ಕೋಟಿ ಸದಸ್ಯತ್ವ ಆಗಬೇಕಂತ ಹೇಳ್ತಿದ್ದಾರೆ ಮತ್ತು ಶ್ರೀಸಾಮಾನ್ಯರತ್ತ ಸಾಹಿತ್ಯ ಪರಿಷತ್ತು ಹೋಗಬೇಕು ಅಂತ ನಮ್ಮದು ಉದ್ದೇಶ. ಈ ಹಿನ್ನೆಲೆಯಲ್ಲಿ ಈ ನಾವು ಗ್ರಾಮಕ್ಕೆ ಹೋದಾಗ ಎಷ್ಟು ಜನ ಮಹಿಳೆಯರು ಬಂದರು, ಈ ರೀತಿ ಆಯ್ತಲ್ಲ, ಅವ್ರಿಗೂ ಕೂಡ ಅದನ್ನು ಮುಂದುವರಿಸಿ ಹೋಗ್ತಾರೆ. ಆವಾಗ ಪದ್ಮಾವತಿ ಅಮ್ಮನಿಗೆ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ನನ್ನ ಬೈಗಳಿಗೆ ಶಾಲ್ಗೆಲ್ಲ ಇರುತ್ತೆ, ನಾನು ಸೀದಾ ಕೂಡಲೇ ಅವ್ರನ್ನ ಕರೆದು ಒಂದು ಶಾಲು ಹೊತ್ತಿಸಿ ಅವ್ರಿಗೊಂದು ಪುಸ್ತಕ ಕೊಟ್ಟಿದ್ದು. ಆ ಅಮ್ಮನಿಗೆ ಅದು ಮೊದಲ ಶಾಲು ಏನೋ ಅನಿಸುತ್ತೆ, ಎಷ್ಟು ಖುಷಿ ಲವಲವಿಕೆಯಿಂದ. ಆಮೇಲೆ ಕೊನೆ ಬಂದುಬಿಟ್ಟು ನಾನು ಇನ್ನೊಂದು 2 ಹಾಡು ಹಾಡ್ತೀನಿ ಅಂತೇಳಿ ಕೊನೆಗೆ ಇನ್ನೊಂದು 2 ಹಾಡು ಹೇಳಿದರು. ಅದು ಶ್ರೀನಿವಾಸ ಭಂಡಾರಿ ಇದ್ದರು, ಹಿಂದೆ PV ಆನಂದ್ ಅಧ್ಯಕ್ಷರಾಗಿದ್ದರು, ಈಗ ಶ್ರೀನಿವಾಸ ಭಂಡಾರಿ ಅವರು ಈ ರೀತಿ ಕಳಸಲವರು ದಿಂಡಿಮ ಅಂತ ಕಾರ್ಯಕ್ರಮ ಮಾಡಿದ್ರು. ಈಗ ಇದೊಂದು ಹೊಸ ಕಾರ್ಯಕ್ರಮ. ಆವಾಗ ಸರ್ ಹೇಳಿದಾಗೆ ಸಮ್ಮೇಳನದಲ್ಲಿ ಎಲ್ಲ ಗ್ರಾಮಗಳ ಪರಿಚಯಿಸುವಂಥ ಕಾರ್ಯಕ್ರಮ ಇದು ಕನ್ನಡ ತೇರು. ಕನ್ನಡ ಶ್ರೀಸಾಮಾನ್ಯನಿಡೆಗೆ ಕನ್ನಡವನ್ನು ತಲುಪಿಸುವಂಥ ಪ್ರಯತ್ನ ಅದು ಬಹಳ ಸುಲಭ ಅಲ್ವೇ? ಆ ಅಭಿಯಾನ ಹೇಗಿದೆ ಈಗ? ಅದು
ನೋಡಿ ಅಷ್ಟೊಂದು ಕಷ್ಟ ಸಾಧ್ಯ ಅಲ್ಲ. ಇಲ್ಲ, ಅಂದ್ರೆ ಎಲ್ಲ ಹಿರಿಯರು ಕನ್ನಡ ಪ್ರೀತಿಯನ್ನು ಹೊಂದಿದವರೇ. ಆಗಲ್ಲ. ಈಗ ನೀವು ಈಗ ಒಂದು ಸವಾಲು, ಈಗ ಈ ಶ್ರೀಸಾಮಾನ್ಯ ಹತ್ರ ಕನ್ನಡ ಬೆಳೆಸು ಸುಲಭ ಅಂತೇಳಿ ನೀವು ಒಂದು ಕಾರ್ಯಕ್ರಮನ, ನಾವು ಈಗ ಒಂದು ಕಾರ್ಯಕ್ರಮ ಮಾಡ್ತೀವಿ, ಎಲ್ಲ ಬನ್ನಿ ಅಂತೇಳಿ ಯಾರು ಬರೋದಿಲ್ಲ. ಒಂದು ಕಾರ್ಯಕ್ರಮದ ಸಂಘಟನೆ ಇದೆ. ಅದನ್ನ ಈಗ ಆಂಜನೇಯ ಸಮುದ್ರ ತೀರ ನಿಂತ್ಕೊಂಡ, ಅವನಿಗೆ ಶಕ್ತಿ ಇದೆ, ಅವನಿಗೆ ಹೇಳ್ಬೇಕು ನೀನು ಬಲಾಢ್ಯ, ನಿನಗೆ ಶಕ್ತಿ ಇದೆ, ನೀನು ಹಾರು ಅಂತ ಹೇಳಿದ ಅವನು ಲಂಕೆಗೆ ಹಾರಿದ. ಹಾಗೆ ಆ ಇರುವಂತಹ ಶಕ್ತಿ ಪ್ರಚೋದನೆ ಕೊಡುವಂಥ ಕೆಲಸ ಇದು ನಾವು ಈಗ ಸಂಗೀತ ನಿರ್ದೇಶಕ ಏನು ಮಾಡ್ತಾರೆ ನಿಮ್ಗೆ ಗೊತ್ತಲ್ಲ, ಹೀಗೀಗ ಅಂತಾರೆ ಅಷ್ಟೇ, ಅವರು ಹಾಡೋರು ಹಾಗೆ ಪ್ರೇರಣೆ ಕೊಡೋದಿದೆಯಲ್ಲ ಅದು ಕೂಡ ಮುಖ್ಯ. ಅಭಿಯಾನ ಉತ್ತಮವಾಗಿ ನಡೀತಾ ಇದೆ. ಅದು ಹೀಗೆ ನಮಗೆ ಖುಷಿ ಅಂತ ಹೇಳಿದ್ರೆ ನಮ್ಮ ಉಡುಪಿ ಜಿಲ್ಲೆಯ ಒಬ್ಬರೊಬ್ಬರು ಒಂದೊಂದು ತಗೊಂಡು ಆ ಕೆಲಸವನ್ನು ಮಾಡ್ತೇವೆ. ಮತ್ತು ಕೆಲವೊಂದು ಕೆಲಸಗಳು ಇದು ಅದೇ ತಾಲೂಕಿನವರೇ ಮಾಡಬೇಕಂತ ಅಲ್ಲ, ನಾವು ಒಳ್ಳೆಯ ಕಾರ್ಯಕ್ರಮಗಳು ಜಿಲ್ಲೆಯವರೇ ನಾವು ನಿಂತ್ಕೊಂಡು ಸಂಪನ್ನ ವ್ಯಕ್ತಿಯಾಗಿ ನಾವು ಹೋಗಿ ಮಾಡ್ತಿದ್ದೀವಿ. ಇದು ಎಲ್ಲಿದು ಕನ್ನಡ ತೇರಿನ ಕಾರ್ಯಕ್ರಮ ಇದು. ಇನ್ನು ಉಡುಪಿದು ನೀವು ಮೊನ್ನೆನೇ ನೀವು ಸಂದರ್ಶನ ಮಾಡಿದ್ರೆ ರವಿರಾಜು ಮತ್ತು ನೀವು ಕೇಳಿದಿರಿ, ಅದು ಅದ್ರ ಬಗ್ಗೆ ನೀವು ಹೇಳಿದ್ದೀರಿ. ಆದರೆ ಇನ್ನೊಂದು ಕಾರ್ಯಕ್ರಮ ಅದು ನಮ್ಮ ಸಾಹಿತ್ಯ ಪರಿಷತ್ ಜಿಲ್ಲೆದೇ ಅದು ಯೋಚನೆಗಳು ಏನಂತ ಹೇಳಿದರೆ ಕನ್ನಡ ಶಾಲೆಗಳನ್ನು ಬಲಪಡಿಸುವಂಥದ್ದು ಪುಸ್ತಕ. ಈಗ ಪುಸ್ತಕ ಬಲಪಡಿಸುವಂತ ಹೇಳಿದರೆ ಮುಂಗೋಳಿ ನಮ್ಮ ವರಕವಿ ನಮ್ಮ ನಂದಳಿಕೆ ಮುದ್ದಣ್ಣ ಇದಲ್ಲ, ಅವನಿಗೆ 150 ವರ್ಷ ಆದಾಗ ನಾವು ಇಲ್ಲಿ ಗ್ರಂಥಾಲಯಕ್ಕೆ ನಾವಲ್ಲಿ ಇವರು ಗ್ರಂಥಾಲಯಕ್ಕೆ ಒಂದು ಸಹಕಾರ ತಗೊಂಡು 15 ಶಾಲೆಗಳಿನಲ್ಲಿ ಒಂದು ಒಳ್ಳೆಯ ಗ್ರಂಥಾಲಯ ಮಾಡಿದ್ದೀವಿ. ಅಲ್ಲಿ ಮುದ್ದಣ್ಣನ ಗ್ರಂಥಾಲಯ ಅಂತ ಹೇಳಿನೇ ಫೋಟೋ ಹಾಕಿಬಿಟ್ಟು ಸುಮಾರು ಒಂದು 60 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳು ನಮ್ಮ ಗ್ರಂಥಾಲಯ ಸಹಕಾರ ತಗೊಂಡು ಇಡೀ ಜಿಲ್ಲೆಯಾದ್ಯಂತ ಮಾಡಿರುವಂಥದ್ದು ಕೂಡ ಅದು ನಿಮ್ಮ ಗಮನಕ್ಕೆ ಅದು ನಡೀತಾ ಇದೆ ಸರ್. ಸರಿ, ಮಾನ್ಯ ಸುಬ್ರಹ್ಮಣ್ಯ ಶೆಟ್ಟಿಯವರೇ, ಮುಂದಿನ ವಿರಾಮದ ಹಂತದಲ್ಲಿ ನಿರ್ಗಮಿಸುವಂಥ ಹೊತ್ತು. ಈ ಸಂದರ್ಭದಲ್ಲಿ ತಾವು ಗೌರವ ಪ್ರಧಾನ ಕಾರ್ಯದರ್ಶಿ, ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇವೆ, ಕಾರ್ಯಕ್ರಮಗಳ ದರ್ಶನವನ್ನು ತಾವು ಮಾಡಿದ್ದೀರಿ, ಕಾರ್ಯದರ್ಶಿಯಾಗಿಯೂ ಕೂಡ ಮಾಡ್ತಾ ಇದ್ದೀರಿ, ಅದನ್ನು ಅವಲೋಕಿಸ್ತಾ ಇರ್ತೀರಿ. ಒಟ್ಟಾರೆಯಾಗಿ ಜನರ ಸ್ಪಂದನೆ ಹೇಗಿದೆ, ಮುಂದಿನ ದಿನಗಳಲ್ಲಿ ಸ್ಪಂದನೆ ಹೇಗಿರಬೇಕು ಅಂತ ತಾವು ಅವರಲ್ಲಿ ವಿನಂತಿಸ್ತೀರಾ? ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ನಿಮ್ಗೆ ಹೇಳಿದೆ ವಿಶಿಷ್ಟವಾದ ಗೌರವ ಇದೆ. ಈಗ ಮೊನ್ನೆ ಮಳವಳ್ಳಿಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂದಾಗ ಆ್ಯಕ್ಚುಲಿ ತಾಲೂಕು ಸಮ್ಮೇಳನಗಳಿಗೆ ರಾಜ್ಯ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ. ಇಡೀ ಗ್ರಾಮಸ್ಥರು ಸೇರಿಕೊಂಡು ಸರ್ ಸಮ್ಮೇಳನಕ್ಕೆ ಏನೇನು ಮಾಡ್ಬೇಕು ಹೇಳಿ, ನಾವು ನಿಂತ್ಕೊಂಡು ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಅದರಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಯಾವುದೇ ಕಾರ್ಯಕ್ರಮಗಳಿರಲಿ ಜನರು ನಾವಿದ್ದೇವೆ ಅನ್ನುವ ಕೆಲಸ ಮಾಡ್ತಾ ಇದ್ದಾರೆ. ಕಟ್ಟಾಳುಗಳು ನಮ್ಮ ಕೆಲಸ ಏನಾಗಿದೆ ಅಂದರೆ ಅದನ್ನು ಸಾಹಿತ್ಯ ಪರಿಷತ್ತಿನ ಚೌಕಟ್ಟು ಒಳಗಡೆ ಅದರ ಆಶಯದಲ್ಲಿ ನಡೆಸ್ಕೊಳ್ಳುವಂಥ ಕೆಲಸವನ್ನು ಸಾಹಿತ್ಯ ಪರಿಷತ್ ಮಾಡಬೇಕು. ಮತ್ತು ಕನ್ನಡ ಪರವಾದ ಕೆಲಸವನ್ನು ಮಾಡಲಿಕ್ಕೆ ನಿರಂತರವಾಗಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಡಿಗರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ನಿರಂತರವಾಗಿ ಕೆಲಸ. ನಮ್ಮ ಕಾರ್ಯಕ್ರಮಗಳಲ್ಲಿ ತಮಗೆ ತೃಪ್ತಿ ಇದೆ, ಸಾರ್ಥಕತೆ ಇದೆ, ತುಂಬ ಸಂತೋಷ ಆಗಿದೆ, ತುಂಬ ಚೆಂದಾಗಿದೆ. ಅದು ಫಲಶ್ರುತಿ ಏನಂದರೆ ನಮ್ಗೆ ಹಾಗಾಗಿ ಒಂದೊಂದು ಯಾರು ಒಂದು ಹುಡುಗ ಮೊನ್ನೆ ಅಡಿಗರಿಗೆ ಒಂದು ಪುಸ್ತಕವನ್ನು ನಿಮ್ಮ ಮಕ್ಕಳ ಸಾಹಿತ್ಯ ವೇದಿಕೆಯಲ್ಲಿ ನನಗೆ ಒಂದು ಕವನವನ್ನು ಓದಲಿಕ್ಕೆ ಅವಕಾಶ ಕೊಟ್ರಿ, ಇವತ್ತು ನಾನು ಒಂದು ಕವನ ಸಂಕಲ್ಪ ತಂದು ಕೊಡ್ತೀನಿ ಅಂತ ಕೊಟ್ಟರು ಒಂದು ಹುಡುಗಿ. ಹಾಗಾಗಿ ಸಾಹಿತ್ಯ ಪರಿಷತ್ ಅದಕ್ಕಿಂತ ದೊಡ್ಡ ಹೆಮ್ಮೆ ಇಲ್ಲಲ್ಲ. ಕೊರತೆ ಏನು ಸರ್ ತಮಗೆ? ಯಾವುದು ಈಗ ಕೊರತೆ ಏನಂದ್ರೆ ಈಗ ಜನ ಸೇರೋದಿಲ್ವಾ? ಇಲ್ಲ, ಜನ ಬರ್ತಾ ಇದ್ದಾರೆ, ಜನ ಬರುವಂತಹ ಕಾರ್ಯಕ್ರಮಗಳು ಮಾಡಬೇಕು. ಮತ್ತು ನಮಗೆ ಭಾಳ ಸ್ಪಷ್ಟವಾದಂತಹ ಗೋಷ್ಠಿಗಳನ್ನು ಆಗಬೇಕು. ನಾವು ಏನು ಮಾಡ್ತೀವಿ, ಕೆಲವು ಕಾರ್ಯಕ್ರಮಗಳಲ್ಲಿ ನಮಗೆ ನಾಳೆ ಒಂದು ದಿನದ ಮೊದಲು ಆಲೋಚನೆ ಮಾಡಿ ಮರುದಿನ ಕಾರ್ಯಕ್ರಮ ಆದಾಗ ನಾವೇ 4 ಜನವೋ 10 ಜನವೋ ಸೇರ್ಕೊಂಡು ಮಾಡುವಂಥ ಕಾರ್ಯಕ್ರಮ ಆಗಿಬಿಡುತ್ತೆ. ಆ ಸಾಹಿತ್ಯ ಪರಿಷತ್ತು ಜಿಲ್ಲಾ ಸಮಿತಿ ಅದಕ್ಕೆ ಇಲ್ಲ, ಪೂರ್ವ ಸಿದ್ಧತೆ ಮಾಡಿಕೊಂಡು ಸಾಹಿತ್ಯ ಸಮ್ಮೇಳನಗಳನ್ನಾಗಲಿ ಕಮ್ಮಟಿಗಳನ್ನಾಗಲಿ ಮಾಡಲಿ ಅನ್ನೋ ಒಂದು ಉದ್ದೇಶ ಇದೆ. ಆ ದೃಷ್ಟಿಯಿಂದ ಸಾಹಿತ್ಯ ಪರಿಷತ್ತು ಕಳೆದ ಏನು ಈ ಒಂದು ಅವಧಿಯಲ್ಲಿ ಒಳ್ಳೆ ಕೆಲಸಗಳಾಗ್ತಿದೆ. ಒಂದು ಕೊರತೆ ಏನಂದರೆ ಇವತ್ತು ರಾಜ್ಯ ಪರಿಷತ್ತು ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ತಾಲೂಕು ಸಮ್ಮೇಳನಗಳಿಗೆ ಅನುದಾನ ಕೊಡೋದಿಲ್ಲ. ಹಾಗಾಗಿ ನಾವು ಕೆಲವು ತಾಲೂಕುಗಳಲ್ಲಿ ನಮಗೆ ಅನುದಾನ ಇಲ್ಲದೆ ಕಾರ್ಯಕ್ರಮ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಹಾಗಾಗಿ ಅನುದಾನದ ಕೊರತೆ ಅನ್ನೋದು ನಮಗೆ ಕೆಲವು ಕಾರ್ಯಕ್ರಮ ಮಾಡಲಿಕ್ಕೆ ಆಲೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಅದು ಸಾಹಿತ್ಯಾಸಕ್ತರ, ಸಾಹಿತ್ಯ ಅಭಿಮಾನಿಗಳ, ಸಾಹಿತ್ಯ ಪ್ರೋತ್ಸಾಹಕರ ಒಂದು ಬೆಂಬಲವನ್ನು ತೆಗೆದುಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದೆ ಹಲವು ಕಾರ್ಯಕ್ರಮಗಳಿಗೆ ಅಂತ ಹೇಳ್ತೀರಾ ತಾವು ಕನ್ನಡಾಭಿಮಾನಿಗಳಿಗೆ? ಯಾಕಂದರೆ ಇನ್ನು ಮಾಸಾಚರಣೆ ಇನ್ನು ಮುಂದೆ ನವೆಂಬರ್ ತಿಂಗಳಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಮಾನ್ಯ ನೀಲಾವ್ ಸುರೇಂದ್ರ ಅಡಿಗರು ಆಲೋಚನೆ ಮಾಡ್ತಾ ಇದ್ದಾರೆ. ಅದು ಸಿದ್ಧತೆ ಸಹ ನಡೀತಾ ಇದೆ. ಆ ಸಿದ್ಧತೆ ಆದ ತಕ್ಷಣ ತಮ್ಮ ಒಂದು
ಮಾಧ್ಯಮದ ಮೂಲಕ ನಾವೆಲ್ಲ ತಿಳಿಸ್ಲಿಕ್ಕೆ. ಬಟ್ ಕನ್ನಡದ ಚಟುವಟಿಕೆಗಳು ನಿರಂತರವಾಗಿ ಇನ್ನೂ ಹೆಚ್ಚುತ್ತಾ ಹೋಗ್ತದೆ, ಇನ್ನೂ ಹೆಚ್ಚುತ್ತಾ ಹೋಗ್ತದೆ. ಎಲ್ಲಿಯೂ ಲೋಪ ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಅದರಿಂದ ಕನ್ನಡ ಅಭಿಮಾನಿಗಳು, ಕನ್ನಡ ಪ್ರೇಮಿಗಳು, ಉದಯೋನ್ಮುಖ ಕವಿಗಳು, ಸಾಹಿತಿಗಳು ಎಲ್ಲರೂ ಕೂಡ ಒಂದಷ್ಟು ನಿರೀಕ್ಷೆಯನ್ನ ಇಟ್ಟುಕೊಳ್ಬಹುದು. ತಾವು ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಆ ಅಭಯವನ್ನ ಕೊಡ್ತೀವಿ. ಖಂಡಿತ ಇಟ್ಕೊಂಡು ನಾವು ಸಾಹಿತ್ಯ ಪರಿಷತ್ತು ಯಾವತ್ತೂ ಸಹ ತೆರೆದುಕೊಂಡೇ ಇದೆ. ಇನ್ನೂ ಹೆಚ್ಚು ಜನರು ಇತ್ತ ಬರಬೇಕು, ಅವರಿಗೆ ಪ್ರೇರಣೆ ಆಗುವಂಥ ಕಾರ್ಯಕ್ರಮಗಳು ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾ ಸಮಿತಿ ಆಶೆ. ಅದರಂತೆ ವಿರಮಿಸೋದಿಲ್ಲ. ಹೌದು, ಕನ್ನಡದ ವಿಷಯದಲ್ಲಿ ವಿರಮಿಸೋದು ಸಾಧ್ಯವೇ ಇಲ್ಲ. ನಿರಂತರ, ಖಂಡಿತ ನಿರಂತರ. ನೆಕ್ಸ್ಟ್ ಅವರಿಗೆ ಡಿಸೆಂಬರ್ನಲ್ಲಿ ಅವರಿಗೆ ನಿವೃತ್ತಿ ಆಗ್ತಾರೆ. ಇನ್ನು ಸಂಪೂರ್ಣವಾಗಿ ಸಾಹಿತ್ಯ ಪರಿಷತ್ನಲ್ಲೇ ಅವರು ತೊಡ್ಕೊಳ್ತಾರೆ. ಸರಿ, ಕನ್ನಡ ಕ್ಷೇತ್ರಕ್ಕೆ ಮತ್ತಷ್ಟು ಕೊಡುಗೆ ಆ ಮೂಲಕವಾಗಿ ಅವರಿಗಂತೂ ನಷ್ಟ, ನಿವೃತ್ತಿ ಆಗೋದು ಬಹುಶಃ ಅವರ ವೈಯಕ್ತಿಕವಾಗಿ ನಷ್ಟ. ಇಲ್ಲ ಅಂದ್ರೆ ಅವರು ಕನ್ನಡ ಸಾರಸ್ವತ ಲೋಕಕ್ಕೆ ಮತ್ತು ಕನ್ನಡಿಗರಿಗೆ ಲಾಭ. ಅಂದ್ರೆ ಸೇವಾ ನಿವೃತ್ತಿ ಆಗ್ತಾರೆ, ಆದ್ರೆ ಕನ್ನಡ ವಿಷಯದಲ್ಲಿ ಅವರಿಗೆ ಅವರ ವೈಯಕ್ತಿಕ ಬದುಕಿಗೆ ಒಂದಷ್ಟು ನಷ್ಟ. ಓಕೆ, ಸರಿ, ಬಹಳ ಉತ್ತಮವಾಗಿ ತಾವು ಮಾಹಿತಿಗಳನ್ನು ಹಂಚಿಕೊಳ್ಳಿದ್ದೀರಾ. ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಆಗಮಿಸಿದಾಗಿ ಮಾನ್ಯ ಸುಬ್ರಹ್ಮಣ್ಯ ಶೆಟ್ಟಿ ಅವರಿಗೆ. ವೀಕ್ಷಕರೇ, ಇದೀಗ ವಿರಾಮದ ನಂತರ ಶ್ರೀಯುತ ನರಸಿಂಹಮೂರ್ತಿಯವರು ಜಾಯ್ನ್ ಆಗ್ತಾರೆ. ಅವರು ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾ ಮಾಧ್ಯಮ ವಕ್ತಾರರಾಗಿ ಕನ್ನಡದ ಕೆಲಸವನ್ನು ಬಹಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಬಹಳ ಸರಳ ಜೀವಿಯಾಗಿ, ಕನ್ನಡದ ಪ್ರೇಮಿಯಾಗಿ ಅವರ ಕೆಲಸ ಕಾರ್ಯಗಳು ಏನೇನು ಅನ್ನೋದನ್ನು ಮುಂದಿನ ಹಂತದಲ್ಲಿ ಕೇಳೋಣ. ಇದೀಗ ವಿರಾಮದ ನಂತರ ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತದೆ. ವೀಕ್ಷಕರೇ, ಮುಖಾಮುಖಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದೀಗ ನಮ್ಮೊಂದಿಗಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಮಾಧ್ಯಮ ವಕ್ತಾರರಾದಂಥ ನರಸಿಂಹಮೂರ್ತಿ ಅವರು. ಬಹುಶಃ ನಿಸ್ಪೃಹತೆಯಿಂದ ನಿಸ್ವಾರ್ಥ ಸೇವೆಯನ್ನು ಕನ್ನಡಕ್ಕಾಗಿ ಮಾಡ್ತಾ ಇದ್ದಾರೆ. ಕನ್ನಡ ಪ್ರೀತಿಯ ಅದಮ್ಯ ಪ್ರೀತಿಯನ್ನು ಒಳಗೊಂಡಿದವರಾಗಿರುತ್ತಾರೆ ಮತ್ತು ಕನ್ನಡದ ಕೆಲಸದಲ್ಲಿ ಸದಾ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಕನ್ನಡದ ಎಲ್ಲ ಕಾರ್ಯಕ್ರಮಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡುವಂಥ ಒಂದು ಹವ್ಯಾಸದ ಜೊತೆಗೆ ಕನ್ನಡವನ್ನು ಹೆಚ್ಚು ಹೆಚ್ಚು ಜನರಿಗೆ ಪರಿಚಯಿಸುವ ಮತ್ತು ಪ್ರಸರಿಸುವಂಥ ಮಹತ್ತರವಾದಂಥ ಹೊಣೆಗಾರಿಕೆಯ ಕರ್ತವ್ಯವನ್ನು ನಿರ್ವಹಿಸುತ್ತಿರುವಂಥ ನರಸಿಂಹಮೂರ್ತಿಯವರಿಗೆ ನಮ್ಮ ವಾಹಿನಿಯ ಪರವಾಗಿ, ವೀಕ್ಷಕ ಬಾಂಧವರೆಲ್ಲರ ಪರವಾಗಿ ಮತ್ತು ಸಮಸ್ತ ಕನ್ನಡಿಗರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತ. ನಮಸ್ತೆ. ತಮ್ಮನ್ನು ನೋಡಿದಾಗಲೇ ಗೊತ್ತಾಗ್ತದೆ ತಾವೊಬ್ಬರು ನಿಸ್ವಾರ್ಥಿಗಳು ಮತ್ತು ನಿಸ್ಪ್ರತೆಯಿಂದ ಕನ್ನಡಕ್ಕಾಗಿ ತಮ್ಮನ್ನು ಅರ್ಪಿಸಿಕೊಂಡಿದವರು, ಅಪರ್ಣ ಮನೋಭಾವದಿಂದ ಕನ್ನಡ ಕೆಲಸವನ್ನು ಮಾಡ್ತಾ ಬಂದಿರುವವರು. ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಉಚಿತವಾಗಿ ಈ ಫೇಸ್ಬುಕ್ಗಳ ಚಿತ್ರೀಕರಣ ಮಾಡಿಕೊಂಡು ಅದನ್ನು ಫೇಸ್ಬುಕ್ಗಳಲ್ಲೂ ಯೂಟ್ಯೂಬ್ಗಳಲ್ಲಿ ಹಾಕಿಕೊಂಡು ಆ ಮೂಲಕವಾಗಿ ಕನ್ನಡದ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದೀರಾ. ಈ ಕನ್ನಡದ ಪ್ರೀತಿ ಎಲ್ಲಿಂದ ಹುಟ್ಕೊಂಡಿತು ಮತ್ತು ಕನ್ನಡವನ್ನು ಯಾವ ರೀತಿಯಲ್ಲಿ ತಲುಪಿಸುವಂಥ, ಈ ಮಾರ್ಗದ ಮೂಲಕ ತಲುಪಿಸುವಂಥ ಒಂದು ಯೋಚನೆ ಬಂದಿದ್ದಾದರೂ ಹೇಗೆ? ಇದು ನನಗೆ ಹೈಸ್ಕೂಲ್ನಲ್ಲಿ ಇರುವಾಗಲೇ ಪ್ರೇರಣೆ. ಮಣಿಪಾಲ ಕನ್ನಡ ಸಾಹಿತ್ಯ ಸಂಘ ಅಂತೇಳಿ ಇತ್ತು ಆವಾಗಿನ ಕಾಲದಲ್ಲಿ. ಸೊ ಅದರಲ್ಲಿ ನಾನು ಆವಾಗ ಹೈಸ್ಕೂಲ್ನಲ್ಲಿ ಇರುವಾಗ ವಾರಕ್ಕೆ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಆ ದಿವಸ, ಆ ಟೈಮ್ನಲ್ಲಿ. ನನ್ನ ಕೆಲಸ ಅಂತ ಹೇಳಿದರೆ ಆ ಚೇರ್ನೆಲ್ಲ ಒರೆಸಿ ಇಡುವಂಥದ್ದು ಕೆಲಸ. ಮತ್ತು ನಾನು ಎಲ್ಲಿಯೂ ಇದುವರೆಗೂ ಭಾಷಣ ಮಾಡಿದ್ದಂತ ಹೇಳಿ ಇಲ್ಲ. ಫೇಸ್ ಟು ಫೇಸ್ ನೀವು ಏನು ಪ್ರಶ್ನೆ ಕೇಳಿದ್ರು ಉತ್ತರ ಕೊಡಬಲ್ಲೆ ಅಷ್ಟೇ. ಅದನ್ನು ನಾನು ಪ್ರಯತ್ನವೇ ಪಡಲಿಲ್ಲ ಆ ವಿಚಾರದಲ್ಲಿ. ಕೇವಲ ಕನ್ನಡದ ಬಗ್ಗೆಯೋ ಅಥವಾ ಯಾವ ವಿಷಯ? ಇಲ್ಲಿ ಮಣಿಪಾಲ ಕನ್ನಡ ಸಾಹಿತ್ಯ ಸಂಘ ಸ್ಟಾರ್ಟ್ ಆದಾಗ ಪ್ರತಿ ವಾರಕ್ಕೆ ಒಬ್ಬರು, ಉಡುಪಿಗೆ ಯಾವುದೇ ಸಾಹಿತಿ ಬರಲಿ, ಜರ್ನಲಿಸ್ಟ್ ಬರಲಿ, ದೊಡ್ಡ ಜನ ಬರಲಿ, ಅವರನ್ನು ಕರೆಸಿ ಆವಾಗ ನಮ್ಮ ರಘುನಾಥ ರೈಗಳು, ಶ್ರೀನಿವಾಸ ಬೈರಿ ಇವರೆಲ್ಲ ಇದ್ದರು. ಆವಾಗ 1 ಗಂಟೆಯ ಭಾಷಣ ಮಾಡಿಸಿದ್ರು. ಇದು ನನಗೆ ಕೇಳಿ 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 ಇವರು ಏನು ಭಾಳ ಚೆಂದ ಮಾತಾಡ್ತಿದ್ದಾರೆ, ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ, ಬರೀ ಕೇಳೋದನ್ನು ಮಾತ್ರ ನನ್ನ ಕೆಲಸ. ಅದೇ ರೀತಿಯಲ್ಲಿ ಯಕ್ಷಗಾನ ತಾಳಮದ್ಲೆ, ಆವಾಗ ಕುಂಬಳೆ ಸುಂದರರಾವ್, ಆಮೇಲೆ ಪ್ರಭಾಕರ ಜೋಶಿ, ಆಮೇಲೆ ಇದೆಲ್ಲ ನಡೀತಾ ಇತ್ತು ತಾಳಮದ್ಲೆ. ಅದು ಸರಣಿ ಕಾರ್ಯಕ್ರಮಗಳು, ಬನ್ನಂಜೆ ಗೋವಿಂದಾಚಾರ್ಯ ಪ್ರವಚನಗಳು, ಇದೆಲ್ಲ ಪ್ರೇರಣೆ. ಒಂದೇ ಒಂದು ಪ್ರವಚನ ನಾನು ಬಿಡ್ತಿರ್ಲಿಲ್ಲ ಆವಾಗ. ಮಾತಾಡ್ಲಿಕ್ಕೆ ಬರೋದಿಲ್ಲ, ಕೇಳಲಿಕ್ಕೆ ಏನಾಗಬೇಕು, ನಮಗೆ ಕೇಳ್ಬೋದಲ್ಲ. ಅದನ್ನು ಕೇಳಿ 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 ಮತ್ತೆ ಸ್ವಲ್ಪ ಸಮಯದ ನಂತರ ಬನ್ನಂಜೆ ಗೋವಿಂದಾಚಾರ್ಯ ಮಾತಾಡಿದಾಗೆ ಸ್ವಲ್ಪ ಮಾತಾಡಿ ಶುರು ಮಾಡಿದೆ. ಆವಾಗ ನನ್ನ ಮಾವ ದೊಡ್ಡ ಜರ್ನಲಿಸ್ಟ್ ಆಗಿದ್ದರು, ಕೋಮಕಾರ ಅಂತಂತೇಳಿ. ಅವರು ಆವಾಗ ಪತ್ರಿಕೆಯಲ್ಲಿ ಅವರು ಲೇಖನ ಬರೀತಿದ್ರು, ಪ್ರತಿ ಸೋಮವಾರ ವ್ಯಕ್ತಿ ವಿಚಾರ ವಟಾರ ಅಂತೇಳಿ. ಸೊ ಈ ಹಿರಿಯ ಸಾಹಿತಿಗಳೆಲ್ಲ ನನ್ನ ಮಾವನಿಂದ ತಾಯಿಯ ತಮ್ಮ ನಮ್ಮ ಮನೆಗೆ ಬರ್ತಾ ಇದ್ರು. ನಾನು ಅವರಿಗೆ ಚಹಾ ಮಾಡಿ ಕೊಡೋದು, ಅದು ಮಾವ ಏನಾದರೂ ಹೇಳಿದ್ದು ಪುಸ್ತಕ ತಂದು ಕೊಡೋದು ಒಳಗಿನಿಂದ, ಇದೇ ಕೆಲಸ ಮಾಡ್ಕೊಂಡಿದ್ದೆ. ಸರ್ ಆವಾಗಿಂದನೇ ಪ್ರೇರಣೆ. ನನ್ನ ಮಾವ ಅಂತ ಹೇಳೋರು ಅವರು ಮಣಿಪಾಲ್ ರೆಕಾರ್ಡ್ ಎಡಿಟರು ಸಹ ಆಗಿದ್ರು, ಭಾಳ ಫೇಮಸ್ ಅವರು ಆವಾಗ. ಮತ್ತು ಟೈಮು ಅದಕ್ಕೆ ಎಲ್ಲ ಅವರು ಕರೆಸ್ಪಾಂಡೆಂಟ್ ಎಲ್ಲ ಆಗಿದ್ರು.
ಅದು ನನಗೆ ಮೂಲ ಪ್ರೇರಣೆ. ಹಿರಿಯ ಸಾಹಿತಿಗಳು ಯಾರು ಬನ್ನಂಜೆ ಗೋವಿಂದಾಚಾರ್ಯರು, ಗೋಪಾಲಕೃಷ್ಣ ಅಡಿಗರು, ಮತ್ತು ನಾಟಕದವರು ಇವರೆಲ್ಲ ಬಿ ವಿ ಕಾರಂತರು, ಗಿರೀಶ್ ಕಾರ್ನಾಡು, ಬೇಕಾದಷ್ಟು ಹಿರಿಯ ಸಾಹಿತಿಗಳು ನಮ್ಮ ಮನೆಗೆ ಬಂದಿದ್ದಾರೆ. ಮಾವನ ಹತ್ರ ಮಾತಾಡಿ ನಾವು ಈಗ ನೋಡೋದು ಮಾತಾಡೋದು ಹೀಗೆ ನಮಗೆ ಅಭ್ಯಾಸ. ಉಡುಪಿಗೆ ಬಂದಾಗ ಅವರು ಮಣಿಪಾಲ ಸಾಹಿತ್ಯ ಸಂಘಕ್ಕೆ ಬರ್ತಿದ್ರು ಹೆಚ್ಚಿನವರು. ಇದು ನನಗೆ ಸೇವೆಯನ್ನು ಈ ಮೂಲಕವಾಗಿ ಮಾಡಬೇಕು ಅಂತ ಯೋಚನೆ ಹೇಗೆ ಬಂತು? ಅಂದರೆ ನಮ್ಮ ಇಷ್ಟು ಸಣ್ಣ ಊರಿನಲ್ಲಿ ಇಷ್ಟು ಕಾರ್ಯಕ್ರಮ ನಡೀತಾ ಉಂಟಲ್ಲ, ಇದು ನಮ್ಮ ಊರಿನವರಿಗೆ ಯಾರು ತಿಳಿಸೋದು? ನೀವು ಪತ್ರಿಕೆಯಲ್ಲಿ ಏನು ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಫೋಟೋ ಹಾಕ್ತೀರಿ, ಕೆಳಗೆ ಹೆಸರು ಬರೀತೀರಿ, ಅಲ್ಲಿ ಎಷ್ಟು ಜನ ಬಂದಿದ್ದಾರೆ, ಯಾರು ಬಂದಿದ್ದಾರೆ, ಮಕ್ಕಳು ಬಂದಿದ್ದಾರೆ. ನನಗೊಂದು ಕುತೂಹಲ ಯಾವಾಗಲೂ ಒಂದು ಏನಂತ ಹೇಳಿದರೆ, ಕಾರ್ಯಕ್ರಮ 4 ಗಂಟೆಗಿದ್ರೆ ನಾನು 3:30 3:45 ಇರ್ತೇನೆ. ಸಮಯ ಪ್ರಜ್ಞೆ ಅದು ಯಾಕೆ ಅಂತ ನಿಮ್ಗೆ ಹೇಳ್ತೇನೆ ಕೇಳಿ. ಈ ಒಂದು ಕಾರ್ಯಕ್ರಮ ಮಾಡೋದಷ್ಟು ಸುಲಭದ ಕೆಲಸ ಅಲ್ಲ ಸರ್. ಈಗ ಒಂದು 25 ಜನರನ್ನು ಒಟ್ಟು ಮಾಡೋದು ಸುಲಭ ಕೆಲಸವ ಅಲ್ಲ. ಈ ಕಾರ್ಯಕ್ರಮ ಮಾಡುವಾಗ ಹಿಂದೆ ಯಾರಿದ್ದಾರೆ, ಇದರ ಹಿಂದೆ ಕಾರ್ಯಕ್ರಮ ಮಾಡುವವರು ಹಿಂದೆ ಅದು ವೇದಿಕೆಗೆ ಬಂದ ಕೂಡಲೇ ಅವರಷ್ಟೇ ಬಂದವರು ಏನು ಎಣಿಸ್ತಾರೆ ಹೇಳಿ, ಓ ಇದು ಇಷ್ಟೇ ಅಂತೇಳಿ. ಅಷ್ಟು ಮಾಡಬೇಕಾದ್ರೆ ಹಿಂದೆ ಅವರು ಕಾರ್ಯಕ್ರಮ ಮಾಡುವವರು ಅರ್ಧ ಗಂಟೆ 1 ಗಂಟೆ ಮೊದಲು ಬರಬೇಕು, ಸ್ಟೇಜ್ ರೆಡಿ ಮಾಡಬೇಕು, ಅವು ಎಲ್ಲ ರೆಡಿ ಮಾಡ್ಕೊಳ್ಬೇಕು, ಮೈಕ್ ಉಂಟಾ ನೋಡಬೇಕು, ಫೋಟೋಗ್ರಾಫರ್ ಬಂದಿದ್ದಾನ ನೋಡಬೇಕು, ಒಂದು ಯಾವುದು ಜ್ಯೋತಿ ಬೆಳಗಿಸೋದಾದರೆ ಅದು ದೀಪಸ್ತಂಭ ಉಂಟಾ ನೋಡಬೇಕು, ಎಣ್ಣೆ ಉಂಟಾ ನೋಡಬೇಕು, ಮ್ಯಾಚ್ ಬಾಕ್ಸ್ ಎಲ್ಲಿ ಉಂಟು ಎಲ್ಲವನ್ನು ನೋಡಬೇಕು. ನನಗೆ ಇವತ್ತಿಗೂ ನಾನು ಯಾವುದೇ ಕಾರ್ಯಕ್ರಮ 4 ಗಂಟೆ ಸ್ಟಾರ್ಟ್ ಆದರೆ 3:30ಗೆ ನಾನು ಇರ್ತೇನೆ. ಮತ್ತು ಕೊನೆಗೆ ನಾನು ವಂದನಾರ್ಪಣೆ ಆದಿದ್ದು ಯಾವುದಕ್ಕೂ ನಿಲ್ಲೋದು. ನಮಗೆ ಏನೂ ಆಗಬೇಕಾಗಿಲ್ಲ. ಕಾರ್ಯಕ್ರಮ ಯಾವ ರೀತಿಯಲ್ಲೆಲ್ಲ ನಡೀತಾ ಉಂಟು ಇದನ್ನು ಅಭ್ಯಾಸ ಮಾಡ್ಕೊಂಡು ನಾನು ಸಿಂಡಿಕೇಟ್ ಬ್ಯಾಂಕ್ನಲ್ಲಿದ್ದೆ, ಬೇರೆ ಬೇರೆ ಕಡೆಯಲ್ಲೆಲ್ಲ ಕೆಲಸ ಮಾಡಿದ್ದೇನೆ. ಫೀಲ್ಡಲ್ಲೂ ಸುಮಾರು 15 ವರ್ಷ ಫೀಲ್ಡಲ್ಲಿ ಕೆಲಸ ಮಾಡಿದ್ದೇನೆ. ಅಡ್ಮಿನಿಸ್ಟ್ರೇಟಿವ್ ಆಫೀಸ್ನಲ್ಲಿಯೂ ಕೆಲಸ ಮಾಡಿದ್ದೇನೆ, ಟ್ರೈನಿಂಗ್ ಕಾಲೇಜ್ನಲ್ಲೂ ಕೆಲಸ ಮಾಡಿದ್ದೇನೆ. ಹಾಗಾಗಿ ನಮಗೆ ಆ ಸಮಯ ಪ್ರಜ್ಞೆ ಬಂದೇ ಬರ್ತದೆ. ಮತ್ತು ನಾವು ಈ ಕಾರ್ಯಕ್ರಮಗಳು ನಮ್ಮ ಉಡುಪಿಯಲ್ಲಿ, ಮಣಿಪಾಲದಲ್ಲಿ, ಸಣ್ಣ ಸಣ್ಣ ಹಳ್ಳಿಯಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಎಲ್ಲರೂ ನೋಡಬೇಕು. ಹೇಗೆ ನೋಡೋದು? ನೀವು ಪತ್ರಿಕೆಯವರಿಗೆ ನಾವು ಹೇಳಿದರೆ ಅವರು ಕೊಟ್ಟ ಫೋಟೋ ಅವರು ಹಾಕ್ಬೋದು, ಹಾಕದೇ ಇರ್ಬೋದು. ಆವಾಗ ಯಾವ ಮಾಧ್ಯಮದಲ್ಲಿ ಜನ ಹೆಚ್ಚು ತಮ್ಮನ್ನು ತೊಡಗಿಸಿಕೊಳ್ತಾರೆ, ನೋಡ್ತಾರೆ, ಆ ಮಾಧ್ಯಮದ ಮುಖಾಂತರ ಇದನ್ನು ನಾನು ತಲುಪಿಸುವ ಕೆಲಸ ಮಾಡಬೇಕು ಅಂತೇಳಿ. ಇದು ಎಲ್ಲಿವರೆಗೆ ಅಂತ ಹೇಳಿದರೆ, ಈಗ ನನಗೆ ಮನೆಯಲ್ಲೇ ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಮೆಸೇಜ್ ಈಗ ನೋಡಿ ಮೆಸೇಜ್ ಬಂತು, ಇಂಥ ಕಾರ್ಯಕ್ರಮ ಉಂಟು, ನೀವು ಬರಬೇಕು, ಇಲ್ಲಿ ಹೋಗಬೇಕು. ಆವಾಗ ಮನೆ ಕೆಲಸದ ಒಟ್ಟಿಗೆ ನಾವು ಅದನ್ನು ಇದು ಮಾಡ್ಕೊಳ್ಬೇಕು, ಸರಿ ನಿಲ್ಲಿಸ್ಕೊಂಡು ಹೋಗಬೇಕಲ್ಲ. ಹಾಗೆ ಈಗ ಎಲ್ಲಿವರೆಗೆ ಅಂತ ಹೇಳಿದರೆ, ಈಗ ನಾನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಅಡಿಗರೊಟ್ಟಿಗಿದ್ದೇನೆ, ಮಾಧ್ಯಮ ಪ್ರತಿನಿಧಿ ಅಂತೇಳಿ. ಇಲ್ಲಿ ನೋಡಿದರೆ ರಂಗಭೂಮಿಯಲ್ಲೂ ನಾನು ಸ್ಪೆಷಲ್, ಎಲ್ಲ ಕಡೆ ಯಕ್ಷಗಾನ ಕಲಾರಂಗದಲ್ಲೂ ನಾನು ಆಜೀವ ಸದಸ್ಯ. ಉಡುಪಿಯಲ್ಲಿ ಯಾವುದೆಲ್ಲ ಸೇವಾ ಮನೋಭಾವದ ಸಂಘ ಸಂಸ್ಥೆಗಳು ಉಂಟು ಅದು ಎಲ್ಲದರಲ್ಲೂ ನಾನು ನನ್ನನ್ನು ತೊಡಗಿಸ್ಕೊಂಡಿದ್ದೇನೆ. ಸಾಂಸ್ಕೃತಿಕ ಸಂಘಟನೆಗಳು ಮತ್ತು ಸೇವಾ ಸಂಘಟನೆಗಳು, ಧಾರ್ಮಿಕ, ಸಾಂಸ್ಕೃತಿಕ, ಸಾಹಿತ್ಯ ಎಲ್ಲವೂ. ಈವನ್ MGM ಕಾಲೇಜಿನಲ್ಲಿ ನಡೆಯುವಂಥ ಯೂನಿವರ್ಸಿಟಿಯ ಪ್ರೋಗ್ರಾಮ್, ಮಣಿಪಾಲ್ ಯೂನಿವರ್ಸಿಟಿಯ ಪ್ರೋಗ್ರಾಮಿಗೆ ಹೆಚ್ಚಿನ ಕಾರ್ಯಕ್ರಮಕ್ಕೆ ನನ್ನನ್ನು ಕರೀತಾರೆ. ಯಾವುದು ಕಾಲೇಜ್ ಕಾರ್ಯಕ್ರಮಕ್ಕೂ ಈಗ ನನ್ನನ್ನು ಕರೀತಾ ಇದ್ದಾರೆ, ಪ್ರಚಾರ ಕೊಡ್ತಾರೆ. ನಾನು ಒಂದು ವಾಟ್ಸಪ್ನಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಹಾಕಿದರೆ 50 ಜನ ಕಾರ್ಯಕ್ರಮಕ್ಕೆ ಬರ್ತಾರಂತ ಲೆಕ್ಕ. ಕಾರ್ಯಕ್ರಮ ಸ್ಟಾರ್ಟ್ ಆಗುವ ಮೊದಲು ಯಾರು ಇರೋದಿಲ್ಲ, ಹೇಳ್ತಾರೆ ನೋಡಿ ಜನ ಇಲ್ಲ. ಈ ಕಾರ್ಯಕ್ರಮಗಳ ಡಿಜಿಟಲ್ ಮಾರ್ಕೆಟಿಂಗ್, ಉಚಿತ ಡಿಜಿಟಲ್ ಮಾರ್ಕೆಟಿಂಗ್. ಮತ್ತು ನಾನು ಯಾವುದು ಕೇಂದ್ರ ಸರ್ಕಾರ ಸ್ವಚ್ಛತಾ ಅಭಿಯಾನ ಸ್ಟಾರ್ಟ್ ಮಾಡಿದಾಗ ಒಂದು ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿ ಗಾಂಧಿ ಆಸ್ಪತ್ರೆಯಲ್ಲಿ ಅವರು ಬರಲಿಕ್ಕೆ ಹೇಳಿದರು, ಸ್ಟಾರ್ಟ್ ಮಾಡುವ ಅಂತೇಳಿ. ಒಂದು ಕಾರ್ಯಕ್ರಮ, ಒಂದು ದಿವಸ ನಾವು ಉಡುಪಿಯ ಎಲ್ಲ ಸ್ವಚ್ಛತಾ ಅಭಿಯಾನದಲ್ಲಿ ನಾನಿದ್ದೇನೆ. ಗಾಂಧಿ ಆಸ್ಪತ್ರೆಯವರು ಒಂದು ಸಲ ಮಾಡಿದ ನಂತರ ನಾನು ಅದೇ ಟೈಮಿಗೆ ಅದು ನಾವು ಸಂಡೇ ಇಟ್ಕೊಂಡದ್ದು. ಸಂಡೇ 6ರಿಂದ 7 ಗಂಟೆವರೆಗೆ ಅಂತ ಲೆಕ್ಕ. ನನ್ನಿಂದನೇ ಪ್ರೇರಣೆಗೊಂಡು ಅವರು, ನಾವು 6 ವರ್ಷ ದೇಶದಲ್ಲಿ ಯಾರೂ ಮಾಡಿರಲಿಕ್ಕಿಲ್ಲ, 6 ವರ್ಷ ಸ್ವತಃ ನಾವು ಸ್ವಚ್ಛತಾ ಅಭಿಯಾನ ಮಾಡಿದ್ದೇವೆ. ಅದು ಕೊರೋನಾ ಇರಲಿ, ಇನ್ನೊಂದಿರಲಿ, ಮಳೆ ಇರಲಿ, ಏನು ಬೇಕಾದರೆ ಇರಲಿ. ಬೆಳಗ್ಗೆ 6 ಗಂಟೆಗೆ 5:45ಕ್ಕೆ ನಾನು ಗಾಂಧಿ ಆಸ್ಪತ್ರೆಯಲ್ಲಿ ಇದ್ದೇನೆ. ನಾವು ಪ್ಲಾಸ್ಟಿಕ್ಕು ಮತ್ತು ಬಾಟಲ್ಸ್ ಎಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡಿಂದ ಕಲ್ಸಂಕದವರೆಗೆ 6 ವರ್ಷ ಮಾಡಿ ಈ ಆ ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಿದ್ದೇವೆ. ಅದರ ಮಧ್ಯದಲ್ಲಿ ಸಹ ನಾವು ಚಿನ್ಮಯ ಮಿಷನ್ನು, ಅವರು ರಾಮಕೃಷ್ಣ ಮಿಷನ್ನು, ಅವರವರೊಟ್ಟಿಗೆಲ್ಲ ಇಡೀ ಸ್ವಚ್ಛತೆಯಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ. ಆಯಿತಾ? ಅದ್ರ ಒಟ್ಟಿಗೆ ನಾವು ಮಾಡುವ ನೋಡಿ ಈ ಕಾರ್ಯ ಜನರಿಗೆ ಗೊತ್ತಾಗಬೇಕಲ್ಲ. ಹೇಗೆ ಗೊತ್ತಾಗೋದು? ಅದಕ್ಕೋಸ್ಕರ ಮೊಬೈಲ್ನಲ್ಲಿ ಫೋಟೋ ತೆಗೆಯೋದು, ಅದನ್ನು ಹಾಕೋದು, ಅದಕ್ಕೆ ಏನಾದರೂ ಸ್ವಲ್ಪ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಕ್ರಮಗಳಿಗೆ ಯಾಕೆ ಹೆಚ್ಚಿನ ಆದ್ಯತೆ ಪ್ರಾಧಾನ್ಯತೆಯನ್ನು ಕೊಡ್ತೀರಾ? ಯಾಕೆ ನಮ್ಮ ಭಾಷೆ ಕನ್ನಡ, ನಮ್ಮ ಭಾಷೆ ಅಲ್ವಾ, ಅದನ್ನು ಉಳಿಸ್ಬೇಕಲ್ಲ ನಾವು. ಹೆಚ್ಚಿನ ಮುತುವರ್ಜಿ. ಎಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀರಿ ಇಷ್ಟವರೆಗೆ? ಅಸಂಖ್ಯಾತ. ಅದು ಲೆಕ್ಕವೇ ಇರಲಿಕ್ಕಿಲ್ಲ, ನನ್ನ ಹತ್ರವೇ ಲೆಕ್ಕ ಇಲ್ಲ.
ನೋಡಿ, ಯಾವುದೇ ವಿಡಿಯೋ ನೀವು 10 ನಿಮಿಷಕ್ಕಿಂತ ಜಾಸ್ತಿ ನಾನು ಮಾಡೋದಿಲ್ಲ. ಯಾಕಂದ್ರೆ ಅಲ್ಲ, ಈಗಂತೂ 3 ನಿಮಿಷ 4 ನಿಮಿಷ, ಬಟ್ ವಿಡಿಯೋ ಮಾಡ್ತೇನೆ, ಅದನ್ನು ಅಪ್ಲೋಡ್ ಮಾಡೋದಿಲ್ಲ. 10 ಎಡಿಟಿಂಗ್ ಗ್ರಾಫಿಕ್ ಎಲ್ಲ ಎಲ್ಲಿಂದ ಕಲಿತ್ಕೊಂಡ್ರಿ? ಎಲ್ಲವೂ ಸರ್ ಸ್ವಯಂ. ನೋಡಿ, ಸಿಂಡಿಕೇಟ್ ಬ್ಯಾಂಕಿನಲ್ಲಿದ್ದೆ ಒಂದು ಟೈಮ್ನಲ್ಲಿ. ಒಂದು ಹೇಗೆ ಅಂತ ಹೇಳಿದರೆ, ನಿಮಗೆ ಕಂಪ್ಯೂಟರ್ ಬರ್ತದೆ ಅಂತ ಹೇಳಿ ಹೆದರಿಯೇ ಜನ ಬ್ಯಾಂಕ್ ಬಿಟ್ಟವರು ಇದ್ದಾರೆ, ಅದು ನಿಮ್ಗೆ ಗೊತ್ತಿರ್ಬೋದು. ಆದರೆ ನೋಡಿ, ಎಲ್ಲಿಯೇ ಯಾವುದೇ ಒಂದು ಬೆನಿಫಿಟ್ ಉಂಟು ಅಂತ ಹೇಳಿ ಆದರೆ ಅಲ್ಲಿ ಎಲ್ಲರೂ ಮುಂದೆ ಹೋಗ್ತಾರೆ. ಅದು ಹೇಗೆ ತಗೊಳ್ಲಿಕ್ಕೆ ಆಗ್ತದೆ ಅಂತೇಳಿ. ನಮಗೆ ಆ ಪರಿಸ್ಥಿತಿಯಲ್ಲಿ ಮುಂದೆ ಹೋಗುವವರು ಜಾಸ್ತಿ ಜನ ಇದ್ದರು, ಅವರು ನಮಗೆ ಅವಕಾಶ ಕೊಡಲಿಲ್ಲ. ಮತ್ತು ಕೆಲವರಿಗೆ ಸ್ವಲ್ಪ ಹಣ ಎಲ್ಲ ಕೊಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಟು ನೀವು ಮಾಡಿ ಅಂತೇಳಿ ಮನೆಯಲ್ಲೂ ಪ್ರೇರಣೆ ಇದ್ದಿರ್ಬೋದು, ಕೆಲವರು ಆಫೀಸ್ನಲ್ಲಿಯೂ ಮೇಲಧಿಕಾರಿಗಳಿಂದ ಪ್ರೇರಣೆ ಇರ್ತಾರೆ, ಅವರಿಗೆ ಬೇಕಾದ ಜನ ಬಂದರೆ ಅವರ ಕೆಲಸ ಸುಲಭ ಆಗ್ತದೆ ಅಂತೇಳಿ. ನನಗಂತೂ ಯಾವುದೂ ಇಲ್ಲ. ಸ್ವತಃ ಮತ್ತು ನಾನು ಕಲಿತು ಯಾವುದು, ನಾನು ಬ್ಯಾಂಕಿನಲ್ಲಿರುವಾಗ ಮ್ಯಾನ್ಯುವಲ್ ಬ್ಯಾಂಕಿಂಗು, ಕಂಪ್ಯೂಟರ್ ಬ್ಯಾಂಕಿಂಗು, LPM ಬ್ಯಾಂಕಿಂಗು, ಕೋರ್ ಬ್ಯಾಂಕಿಂಗು ಎಲ್ಲವನ್ನು ನಾನು ಕಲಿತು ಮೊಬೈಲ್ನಲ್ಲಿಯೇ ನಾನು ಬೇರೆಯವರಿಗೆ ಹೀಗೆ ಮಾಡಿ ಅಂತ ಹೇಳ್ತಾ ಇದ್ದೆ. ಇದು ನಮಗೆ ತಾವು ಈಗ ಕನ್ನಡ ಪರಿಷತ್ನ ಈ ಕಸಾಪದ ಜಿಲ್ಲಾ ಮಾಧ್ಯಮ ವಕ್ತಾರರಾಗಿ ಏನೇನು ಕೆಲಸ ಮಾಡ್ತಾ ಇದ್ದೀರಾ? ಮಾಧ್ಯಮ ವಕ್ತಾರರಾಗಿ ನಾನು ಹೆಚ್ಚಿನ ಕಾರ್ಯಕ್ರಮವನ್ನು ನೋಡಿ ಈ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಕಂಡ್ರೆ ಕಾಣ್ತದೆ. ಅಧ್ಯಕ್ಷರಿಂದ ಮೆಸೇಜ್ ಬರ್ತದೆ, ಕಾಲ್ ಬರ್ತದೆ, ಸೆಕ್ರೆಟರಿ ಬರ್ತಾರೆ, ಮತ್ತು ಇವರು ಹೇಳ್ತಾರೆ. ಪ್ರಚಾರ ಹೇಗೆ ಮಾಡ್ತೀರಾ ಸರ್? ಪ್ರಚಾರ ಗ್ರಾಫಿಕ್ಗಳನ್ನು ಬಳಸ್ಕೊಳ್ತೀರಾ ಹೇಗೆ? ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ, ಇತ್ತೀಚೆಗೆ ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಆ ಕಾರ್ಯಕ್ರಮಕ್ಕೆ ಇನ್ವಿಟೇಷನ್ ಒಟ್ಟಿಗೆ ಸೂಟ್ ಆಗೋ ಒಂದು ಹಾಡನ್ನು ಸೆಲೆಕ್ಟ್ ಮಾಡ್ತೇನೆ. ಅದು ಎಲ್ಲ ಪ್ರೊವಿಷನ್ ಉಂಟು ಇದರಲ್ಲಿ, ಮೊಬೈಲ್ನಲ್ಲಿ ಸಾಹಿತಿಗಳ ಹಾಡನ್ನು ಸೆಲೆಕ್ಟ್ ಮಾಡ್ತೀನಿ. ಇದಕ್ಕೆ ಯಾವ ಸೂಟ್ ಆಗ್ತದೆ ಅಂತ ನೋಡೋದು, ಆಗ್ತಾ ಹೋಗುದು. ಅದು ನಿಮಗೆ ಅದರಲ್ಲಿ ಬರುವಂಥದ್ದು 15 ಸೆಕೆಂಡ್ಸ್ 20 ಸೆಕೆಂಡ್ಸ್ ಇರ್ತದೆ. ಬಟ್ ಅದನ್ನು ವಿದಿನ್ ನೋ ಟೈಮ್ ನಿಮಗೆ 100 ಜನ ನೋಡಿ ಬಿಡ್ತಾರೆ. ಈಗ ಇವರು ಹೇಳಿದರು, ಪ್ರತಿಕ್ರಿಯೆ ಹೇಗಿದೆ ಸರ್ ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ? ಈ ಫೇಸ್ಬುಕ್ ಅಲ್ಲಿ ಪ್ರತಿಕ್ರಿಯೆ ಹೇಗಿದೆ ತಮ್ಮ ವಿಡಿಯೋಗಳು? ನೋಡಿ, ನನಗೆ ತಿಳಿದ ಮಟ್ಟಿಗೆ ಒಳ್ಳೆ ಪ್ರತಿಕ್ರಿಯೆ ಉಂಟು. ಅದನ್ನು ನೋಡಿ ಈಗ ಎಲ್ಲಿ ಮಾಧ್ಯಮದಲ್ಲಿ ನಿಮಗೆ ನಾಡ್ದೊಂದು ಕಾರ್ಯಕ್ರಮ ಉಂಟು ಬನ್ನಿ ಸರ್ ಅಂತ ಹೇಳಿದರೆ ಯಾರು ಅವ್ರು ಹಾಕುವುದಿಲ್ಲ, ಮಾಧ್ಯಮದವರೇ ಹಾಕುವುದಿಲ್ಲ. ಆಯಿತಾ? ಆವಾಗ ನಾವೇನು ಇದನ್ನೇ ಉಪಯೋಗಿಸಬೇಕಲ್ಲ ನಾವೀಗ. ಇದರಿಂದ ತಾವು ಕನ್ನಡದ ಕೆಲಸ ಮಾಡಿದೆ ಅನ್ನುವಂಥ ಅನುಭವಕ್ಕೆ ಯಾವ ಖುಷಿ ಉಂಟು ನನಗೆ. ಅಲ್ಲ, ಯಾವ ರೀತಿಯಲ್ಲಿ ಅನುಭವ ಆಗ್ತದೆ ತಮಗೆ ಯಾವಾಗ ನಾನೊಂದಷ್ಟು ಕನ್ನಡ ಕೆಲಸವನ್ನು ಮಾಡಿದ್ದೇನೆ ಈ ವಿಡಿಯೋಗಳನ್ನು ಹಂಚುವುದರ ಮೂಲಕ ಅಂತ ಅದು ಪ್ರತಿಕ್ರಿಯೆ ಬರ್ತದೆ ನನಗೆ, ಅವಾಗ ಖುಷಿ ಆಗ್ತದೆ. ಕನ್ನಡದ ಕೆಲಸ ಪ್ರತಿಕ್ರಿಯೆಯನ್ನು ಅಪೇಕ್ಷೆ ಪಡಲಿಕ್ಕೆ ಇಲ್ಲ. ಅದು ಒಳ್ಳೆ ಕೆಲಸ ಅಂತೇಳಿ ಆದರೆ ನಾನು ಅದನ್ನು ಮಾಡಿಯೇ ಮಾಡ್ತೇನೆ. ಹಾಗೆ ನನ್ನದು ಯಾವಾಗ ನನಗೆ ಮಾಡುವ ಕೆಲಸ ಅದು ಒಳ್ಳೆ ಕೆಲಸ ಅಂತ ಗೊತ್ತಾದರೆ ಜನ, ನಮ್ಮಂಥವ್ರು ಸುಮಾರು ಜನ ಮೆಚ್ಚುವವರು ಇದ್ದಾರೆ, ಆ ಥರ ಅವ್ರಿಗೆ ಖುಷಿ ಕೊಡ್ತದಲ್ಲ. ಅದು ಎಲ್ಲೂ ಹೋಗ್ತೀರಿ ತಾವು? ಕಾರ್ಕಳ, ಕುಂದಾಪುರ, ಬಾಯಂದೂರು? ಈಗ ನನ್ನ ಕ್ಷೇತ್ರ ಏನು ಮಾಡ್ಕೊಂಡಿದ್ದೇನೆ ಅಂತೇಳಿ ಉಡುಪಿ ಜಿಲ್ಲೆ ಮಾತ್ರ. ಮಂಗಳೂರಿಗೂ ಕೆಲವು ಕಾರ್ಯಕ್ರಮಕ್ಕೆ ನಾನು ಹೋಗಿ ಬರ್ತೇನೆ ನಾನು. ಓಕೆ, ಸರಿ. ಮಾನ್ಯ ನೀಲಾವರ ಸುರೇಂದ್ರ ಅಡಿಗರ್ ಅವರೇ, ಈಗ ಕಾಪು ಸಾಹಿತ್ಯ ತಾಲೂಕು ಸಾಹಿತ್ಯ ಪರಿಷತ್ನ ಮೂಲಕವಾಗಿ ಒಂದು ಹೊಸ ಪರಿಕಲ್ಪನೆ ತಮ್ಮದು. ಅಂದರೆ ಈ ಸ್ಪಷ್ಟ ಓದು, ಶುದ್ಧ ಬರಹ ಮತ್ತು ಸ್ವಾತಂತ್ರ್ಯ ಹೋರಾಟಗಾರರಿಗೆ ತೆರಳಿ ಅವರಿಗೆ ಸನ್ಮಾನ ಮಾಡುವಂಥ ಒಂದು ಪ್ರಯತ್ನ. ಈ ಸ್ಪಷ್ಟ ಓದು, ಶುದ್ಧ ಬರಹ ಇದರ ಅಗತ್ಯ ಅನಿವಾರ್ಯತೆ ಈಗ ಹೇಗಿದೆ, ಮತ್ತು ಸ್ವಾತಂತ್ರ್ಯ ಹೋರಾಟಗಾರರ ಒಂದು ಸನ್ಮಾನ ಮತ್ತು ಕನ್ನಡದ ಕೆಲಸ ಯಾವ ರೀತಿಯಲ್ಲಿ ಅಲ್ಲಿ ತುಲನಾತ್ಮಕವಾಗಿ ಕಾಣ್ತೀರ? ಸರ್, ನಮ್ಮ ಮಾಧ್ಯಮ ಪ್ರತಿನಿಧಿ ನರಸಿಂಹಮೂರ್ತಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕಾಗಿದೆ. ಯಾಕಂತ ಹೇಳಿದರೆ ನಾವು ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡಿದ್ದು ಅದು ಜನರಿಗೆ ಮುಟ್ಟಲಿಕ್ಕೂ ಕೂಡ ಅವರು ಕಾರಣ ಆಗಿದೆ. ಮತ್ತು ನನಗೆ ಉಡುಪಿ ಜಿಲ್ಲೆಯ ಎಲ್ಲ ಪತ್ರಕರ್ತರ ಬಗ್ಗೆ ನಾನು ತುಂಬ ಶರಣು ಅಂತ ಹೇಳ್ತೇನೆ. ಯಾಕಂದರೆ ತುಂಬ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಬಗ್ಗೆ ಅಷ್ಟು ಪ್ರೀತಿಯನ್ನು ಕೊಟ್ಟಿದ್ದಾರೆ. ಇವ್ರ ಜೊತೆಗೆ ಇನ್ನಿಬ್ಬರು ಹೆಸರನ್ನು ನಾನು ಹೇಳಬೇಕಾಗಿದೆ. ಒಂದು ಚಂದ್ರಶೇಖರ ನಾವಡ ಅಂತ ಹೇಳಿ ಒಬ್ಬರು, ಅವರು ತುಂಬ ವಿಡಿಯೋಗಳನ್ನು ಮಾಡಿದ್ದಾರೆ. ಇನ್ನೊಬ್ಬರು ಶ್ರೀನಿವಾಸ ಉಪಾಧ್ಯಾಯ ಅಂತ ಹೇಳಿ, ಅವರಿಗೂ 82 ವರ್ಷ. ಆ ಹಿರಿಯರು, ನಮಗೆ 3 ಜನ ಹಿರಿಯರು, 80 ವರ್ಷ, ಒಬ್ಬರಿಗೆ 82 ವರ್ಷ. ಅವ್ರ ತಾಯಿ ಗಂಗಮ್ಮನಿಗೆ 102 ವರ್ಷ. ನಾವು ಹೋಗಿ ಸನ್ಮಾನ ಮಾಡಿದ್ದೀವಿ. 102 ವರ್ಷ. ಚಂದ್ರಶೇಖರ್ ನಾವರು ಪಾಪ ಈಗ ತಾಯಿಗೆ ಅನಾರೋಗ್ಯ ಇದ್ದರೂ ಕೂಡ ಅವರು ನಮ್ಮ ಸಾಹಿತ್ಯ ಪರಿಷತ್ತನ್ನು ಬೇರೆ ಕೆಲಸದ ಜೊತೆಗೆ ಸಾಹಿತ್ಯ ಪರಿಷತ್ ಕೆಲಸಕ್ಕೆ ನಮಗೆ ಪ್ರಚಾರ ಕೊಡ್ತಿದ್ದಾರೆ. ಈಗ ನೀವು ಕಾಪುನ ಬಗ್ಗೆ, ಕಾಪು ಪುಂಡಲಿಕ ಹಾಲಂಬಿ ಮರಾಠೆ ಅವರು ಹಿಂದೆನೂ ಕೂಡ ಅಧ್ಯಕ್ಷರಾಗಿ ಇದ್ದು ಈಗ ಮುಂದುವರ್ಕೊಂಡು ಬರ್ತಾಯಿದ್ದಾರೆ. ಅಲ್ಲಿ
ಈ ಮಾತಾಡುವ ಸಂದರ್ಭದಲ್ಲಿ ಸ್ಪಷ್ಟ ಮಾತಿಗೆ ಹೆಚ್ಚು ಒತ್ತು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಶಿಕ್ಷಕರಿಗೂ ಕೂಡ ಕಾರ್ಯಾಗಾರ ಮಾಡಿದ್ದಾರೆ. ಓಹೋ, ಅಲ್ಲಿ ಕಾಪುನಲ್ಲಿ ಕಾಪು ತಾಲೂಕಿನ ಕನ್ನಡ ಅಧ್ಯಾಪಕರನ್ನೆಲ್ಲ ಕರೆಸಿ ಅವರಿಗೆ ಕಾರ್ಯಾಗಾರ ಮಾಡಿ ಮಾತನಾಡುವ ಸಂದರ್ಭದಲ್ಲಿ ಸಂದರ್ಭೋಚಿತವಾಗಿ ಹೇಗೆ ಮಾತಾಡೋದು, ಸ್ಪಷ್ಟ ಓದು. ನಮ್ಮ ಕೆಲವೊಮ್ಮೆ ಅಕ್ಕರೆ ತಪ್ಪುಗಳು ಅಂತೇಳಿ, ಈಗ ಕೆಲವು ಪದಗಳು ಆಂಗ್ಲ ಭಾಷೆ ಪದಗಳು ಬರುವ ಸಂದರ್ಭದಲ್ಲಿ ನಾವು ಬರೆಯುವ ಉಚ್ಚಾರಣೆ ತಪ್ಪಿರುತ್ತೆ, ಬರೆಯುವ ಸಂದರ್ಭದಲ್ಲಿ ತಪ್ಪಿರುತ್ತೆ. ಈಗ ನಾವು ಕನ್ನಡ ಭಾಷೆ ಪದಗಳು ಹುಡುಕುವಾಗ ಕನ್ನಡ ಪದಗಳು ಎಷ್ಟು ಇದೆ, ಬೇರೆ ಭಾಷೆಗಳಿದೆ ಅಂತ ಹುಡುಕಕ್ಕೆ ಹೋದಾಗ ತುಂಬ ಇದಾಗುತ್ತೆ. ಆದರೆ ಎಷ್ಟೋ ಪದಗಳೆಲ್ಲ ಕನ್ನಡೀಕರಣ ಆಗಿಬಿಟ್ಟಿದೆ. ಆದರೂ ಕೂಡ ಇರೋದರಲ್ಲಿ ಒಂದು ಸ್ಪಷ್ಟವಾಗಿ ಮಾತಾಡಬೇಕನ್ನುವಂಥದ್ದು. ಆದರೆ ಒಂದು ಕನ್ನಡದ ಭಾಷೆ ಬೆಳವಣಿಗೆ ಅಂದರೆ ಅದು ಸಹಜವಾಗಿ ಯಾರು ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡ್ತಾ ಕನ್ನಡವನ್ನು ಬೆಳೆಸ್ಕೊಳ್ಬೇಕಾಗಿದೆ ಅನ್ನುವಂಥದ್ದು ಕೂಡ ಸತ್ಯ. ಅದು ನಮ್ಮ ಕುಂದಾಪುರ ಕನ್ನಡ ಇರ್ಬೋದು, ಧಾರವಾಡ ಕನ್ನಡ ಇರ್ಬೋದು, ಬಿಜಾಪುರ ಒಂದು ರೀತಿಯಲ್ಲಿ ಮಾತಾಡ್ಬೋದು. ಅವರವರು ಸ್ಪಷ್ಟವಂತ ಕನ್ನಡ ಅಂತ ಹೇಳಿಬಿಟ್ಟು ಮನೆಗೆ ಬಂದುಬಿಟ್ಟು ಮಡದಿ ಎಲ್ಲಿದ್ದೀಯಾ, ನನಗೆ ಒಂದು ಲೋಟ ಕಾಫಿಯನ್ನು ತೆಗೆದುಕೊಂಡು ಬಾ ಅಂತ ನಾವು ಹೋಗಿ ಹೇಳಿದರೆ ನನ್ನ ಗಂಡ ಹೊರಗಡೆ ಹೋದವ ಸರಿ ಇದ್ದ, ಈಗ ಏನೋ ಆಯಿತು ಅಂತ ಹೇಳ್ತಾರೆ. ಹಾಗಲ್ಲ, ಸಹಜವಾಗಿ ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡಬೇಕು ಮತ್ತು ಅದು ಸ್ಪಷ್ಟವಾಗಿ ಇರಬೇಕು ಅನ್ನುವಂಥ ರೀತಿಯಲ್ಲಿ ಮೊದಲು ಶಿಕ್ಷಕರದ ಅಭಿಪ್ರಾಯನೆಲ್ಲ ಸಂಗ್ರಹಿಸಿ ಅವರಿಗೊಂದು ಮಾರ್ಗದರ್ಶನ ಅಂತ ಸಂಪನ್ಮೂಲ ವ್ಯಕ್ತಿಗಳು ಯಾರು ಸರ್ ಅಲ್ಲಿ ಪ್ರಜ್ಞಾ ಮಾರ್ಪಳ್ಳಿ, ಆಮೇಲೆ ನಾನು ಹೋಗಿದ್ದೆ, ಆಮೇಲೆ ಪುಂಡರೀಕ ಮರಾಠಿಯವರು ಕೂಡ, ಅವರು ನಿವೃತ್ತ ಶಿಕ್ಷಕರು ಕೂಡ, ಮತ್ತು ಅಲ್ಲಿನ ಸ್ಥಳೀಯರು ಶ್ರೀಧರ್ ಮೂರ್ತಿ ಅಂತೇಳಿ ಅವರನ್ನು ಸಮ್ಮೇಳನ ಅಧ್ಯಕ್ಷರು ಕೂಡ ಮಾಡಿದರು. ಸಮ್ಮೇಳನ ಅಧ್ಯಕ್ಷರು ಇಡೀ ಸಮ್ಮೇಳನ, ಮೊನ್ನೆ ಕಳಿಸಲಾಗಿದ್ದ ಸಮ್ಮೇಳನ, ಇಡೀ ಸಮ್ಮೇಳನ ಕೂಡ ಸ್ಪಷ್ಟವಾದ ಶುದ್ಧ ಬರಹಕ್ಕೆ ಸಂಬಂಧಪಟ್ಟಾಗೆ ಇತ್ತು. ಆಮೇಲೆ ಇನ್ನೊಂದು ಈ ಸಂದರ್ಭದಲ್ಲಿ ಒಂದು ನಿಮಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರದೀಪ್ ಬಸ್ರೂರ್ ಅಂತ ಒಬ್ಬರು ಒಳ್ಳೆಯ ಕಾರ್ಯಕರ್ತ ಇದ್ದಾರೆ. ಅವರು ಸ್ವರಾಜ್ಯ 75 ಅನ್ನೋಂಥ ಹೆಸರಿನಲ್ಲಿ 440 ಜನ ಕರ್ನಾಟಕದಲ್ಲಿರುವಂಥ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರುತಿಸಿದ್ದಾರೆ. ಆಮೇಲೆ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಈಗಾಗಲೇ 32 ಜನ ಸ್ವಾತಂತ್ರ್ಯ ಹೋರಾಟಗಾರರ ಮನೆಗೆ ಹೋಗಿ ಅವರು ಬಂಧು ಬಾಂಧವರು ಇರ್ತಾರೆ, ಅವ್ರ ಮನೆಗೆ ಹೋಗಿ ಅಲ್ಲಿ ಅವರು ಸ್ಮರಣೆ ಕಾರ್ಯಕ್ರಮ ಮಾಡಿ, ಆಮೇಲೆ ಧ್ವಜವೊಂದನ್ನು ವಂದಿಸುವಂಥ ಕಾರ್ಯಕ್ರಮ ಮಾಡಿ, ಅಲ್ಲಿ ಇದು ಸ್ವಾತಂತ್ರ್ಯ ಹೋರಾಟಗಾರರ ಮನೆ ಅಂತೇಳಿ ಒಂದು ನಾಮಫಲಕ ಹಾಕುವಂಥ ಒಂದು ಕಾರ್ಯಕ್ರಮಗಳು ಇದು ಸಮಗ್ರ ಕರ್ನಾಟಕದಲ್ಲಿ ಅಲ್ಲಲ್ಲ, ಈಗ ನಮ್ಮ ಉಡುಪಿ ಜಿಲ್ಲೆಯಲ್ಲೇ ಮಾಡ್ತಿದ್ದಾರೆ, ಉಡುಪಿ ಜಿಲ್ಲೆ ಮಾಡ್ತಿದ್ದಾರೆ. ಅದಕ್ಕೆ ನಾವು ಸಾಹಿತ್ಯ ಪರಿಷತ್ತು ಕೂಡ ಉತ್ತಮ ಕಾರ್ಯ. ಈಗ 32 ಮಂದಿ, ಅದು ನಾವು ಪ್ರದೀಪ್ ಅವರಿಗೆ ನಾನು ಧನ್ಯವಾದ. ಒಂದ್ಸಲ ನಾವು ವಿಶಿಷ್ಟ ಪ್ರದೀಪ್ ಅವರನ್ನು ಒಂದ್ಸಲ ನೀವು ಸಂದರ್ಶನ ಮಾಡಬೇಕಾಗುತ್ತೆ. ನಾವು ಈ ಕಾರ್ಯಕ್ರಮಕ್ಕೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ತು ಸಹಕಾರ ಇದೆ, ಮತ್ತು ನೆನಪು ಮೂವೀಸ್ ಕೂಡ ನಾವು ಬೇರೆ ಸಂಘ ಸಂಸ್ಥೆಗಳು ಕೂಡ ಅದಕ್ಕೆ ನಾವು ಸಹಕಾರ ಕೊಡ್ತಿದ್ದೀವಿ. ಆ ಕಾರ್ಯಕ್ರಮ ಇಲ್ಲಿ ಕಾಪುನಲ್ಲೂ ಕೂಡ ಈ ಕಾರ್ಯಕ್ರಮ ಆಯಿತು. ಅಲ್ಲೊಂದು ಮನೆಗೆ ಶರ್ಮಾ ಅವ್ರ ಮನೆ, ಅಲ್ಲಿ ಸ್ವಾತಂತ್ರ್ಯ ಹೋರಾಟ ಶರ್ಮ ಅಲ್ಲಿಗೆ ಹೋಗಿ ಮಾಡಿ ಒಂದು ರೋಡಿಗೆ ಅಲ್ಲಿನ ಗ್ರಾಮ ಪಂಚಾಯಿತಿಲಿ ಇದು ನಿರ್ಣಯ ತಗೊಂಡು ಒಂದು ರೋಡಿಗೆ ಕೂಡ ಅದನ್ನು ಹೆಸರಿಟ್ಟಿದ್ದಾರೆ. ಇದ್ರ ಫಲಶ್ರುತಿ ಏನಾಗಿದೆ ಅಂತ ಹೇಳಿದರೆ, ಇದು ಇಡೀ ಉಡುಪಿ ಜಿಲ್ಲೆ 8 ಜನ ಸ್ವಾತಂತ್ರ್ಯ ಹೋರಾಟಗಾರ ಹೆಸರನ್ನು ಅಲ್ಲಿ ಸ್ಥಳೀಯ ರಸ್ತೆಗಳಿಗೆ ಅಲ್ಲಿನ ಪಂಚಾಯಿತಿ ಇಟ್ಟಿದೆ. ಇದು ನಮಗೆ ಖುಷಿ ಕೊಟ್ಟಂತಹ ಕಾರ್ಯಕ್ರಮ, ಆದರ್ಶ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಅವರು ಇದನ್ನು ಇಟ್ಕೊಂಡು ನಮ್ಮ ಇವರು ಪುಂಡಲೀಕ ಮರಾಠಿಯವರಿಗೆ ನಾನು ಧನ್ಯವಾದ ಹೇಳಬೇಕು. ಅವರು ಅಲ್ಲಿನ ವ್ಯಾಪ್ತಿಯ ಈ ಕಟ್ಟುಪಾಡಿನಲ್ಲಿ ಒಂದು ಕುಟುಂಬ, ಸ್ವಾತಂತ್ರ್ಯ ಹೋರಾಟ ಕುಟುಂಬ, ಅದನ್ನೆಲ್ಲ ಸಂಗ್ರಹಿಸಿ ಒಂದು ಪುಸ್ತಕ ಕೂಡ ಅವರು ಮಾಡಿದ್ದಾರೆ. ಆ ಪುಸ್ತಕ ತೆಗೆದುಕೊಂಡ್ರೆ ನಮಗೆ ಅಲ್ಲಿ ಆ ಭಾಗದ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಸಿಗುತ್ತೆ. ಅದರಲ್ಲಿ ಗೋವಾ ವಿಮೋಚನೆ ಸಂದರ್ಭದಲ್ಲಿ ಹೋರಾಡಿದವರು ಮಂಗಳೂರಿನಲ್ಲಿದ್ದಾರೆ, ಅವರಿಗೆ ಸ್ವಾತಂತ್ರ್ಯ ಇದು ನಮ್ಮ ಸಾಹಿತ್ಯ ಸಮ್ಮೇಳನದಲ್ಲಿ ಕರೆದು ಕೂಡ ಸನ್ಮಾನವನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಸ್ಪಷ್ಟ ಓದು, ಶುದ್ಧ ಬರಹಕ್ಕೆ ಹೆಚ್ಚು ಒತ್ತು ಕೊಡೋದು ಮತ್ತು ಕನ್ನಡದ ಮಕ್ಕಳಿಗೆ ಉತ್ತೇಜನ ಕೊಡೋದು. ಅದಕ್ಕೋಸ್ಕರವಾಗಿ ಮೊನ್ನೆ ನೋಡಿ ದಾನಿಗಳು ಸಹಕಾರ ಕನ್ನಡದೊಂದಿಗೆ ರಾಷ್ಟ್ರಭಕ್ತಿ ಆಗ್ತದೆ. ಯಾಕಂದರೆ ಪುಂಡರೀಕ ಮರಾಠಿಯವರಿಗೆ ಅವರು ರೊಟರಿನ್ ಆಗಿಯೂ ಕೂಡ ಮತ್ತು ಅವರಿಗೆ ಈ ಬಗ್ಗೆ ಅಂದರೆ ಕನ್ನಡದ ಸಾಹಿತ್ಯ ಪರಿಷತ್ತಿನ ಮುಖ್ಯ ಉದ್ದೇಶಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಈ ಕನ್ನಡ ಸ್ಪಷ್ಟವಾದ ಶುದ್ಧ ಬರಹದ ಜೊತೆಗೆ ಈ ದೇಶ ಪ್ರೇಮವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಒಂದು ಒಳ್ಳೆಯ ಪ್ರಯತ್ನ ಅಲ್ಲಿ ನಡೀತಾ ಇದೆ. ಸರ್, ಅವರ ಮಹದಾಶಯ ಅಂದರೆ ಕನ್ನಡತವನ್ನು ಬೆಳೆಸಬೇಕು, ಕನ್ನಡವನ್ನು ಉಳಿಸಬೇಕು, ಮಕ್ಕಳಿಗೆ ಅದನ್ನು ತಿಳಿ ಹೇಳುವ ಪ್ರಯತ್ನ ಆಗಬೇಕು. ತಾವು ತಮ್ಮ ವಿಡಿಯೋಗಳ ಮೂಲಕ ಅಥವಾ ತಮ್ಮ ಕಾರ್ಯಕ್ರಮಗಳ ಪ್ರಚಾರಗಳ ಮೂಲಕ ಮಕ್ಕಳನ್ನು ಕನ್ನಡದತ್ತ ಆಕರ್ಷಿಸುವಲ್ಲಿ ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಮತ್ತು ಅದರಲ್ಲಿ ಸಫಲರಾಗಿದ್ದೀರಾ? ಸಫಲ, ಖಂಡಿತ. ಹೇಗೆ ಮಾಡ್ತಾ ಇದ್ದೀರಿ? ನೋಡಿ, ಮಕ್ಕಳ ಕಾರ್ಯಕ್ರಮಕ್ಕೆ ಹೋದರೆ ಮಕ್ಕಳ ಅವರು ಹಾಡುಗಾರಿಕೆ ಇರ್ಬೋದು,
ಅವರ ಭಾಷಣ ಇರ್ಬೋದು, ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡಿ ಮಾಧ್ಯಮದಲ್ಲಿ ನನ್ನ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡ್ತೇನೆ. ಒಂದು ಕಾರ್ಯಕ್ರಮಕ್ಕೆ ಹೋದರೆ ಇಡೀ ಸಮಗ್ರ ಈ ಕಾರ್ಯಕ್ರಮ ಹೀಗೆ ಆಯಿತು ಅಂತೇಳಿ ನಿಮಗೆ ಗೊತ್ತಾಗ್ತದೆ. ಅದು ನನ್ನ ಫೇಸ್ಬುಕ್ ಅಪ್ಲೋಡ್ ನೋಡಿದರೆ ಆವಾಗ ರೀಚ್ ಆಗಿ ಆಗ್ತದೆ. ಮತ್ತು ಹೋದ ಕೂಡಲೇ ಮಕ್ಕಳು ನಾನು ಎಲ್ಲರೂ ನಂಬರ್ ಕೊಡ್ತಾರೆ ನನಗೆ, ಸರ್ ನಾನು ಮಾತಾಡಿದ್ದು ನಿಮ್ಮ ಹತ್ರ ವೀಡಿಯೋ ಇದ್ದರೆ ಕಳಿಸಿಕೊಡಿ, ನಾನು ಹಾಡಿದ್ದು ವೀಡಿಯೋ ಇದ್ದರೆ ಕಳಿಸಿಕೊಡಿ, ನಾನು ವೆಲ್ಕಮ್ ಮಾಡಿದ್ದು ಸುದ್ದಿ ಇದ್ದರೆ ನನಗೆ ಕಳಿಸಿಕೊಡಿ ಅಂತೇಳಿ. ಹೀಗೆ ಹಳ್ಳಿಯಲ್ಲಿ ಸಹ ಏಜ್ ಆದವರು ಸಹ ನನಗೆ ಕಾಲ್ ಮಾಡಿ ನಾನು ವೀಡಿಯೋ ಕಳಿಸಿ ಕೊಡ್ತೇನೆ. ಸಾಧಾರಣ 3 ದಿವಸ ನನ್ನ ಮೊಬೈಲ್ನಲ್ಲಿ ಅದು ರೆಕಾರ್ಡ್ ಇರ್ತದೆ ಗ್ಯಾಲರಿಯಲ್ಲಿ. 3 ದಿವಸದ ನಂತರ ಪುನಃ ಅವರಿಗೆ ನೀವು ಕನ್ಫರ್ಮ್ ಮಾಡಿ ನಿಮಗೆ ಯಾವುದು ಡೌನ್ಲೋಡ್ ಮಾಡಿದ್ದೀರಾ ಇಲ್ಲ ಇದ್ದರೆ ಪುನಃ ಕಳಿಸ್ತೇನೆ ನಾನು ಅವರಿಗೆ. ಯಾಕಂದರೆ ಅದು ಡೌನ್ಲೋಡ್ ನಾನು ಇಲ್ಲಿ ಡಿಲೀಟ್ ಮಾಡಿಬಿಟ್ರೆ ಅಲ್ಲಿ ಡೌನ್ಲೋಡ್ ಆಗೋದಿಲ್ಲ. ಹಾಗಾಗಿ ಅವರಿಗೆ ರೀಚ್ ಆಗಿ ಆಗ್ತದೆ ಅದು 100% ಮಾಡಿಕೊಟ್ಟು ಇಟ್ಕೊಳ್ತೀರಾ? ಏನಾದರೂ ಸಂಗ್ರಹ ಮಾಡಿ ಇಟ್ಕೊಳ್ತೀರಾ? ಇಲ್ಲ, ಏನಿಲ್ಲ. ಮೊದಲು ಕಂಪ್ಯೂಟರ್ನಲ್ಲಿ ಮಾಡ್ತಿದ್ದೆ ನಾನು ಸರ್ವಿಸ್ನಲ್ಲಿರುವಾಗ, ಅದನ್ನು ಅಲ್ಲಿಗೆ ಬಿಟ್ಟುಬಿಟ್ಟೆ ಬ್ಯಾಂಕಿನಲ್ಲಿ. ಈಗ ಮನೇಲಿ ಕಂಪ್ಯೂಟರ್ ಇಟ್ಕೊಳ್ಳಿಲ್ಲ. ಕಂಪ್ಯೂಟರ್ ಮೊದಲು ಸ್ವಲ್ಪ ಸಮಯ ನಾನು ಬ್ರೌಸಿಂಗ್ ಸೆಂಟರ್ಗೆ ಹೋಗಿ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ. ಈಗ ಅವಶ್ಯಕತೆ ಇಲ್ಲ, ನಿಮಗೆ ಎಲ್ಲ ಉಂಟು ಮೊಬೈಲ್ನಲ್ಲಿ, ಫೇಸ್ಬುಕ್ಕಿನಲ್ಲಿ. ಹೌದು. ಆದರೂ ಕೂಡ ಸಂಗ್ರಹಣೆ ಬೇಕಿದ್ರೆ ಒಂದು ಲ್ಯಾಪ್ಟಾಪ್ ಇದ್ದರೆ ಒಳ್ಳೆಯದು ಅಂತ. ಕನ್ನಡ ಸಾಹಿತ್ಯ ಪರಿಷತ್ ಆ ಬಗ್ಗೆ ಚಿಂತನೆ ಮಾಡಿದರೆ ಲ್ಯಾಪ್ಟಾಪ್ ಅಲ್ಲ ಒಳ್ಳೆ ಅಂದರೆ ಇನ್ನೊಂದೇನು ಅಂತ ಹೇಳಿದರೆ ಇವರು ಇದ್ರ ಈ ದಾನಿಗಳ ಮೂಲಕ ಆದರೂ ಒಂದು ಲ್ಯಾಪ್ಟಾಪ್ ಸಿಕ್ಕರೆ ಅಂದರೆ ಮುಖ ಪುಸ್ತಕದಲ್ಲಿ ಇವರು ಅದನ್ನು ಅಪ್ಲೋಡ್ ಮಾಡಿರೋದ್ರಿಂದಾಗಿ ಅಲ್ಲಿ ದಾಖಲೆಯಾಗಿ ಪರ್ಮನೆಂಟ್ ಆಗಿರೋದ್ರಿಂದ ಅದು ಇನ್ನೊಂದೇನು ಅನುಕೂಲ ಅಂತ ಹೇಳಿದರೆ, ನಾನು ಅವರು ಮೊಬೈಲನ್ನು ತೆಗೆದುಕೊಂಡು ಬಿಟ್ಟರೆ ಅವರು ನರಸಿಂಹಮೂರ್ತಿದ್ದು ಸಾಹಿತ್ಯ ಪರಿಷತ್ತು ಏನೇನು ಕಾರ್ಯಕ್ರಮ ಮಾಡಿದೆ ಅನ್ನೋದು, ಬರೀ ಸಾಹಿತ್ಯ ಪರಿಷತ್ತು ಒಂದೇ ಅಲ್ಲ, ಇಲ್ಲಿ ಸಾಂಸ್ಕೃತಿಕವಾಗಿ ಉಡುಪಿ ಜಿಲ್ಲೆಯಲ್ಲಿ ಏನೇನು ಕಾರ್ಯಕ್ರಮ ಆಗಿದೆ, ಬರೀ ಸಾಂಸ್ಕೃತಿಕ ಧಾರ್ಮಿಕ ವಿಶ್ವವಿದ್ಯಾನಿಲಯ ಮೊಬೈಲ್, ಅದು ಆ ಮೊಬೈಲ್ಗೊಂದು ಇದಿದೆ. ಏನು ಗೊತ್ತಾ, ಇವರು ಹಾಂಗ್ಕಾಂಗಿಗೆ ಹೋಗಿದ್ದು. ಅವಾಗ ಕೋಮಕಾರ ಅಂತ ಹೇಳಿದ್ರಲ್ಲ, ಅವರ ಮಗಳು ಅಲ್ಲಿ ಹೋದಾಗ ಅವರಿಗೆ ಅದು 1.5 ಲಕ್ಷ ರೂಪಾಯಿಯ ಮೊಬೈಲನ್ನು ಕೊಟ್ಟಿದ್ದಾರೆ. ಹಾಗಾಗಿ ನನಗೆ ಖುಷಿ ಅಂದರೆ, ಪ್ರತಿ ದಿವಸ ನಾನು ಮೊಬೈಲ್ ನೋಡಿದರೆ ಇವತ್ತಿನ ಕಾರ್ಯಕ್ರಮ ಇಲ್ಲದೇ ಇದ್ದರು 2 ವರ್ಷದಿಂದ ಕಳೆದ ವರ್ಷದ್ದು ಅದು ಯಾವುದೋ ಒಂದು ಕಾರ್ಯಕ್ರಮ ಬಂದಿತ್ತು. ಹಾಗಾಗಿ ಈ ಫೇಸ್ಬುಕ್ ಅವರು ನೋಡಿದ ಕೂಡಲೇ ಉಡುಪಿ ಅನುಕೂಲ ಅದೇನು ಅಲ್ಲಿ ನಿತ್ಯನೂ ಕಾರ್ಯಕ್ರಮ ಆಗ್ತದೆ ಅನ್ನುವಂಥ ರೀತಿಯಲ್ಲಿ ಇದು ಪ್ರಚಾರಗಳು. ಒಟ್ಟಿನಲ್ಲಿ ಒಂದು ಇಲ್ಲಿನ ಕಾರ್ಯಕ್ರಮಕ್ಕೆ ಒಂದು ಒಳ್ಳೆಯ ಪ್ರಚಾರವನ್ನು ಅವರು ಕೊಟ್ಟಿರೋದು ಕೂಡ ನಮಗೆ ಖುಷಿಯನ್ನು ಕೊಟ್ಟಿದೆ ಸರ್. ಮತ್ತು ಈಗ ಸ್ವಾತಂತ್ರ್ಯ ಹೋರಾಟ ಸಂದರ್ಭ ಹೇಳುವಾಗ PV ಆನಂದ್ ಅವರು ಮುದ್ರಾಡಿಯ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹೇಳಿ ಒಂದು ಪುಸ್ತಕವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಾವು ಸ್ವಾತಂತ್ರ್ಯ ಹೋರಾಟಗಾರರ ಸಂದರ್ಭದಲ್ಲಿ ಆ ಮುದ್ರಾಡಿ ಸ್ವಾತಂತ್ರ್ಯ ಹೋರಾಟ PV ಆನಂದ್ ಮಾಡಿದ್ದಾರೆ, ಮತ್ತು ಇವರು ನಮ್ಮ ಪುಂಡಲಿಕ ಮರಾಠಿಯವರು ಕೆಲಸ ಮಾಡಿದ್ದಾರೆ. ಆಮೇಲೆ ಆವಾಗ ನಾವು ಇವ್ರದ್ದು ಹೇಳುವಾಗ ಕಾರ್ಕಳದ ಹೇಳುವಾಗ ಅವರು ಕಳಿಸೋಲ್ಲ ಇದು ನೃತ್ಯಕ್ಕೆ ಸ್ಪರ್ಧೆಯನ್ನು ಏರ್ಪಡಿಸಿ 15, 10, 20 ಸಾವಿರ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅದು ಸಾರ್ವಜನಿಕ ಸಹಕಾರವನ್ನು ಕನ್ನಡ ನೃತ್ಯ, ಬೇರೆ ನೃತ್ಯ ಅಲ್ಲ, ಕನ್ನಡದ ಹಾಡುಗಳನ್ನು ವಿದ್ಯಾರ್ಥಿಗಳು ಅದನ್ನು ಅಭಿನಯ ಅಲ್ಲಿ ಮಾಡಬೇಕು. ಯಾರು ಚೆನ್ನಾಗಿ ಮಾಡಿದರೆ ಆ ಗುಂಪಿಗೆ ಪ್ರಶಸ್ತಿಯನ್ನು ಕೊಟ್ಟಿರುವಂಥ, ಅಂದರೆ ಕನ್ನಡದ ಕಿಚ್ಚು ಮೂಡಿಸುವಂಥ, ಕನ್ನಡದ ಕಿಚ್ಚನ್ನು ಹಬ್ಬಿಸುವಂಥ ಕೆಲಸ ಹಾಡುಗಳಿಗೆ ನೃತ್ಯವನ್ನು ಮಾಡಿದರೆ ಆ ಮೂಲಕವಾಗಿ ಕನ್ನಡವನ್ನು ಪ್ರಚಾರ ಈ ರೀತಿಯ ಪ್ರಚಾರಗಳು ಕೂಡ ಆಗಿದೆ ಎನ್ನುವಂಥದ್ದು. ಸರಿ, ಉಡುಪಿಯ ಒಂದು ವಿನೂತನ ಕಾರ್ಯಕ್ರಮ ಈ ಬಗ್ಗೆ ನಮ್ಮ ವಾಹಿನಿಯಲ್ಲಿ ಕೂಡ ಬಂದಿತ್ತು. ಒಂದಷ್ಟು ಕನ್ನಡದ ಪ್ರೀತಿಯನ್ನು ಜನರಿಗೆ ತಿಳಿಸುವ ಸಲುವಾಗಿ ಮನೆಯೇ ಗ್ರಂಥಾಲಯ ಅನ್ನುವಂಥ ಕಾರ್ಯಕ್ರಮ. ಏನೇನು ಈ ಕಾರ್ಯಕ್ರಮ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಸರ್? ಈಗ ಅದ್ರ ಜೊತೆಗೆ ಅವ್ರದ್ದು ಇನ್ನೊಂದು ಕಾರ್ಯಕ್ರಮ ನಾನು ಹೇಳಲೇಬೇಕಾಗಿದೆ. ಇದು ಮಣಿಪಾಲ ರೇಡಿಯೋದವರ ಸಹಕಾರದೊಂದಿಗೆ ಅಲ್ಲಿ ಈಗ 113 ಜನ ಈಗಾಗಲೇ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಅಲ್ಲಿ ಕಥಾವಾಚನ ಕೇಳಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇದು ಒಂದು ಒಳ್ಳೆಯ ಹಾಗಾಗಿ ಉದಯೋನ್ಮುಖ ಅಂತಲ್ಲ, ಹಿರಿಯ ಸಾಹಿತಿಗಳ ಕೈಲೂ ಮಾಡಿಸಿದ್ದಾರೆ. ಒಟ್ಟಿನಲ್ಲಿ ನಮಗೆ ಆಶ್ಚರ್ಯ ನೋಡಿ, 113 ಜನ ಕಥೆಗಳು. ನಾನು ಅವರಿಗೆ ಹೇಳಿದ್ದೆ, ಉಡುಪಿ ಜಿಲ್ಲೆ ಸಾಹಿತ್ಯ ಪರಿಷತ್ತು ಇದನ್ನು ಅವರು ಮಣಿಪಾಲದಲ್ಲಿ ರಶ್ಮಿ ಅಮ್ಮಂಬಾಳ ಅವರು ಕೂಡ ನಮ್ಗೆ ಸಹಕಾರ ಮಾಡಿದ್ದಾರೆ. ಮತ್ತು ಇನ್ನು ಉಡುಪಿಯವ್ರದ್ದು ಒಂದು ವಿಶಿಷ್ಟ ಏನಂತೆ, ಅವರು ಒಂದು ಕಾರ್ಯಕ್ರಮಕ್ಕೆ ಒಬ್ಬರನ್ನು ಸಂಚಾಲಕ ಮಾಡ್ತಾರೆ. ಇಲ್ಲಿ ಸತೀಶ್ ಪಡವೂರು ಕೂಡ ಅದಕ್ಕೆ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ಜನಾರ್ದನ್ ಮತ್ತು ರವಿರಾಜ್ ಅವರು ಕೂಡ ಸಕ್ರಿಯ ಮಾಡ್ತಾರೆ. ಅದ್ರ ಜೊತೆ ಈಗ ಮನೆಯ ಗ್ರಂಥಾಲಯ ಅನ್ನುವಂಥದ್ದು ಅಂದರೆ ಪುಸ್ತಕಗಳನ್ನು ಪ್ರತಿ ಮನೆಗೆ ಒಂದು ಸಾಂಕೇತಿಕವಾಗಿ ಪುಸ್ತಕ, ಇಡೀ ಗ್ರಂಥಾಲಯ ಅಂತೇಳಿ ಅವ್ರ ಮನೆಗೆ ಅವರು ಗ್ರಂಥಾಲಯ ಪುಸ್ತಕಗಳು ಸಾಂಕೇತಿಕ ಪುಸ್ತಕ ಕೊಟ್ಟು ಅದನ್ನು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಒಂದು ಅಂದರೆ ಓದುವ ಆಸಕ್ತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ ಯಶಸ್ವಿ ಆಗ್ತಾ ಇದೆ. ಇನ್ನು ಈ ಗ್ರಂಥಾಲಯದ ಇದು ಉಪೇಂದ್ರ ಸ್ವಾಮಿಯವರು ಹಿಂದೆ
ಈ ತಾಲೂಕಿನ ಉಡುಪಿ ತಾಲೂಕಿನಲ್ಲಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗ ಮನೆ ಅಂಗಳದಲ್ಲಿ ಕಲೆ ಮತ್ತು ಸಾಹಿತ್ಯ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ. ಅವರು ಬರೀ ಪುಸ್ತಕ ಮಾತ್ರ ಕೊಡ್ತಿರಲಿಲ್ಲ, ಅವರು ಮನೆ ಅಂಗಳದಲ್ಲೇ ಸಾಹಿತ್ಯ. ಅದು ಅವರು 22 ಮನೆಗಳಲ್ಲಿ ಇಡೀ ಬೆಳದಿಂಗಳ ಸಾಹಿತ್ಯ ಕೂಡ ಅಲ್ಲ, ಅದು ನಮ್ಮ ಸ್ನೇಹಿತರಾದಂಥ ಶೇಖರ್ ಅಜಕಾರರು ಮಾಡಿದ್ದು. ಇದಂಗಲ್ಲ, ಇದು ನಮ್ಮ ಉಪೇಂದ್ರ ಸ್ವಾಮೀಜಿಯವರು ಅದನ್ನು ಬೇರೆ ಕಡೆ ಕೂಡ ನಾವು ವಿಸ್ತರಿಸಿದ್ದೀವಿ. ಅಲ್ಲಿ ಮನೆಗೆ ಹೋಗಿ ಆ ಮನೆಯವರ ಆತಿಥ್ಯದೊಂದಿಗೆ ಅಲ್ಲಿ ಸಮ್ಮೇಳನದಲ್ಲಿ ನಾವು ಗೋಷ್ಠಿ ನಡ್ತೀವಿ, ಅದೇ ರೀತಿ ಗೋಷ್ಠಿಗಳು ಮಾಡಿ ಅಲ್ಲೂ ಕೂಡ ಪುಸ್ತಕ ಕೊಡುವಂಥ ಕಾರ್ಯಕ್ರಮಗಳನ್ನು ಹಿಂದೆ ನಾವು ಮಾಡಿದ್ವಿ. ಈಗ ಅದರ ಮುಂದುವರಿದ ಭಾಗವಾಗಿ ಇದು ಮಾಡಿದ್ದಾರೆ. ಇದು ಇವ್ರಿಗೆ ನಾನು ಈ ಕಾರ್ಯಕ್ರಮ ಪ್ರೇರಣೆ ಸಂದರ್ಭದಲ್ಲಿ ಈ ಹಿಂದೆ ಈ ಕಾರ್ಯಕ್ರಮ ಮಡಿಯವರು ನಾರಾಯಣ ಮಡಿಯವರು ಬ್ರಹ್ಮಾವರ ತಾಲೂಕು ಅಧ್ಯಕ್ಷರಾಗಿದ್ದು ಕೂಡ ಮಾಡಿದ್ದಾರೆ. ಅವರು ನಾರಾಯಣ ಮಡಿಯವರು ಏನು ಮಾಡಿದೆ ಅಂದರೆ, ನಾನು ಅದೇ ಕಾರ್ಯಕ್ರಮದ ಒಂದು ರೂಪವನ್ನು ನಾನು ಆವಾಗ ಹೇಳಿದ್ನಲ್ಲ, ಹೊರಗಡೆ ಗಿಡ ಮರ ಒಳಗೆ ಪುಸ್ತಕ ಭಂಡಾರ ಅಂತ ಈ ಕಲ್ಪನೆ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇದು ಅಂದರೆ ಅವರು ಮೊದಲು ನನಗೆ ಕಾರ್ಯದರ್ಶಿ ಆಗಿದ್ದರು. ಆಮೇಲೆ ಅವರಿಗೆ ಬ್ರಹ್ಮಾವರ ತಾಲೂಕು ಹೊಸ ತಾಲೂಕಾದಾಗ ಅವರು ಹೊಸ ತಾಲೂಕಿನ ಅಧ್ಯಕ್ಷ ಮಾಡಿದಾಗ ಅವರು ಅವ್ರ ಕೊನೆ ಅಂತ ಅದು 7 ಕಡೆ ಅಂದರೆ ಅದರಲ್ಲಿ 3 ಮನೆ, ಆಮೇಲೆ ಉಳಿದಂಥ ಸ್ಕೂಲ್ಗಳನ್ನೆಲ್ಲ ಹೊರಗಡೆ ಗಿಡ ಮರ ನೋಡೋದು, ಒಳಗಡೆ ಪುಸ್ತಕ ಕೊಡೋದು. ಈ ಕಾರ್ಯಕ್ರಮ ಅವರು ಈಗಾಗಲೇ ಅಂದರೆ ಇದ್ರ ಹಿಂದಿನ ಸಂದರ್ಭದಲ್ಲಿ ಮಾಡಿದ್ದಾರೆ. ಇವರು ಅದನ್ನು ನಮ್ಮ ಇಲ್ಲಿನ ಉಡುಪಿ ತಾಲೂಕಿನ ಅಧ್ಯಕ್ಷರು ರವಿರಾಜು ಮತ್ತು ಜನಾರ್ದನವರು ಅವರ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತು ಅದಕ್ಕೂ ರಾಘವೇಂದ್ರ ಕರ್ವಾಲ್ ಅವರನ್ನು ಸಂಚಾಲಕರಾಗಿ ಮಾಡಿ ಕೆಲಸಗಳು ಚೆನ್ನಾಗಿ ನಡೀತಾ ಇದೆ, ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಓಕೆ. ಮತ್ತು ಕನ್ನಡ ಶಾಲೆಗಳನ್ನು ಬಲಪಡಿಸುವಂತಹ ಪ್ರಯತ್ನ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಡ್ತಾ ಇದೆ. ಏನೇನು ಕಾರ್ಯಕ್ರಮಗಳನ್ನು ಅಲ್ಲಿ ಮಾಡ್ತಾ ಇದ್ದೀರಾ? ಅಲ್ಲೀಗ ಕನ್ನಡದ ಇಲ್ಲಿ 2-3 ರೀತಿಯ ಉದಾಹರಣೆಗಳು. ಒಂದು ಗ್ರಂಥಾಲಯಕ್ಕೆ ಸಂಬಂಧಪಟ್ಟಾಗಿ ಈಗಾಗಲೇ ನಾನು ಅದರ ಬಗ್ಗೆ ಹೇಳಿದ್ದೀನಿ. ಸುಮಾರು ಇಲ್ಲಿ ಕೇಂದ್ರ ಗ್ರಂಥಾಲಯದ ಸಹಕಾರದಿಂದ ಅವಾಗ ಹಿಂದೆ ಜಿಲ್ಲಾಧಿಕಾರಿಗಳು ಮೇರಿ ಮೇಡಮ್ ಅವರು ಇದ್ದಿದ್ರಲ್ಲ, ಆ ಸಂದರ್ಭದಲ್ಲಿ ಅವರು ಶಾಲೆಗಳಿಗೆ ಪುಸ್ತಕ ಕೊಡಿ ಅಂತ ಹೇಳಿದಾಗ ಆ ಸಂದರ್ಭವನ್ನೇ ನಾವು ಬಳಸ್ಕೊಂಡು ತುಂಬ ಇಡೀ ಜಿಲ್ಲಾದ್ಯಂತ ಆವಾಗ ನಳಿನ ಮೇಡಮ್ ಅವರು ಗ್ರಂಥಾಲಯಾಧಿಕಾರಿಯಾಗಿದ್ದರು. ವಸಂತಿ ಶೆಟ್ಟಿ ಬ್ರಹ್ಮರವರು ಅಲ್ಲಿ ಉಪಾಧ್ಯಕ್ಷರು, ಅಲ್ಲೊಂದು ಪ್ರಾಧಿಕಾರ ಇದೆ ಅದರಲ್ಲಿ ಉಪಾಧ್ಯಕ್ಷರಾಗಿದ್ದರು. ಅವರು ಈ ತಾಲೂಕಿನ ಅಧ್ಯಕ್ಷರಾಗಿದ್ದರು. ಅವ್ರ ಸಹಕಾರದಿಂದ ಸುಮಾರು ಹೆಚ್ಚು ಕಮ್ಮಿ ಒಂದು 60 ಲಕ್ಷಕ್ಕೂ ಹೆಚ್ಚು ಮೌಲ್ಯದ ಗ್ರಂಥಾಲಯದ ಪುಸ್ತಕಗಳನ್ನು ಕೊಟ್ಟಿದ್ದ ಬಗ್ಗೆ ಇದೆ. ಈಗ ಉದಾಹರಣೆಗೆ ನಾನೀಗ ನನ್ನ ನೆನಪು, ಯಾಕಂದ್ರೆ ನಾನು ಅದನ್ನು ಲೀಸ್ಟ್ ಮಾಡ್ಕೊಂಡು ಬಂದಿಲ್ಲ, ಕುವೆಂಪು ಶತಮಾನೋತ್ಸವ 2 ಲಕ್ಷ ಮೌಲ್ಯದ ಪುಸ್ತಕಗಳು ಬಂದಿದೆ. ಆಮೇಲೆ ಬೈಂದೂರಿನ ಒಂದು 2 ತಾಲೂಕಿನಲ್ಲಿ ಪುಸ್ತಕ ಬಂದಿದೆ. ಪ್ರತಿಯೊಂದು ಕಡೆ ತುಂಬ ಕಡೆ ಒಂದು ಪುಸ್ತಕ ಅಂದರೆ ಆ ಪುಸ್ತಕ ತಗೊಂಡೋಗಿ ಗ್ರಂಥಾಲಯ, ಆವಾಗ ನಾನು ಹೇಳಿದ್ನಲ್ಲ ಯಾವುದಂತ ಹೇಳಿದರೆ ಮುದ್ದಣ್ಣನ ಹೆಸರಿನಲ್ಲಿ ಒಂದು 15 ಗ್ರಂಥಾಲಯಗಳು ಮಾಡಿ. ಹೀಗೆ ಒಂದು ಗ್ರಂಥಾಲಯನ ಬಲಪಡಿಸಬೇಕು ಮತ್ತು ಓದುವ ಆಸಕ್ತಿಯನ್ನು ಮಕ್ಕಳಿನಲ್ಲಿ ಬೆಳೆಸಬೇಕು. ಇನ್ನೊಂದು ನಾನು ಅದು ತನ್ನ ಬಣ್ಣಿಸಬೇಡ ಇದಿರ ಅಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಅಂತೇಳಿ ನೀವು ಕೇಳಿದಕ್ಕೆ ಹೇಳಬೇಕಾಗಿ ನಾನು ಯಾವಾಗಲೂ ಇದೇ ಮೊದಲ ಬಾರಿಗೆ ನಾನು ಅದು ಇದು ಅಂತೇಳಿ ನನ್ನ ಬಗ್ಗೆ ಅದು ಹೇಳಬಾರ್ದು, ಆದರೆ ಆಗಬಾರ್ದು ಅಂತ ಆದರೂ ಕೂಡ ಹೇಳ್ತೀನಿ. ನಾನು ರಿಟೈರ್ಡ್ ಆದಾಗ 40,000 ರೂಪಾಯಿ ಮೌಲ್ಯವನ್ನು ಬಳಸಿಕೊಂಡು ಮತ್ತು ಅಲ್ಲಿ ಕೇಂದ್ರದಲ್ಲಿ ಒಂದು 2 ಲಕ್ಷ ರೂಪಾಯಿ ಮೌಲ್ಯಗಳದ ಪುಸ್ತಕನ ಬೇರೆ ಇಟ್ಕೊಂಡು ನನ್ನ ಹತ್ತಿರ 30 ವರ್ಷದ ಕಸ್ತೂರಿ ಮಯೂರ ಎಲ್ಲ ಇತ್ತು, ಅದನ್ನು ಕೂಡ ಇಟ್ಟುಕೊಂಡು ಕುವೆಂಪು ಶಾಲೆಯಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲೂ ಇರಬಾರ್ದು ಆ ರೀತಿಯ ಒಂದು ಮಾದರಿ ಗ್ರಂಥಾಲಯ ಮಾಡಿ ಬಂದಿದ್ದೇನೆ ನಾನು. ಯಾಕಂದರೆ ಸಾಹಿತ್ಯ ಪರಿಷತ್ ಅಧ್ಯಕ್ಷನಾಗಿ ಆ ಶಾಲೆಯಲ್ಲಿ ಕೆಲಸ ಮಾಡ್ತಿರುವಾಗಲೇ ನಾನು ಆಗಿರೋದು ಓದುವ ಆಸಕ್ತಿ. ಅಲ್ಲಿ ಒಂದು ಪತ್ರಿಕೆ ಮಾಡಿದ್ದೆ. ಪತ್ರಿಕೆ ಅಂತ ಹೇಳಿದರೆ ಮಕ್ಕಳಿಗೆ ಟೈಪ್ ಮಾಡಿಸೋದು, ಈಗ ಹೀಗೆ ಇದು 4 ಪುಟ ಆಗುತ್ತೆ, ಅದನ್ನು ಕ್ಲೀನಾಗಿ ಪತ್ರಿಕೆ ಕಡೆಗೆ ಮಾಡಿಸೋದು, ಮಕ್ಕಳಿಗೆ ಸ್ಫೂರ್ತಿ ತುಂಬಿಸೋದು, ಅದನ್ನ ಇಲ್ಲಿ ಟೈಪ್ ಮಾಡಿಸೋದು. ಅದಕ್ಕೆ ನಾನು ಚಿನ್ನರ ಲೋಕ ಅಂತ ಅದಕ್ಕೆ ಹೆಸರಿಟ್ಟಿದ್ದೆ. ಆಮೇಲೆ ನಾವು ಇಲ್ಲಿ ಶಿವರಾಮ ಕಾರಂತ ಮಕ್ಕಳ ಸಾಹಿತ್ಯ ವೇದಿಕೆ ಅಂತ ಮಾಡಿ ಅದರ ಕಾರ್ಯದರ್ಶಿಯಾಗಿ ಉಪೇಂದ್ರ ಸ್ವಾಮಿಯವರ ಅಧ್ಯಕ್ಷರು ನಾವು ಈ ಕಳೆದ 15 ವರ್ಷದಿಂದ ಆ ಕೆಲಸ ಮಾಡ್ತಿದ್ದೆ. ಬೆಂಗಳೂರಿಗೆ ಹೋದಾಗ ನಾನು ಬೆಂಗಳೂರು ರಾಜ್ಯ ಯೋಜನಾ ಕಚೇರಿಯಲ್ಲಿ ತಾಂತ್ರಿಕ ಸಹಾಯಕನಾಗಿ ನಾನು ಕೆಲಸ ನಿರ್ವಹಿಸುವ ಸಂದರ್ಭದಲ್ಲಿ ನನಗೆ ಅಧಿಕಾರಿಗಳ ಪರಿಚಯ ಇತ್ತು. ಸರ್ ನೋಡಿ ಇದಿಷ್ಟು ಕೆಲಸ ಆಗ್ತಿದೆ ಅಂತೇಳಿ ಅವರು ಕ್ಲಸ್ಟರ್ ರಿಸರ್ಚ್ ಸೆಂಟರ್ಗೆ ಪ್ರತಿ ವರ್ಷ 2,000 ರೂಪಾಯಿ ಅನುದಾನ ಕೊಟ್ಟರು. ಯಾಕಂದರೆ ಈ ಒಂದು ಪತ್ರಿಕೆ ಮಾಡಲಿಕ್ಕೆ ಟೈಪಿಗೆ ಒಂದು 25-30, ಆವಾಗ ಈಗ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ, ಒಂದು ಪುಟ್ಟಕ್ಕೆ 20 ರೂಪಾಯಿನೂ ಟೈಪಿಂಗ್ ಆಗುತ್ತೆ, 2 ಪುಟ ಅಂದರೆ 40 ರೂಪಾಯಿ ಆಗುತ್ತೆ. 40 ರೂಪಾಯಿ ಟೈಪ್ ಆಗಿಬಿಟ್ರೆ ಆಮೇಲೆ ಅದನ್ನು ಜಿರಾಕ್ಸ್ ಮಾಡಲಿಕ್ಕೆ ಎಷ್ಟು, 1 ರೂಪಾಯಿ 2 ರೂಪಾಯಿ ಈ ರೀತಿ ತಗೊಂಡು ಒಂದು ಆ ಶಾಲೆ ಎಷ್ಟು ಮಕ್ಕಳಿದ್ರು ಅಷ್ಟೊಂದು ಜಿರಾಕ್ಸ್ ಮಾಡೋದು, ಈಗ ಮಾಡೋದು ನೋಡಿ. ಆವಾಗ ಮಕ್ಕಳಿಗೇನು ಒಂದು ತನ್ನ ಇದು ಬಂತು ಅಂತೇಳಿ ಆವಾಗ ಆ ರೀತಿ ಮಾಡಿ ಇಡೀ ರಾಜ್ಯದಾದ್ಯಂತ ಕ್ಲಸ್ಟರ್ ಕೇಂದ್ರಕ್ಕೆ ಇದು ನಾನು ಎಲ್ಲೂ ಹೇಳ್ಕೊಂಡಿಲ್ಲ, ಇವತ್ತು ಅನಿವಾರ್ಯವಾಗಿ ಈ ಸಾಧನೆ ಆಗಿತ್ತು. ಮತ್ತು ನಾನು ಇದು ಗೋಡೆ ಬರ ಪತ್ರಿಕೆ ಅಂತ ಮಾಡಿಕೊಂಡ ಮೊದಲ ಸಂದರ್ಭದಲ್ಲಿ
ಭಾಗದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಪತ್ರಿಕೆಗಳು ಮಾಡಿದ್ದೆಲ್ಲದಾಗ ಇದೆ. ಮತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಒಳ್ಳೆಯ ಶಿಕ್ಷಕರಿದ್ದಾರೆ. ನಾನು ಅವ್ರಿಗೆ ತಲೆಬಾಗಿ ನಮಸ್ಕೊಳ್ತೇನೆ. ಎಷ್ಟೊಂದು ಶಾಲೆಗಳು ಅದು ಪ್ರಚಾರ ಆಗಬೇಕಾದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ನೀವು ಯಾವಾಗಲೂ ಹೇಳ್ತೀರಿ ಸಂದರ್ಶನದಲ್ಲಿ ನಿಮ್ಮ ಕರಾವಳಿ ಭಾಗದಲ್ಲಿ ಅಂತೆ. ಆ ಭಾಗದಲ್ಲಿ ತುಂಬ ಈಗ ಹೆಸ್ಕುತ್ತೂರಿನಲ್ಲಿ ಅಶೋಕ್ ಅವರು ಒಂದು ಒಳ್ಳೆಯ ಅಪವಾದ ಇರೋದು ಅದೇ ಬ್ರಹ್ಮಾವರ ಭಾಗದಲ್ಲಿ ಇದೆ. ಕೋಸ್ಟಲ್ ಬೆಲ್ಟ್ಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಕನ್ನಡದ ಅವಜ್ಞೆ ಅಸಡ್ಡೆಗಳು ಜಾಸ್ತಿ. ಅದಕ್ಕೆ ಅದನ್ನ ಸರಿಪಡಿಸುವಂತ ಪ್ರಯತ್ನ. ಅದಕ್ಕೆ ನಾನು ಸಾಹಿತ್ಯ ಪ್ರೇರಣೆ ಕಾರ್ಯಕ್ರಮ ಸ್ವತಃ ನಾನೇ ಸಂಪೂರ್ಣ ಅದು ಕರೆಕ್ಟ್ ಸರ್. ಅದು ಈಗ ನಿಮ್ಮ ತಾಲೂಕು ಕಾರ್ಕಳನ್ನ ಮುಟ್ತದೆ, ಹೆಬ್ರಿಯನ್ನ ಮುಟ್ತದೆ, ಬೈಂದೂರನ್ನ ನಗರಕ್ಕೆ ನಾವು ನಗರ ಪ್ರದೇಶದಲ್ಲಿ ನಾವು ಇನ್ನೂ ಕೂಡ ಇಲ್ಲ ನೀವು ನಿಮಗೆ ನಾನು ಅಭಿನಂದಿಸ್ತೇನೆ. ಇನ್ನು ಮುಂದೆ ನಗರ ಪ್ರದೇಶಗಳಿಗೆ ಹೆಚ್ಚು ಒತ್ತು ಕೊಡುವಂಥ ಕೆಲಸನ, ಯಾಕಂದ್ರೆ ನಾನು ಬೇರೆ ಮೊದಲಾದರೂ ನಾನು ಕನ್ನಡದಿಂದ ಹಿಂದುಳಿಯೋದು ನಗರ ಪ್ರದೇಶದ ಮಕ್ಕಳು. ಯಾಕಂದರೆ ಮೊದಲಾದರೂ ನನಗೆ ಸರ್ಕಾರಿ ನೌಕರಾಗಿ ನನಗೆ ಅಲ್ಲೂ ಏನಿಲ್ಲ. ಈಗ ನಾನೊಬ್ಬ ಸ್ವತಂತ್ರ. ನನಗೆ ಬೆಳಗ್ಗೆ ಎದ್ದರೆ ನನಗೇನು ಜೋಳಿಗೆ ಚೀಲ ಹೋಗ್ತೇನೆ. ಇನ್ನೊಂದು ಗೊತ್ತಾ ನಿಮ್ಗೆ ನಾನು ಆವಾಗಲೇ ಹೇಳಿದೆ, ಇದೆ ಕಾರ್ಕಳ ಭಾಗದಲ್ಲಿ ಕನ್ನಡ ಸಮೃದ್ಧಿ ಇದೆ, ಅಲ್ಲ ಅವಕಾಶಗಳಿವೆ. ಅಲ್ಲ ಕಾರ್ಕಳದಲ್ಲಿ ಕಾರ್ಕಳ ಇರ್ಬೋದು, ಆಮೇಲೆ ಹೆಬ್ರಿ ಇರ್ಬೋದು, ಆಮೇಲೆ ಎಲ್ಲ ಕಡೆನೂ ಕೂಡ ಈಗ ನಮ್ಮ ಸಮೃದ್ಧಿ ಅದನ್ನು ನಾನು ಮಾಡ್ತೇನೆ. ನಿಮ್ಮ ನಗರ ಪ್ರದೇಶಗಳಲ್ಲಿ ಒಂದಷ್ಟು ಬದಲಾವಣೆಗಳು ಈಗ ಇಲ್ಲಿ ಬ್ರಹ್ಮವರಾಗಲಿ ಸ್ಕೂಲ್ನವರು ಓದ್ತಿರುವವರೇ ಸಮಸ್ಯೆ ಅದನ್ನು ಸರಿಪಡಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ. ಅಂದರೆ ಸಾಹಿತ್ಯ ಪ್ರೇರಣೆ ಕೂಡ ಆಕರ್ಷಣೆ, ಅಂದರೆ ಸಾಹಿತ್ಯ ಪ್ರೇರಣೆ ಕಾರ್ಯಕ್ರಮಗಳ ಮೂಲಕ. ಅದಕ್ಕೋಸ್ಕರವಾಗಿ ನಾವು ಶಾಲಾ ಹಂತದ ಸಾಹಿತ್ಯ ಸಮ್ಮೇಳನ ಅಂತೇಳಿ ಒಂದು ಹುಟ್ಟಾಕಿದ್ದೀವಿ. ಅಂದರೆ ಅದನ್ನು ಬಲಪಡಿಸ್ಬೇಕು ಶಾಲಾ ಹಂತದಲ್ಲಿ. ಅಂದರೆ ಆ ಶಾಲೆಯಲ್ಲಿರುವಂಥ ಒಬ್ಬ ಪ್ರತಿಭಾವಂತ ಮಗು ಸಮ್ಮೇಳನಾಧ್ಯಕ್ಷ, ಆ ಶಾಲೆಯಲ್ಲಿರುವಂಥ ಒಬ್ಬರು ಪ್ರತಿಭಾವಂತ ಉದ್ಘಾಟನೆ ಮಾಡಬೇಕು, ಆ ಶಾಲೆಯಲ್ಲಿರುವಂಥ ಒಬ್ಬ ಮಗುವಿನೇ ಸಮಾರೋಪ ಭಾಷಣ ಮಾಡಬೇಕು, ಅವ್ರದ್ದೇ ಕಥಾಗೋಷ್ಠಿ, ನಾನು ಓದಿದ ಪುಸ್ತಕ ಅಂತ ಹೇಳಿಬಿಟ್ಟು ಸಮ್ಮೇಳನದಲ್ಲಿ ಏನಾಗುತ್ತೋ ಅದು ಬೇರೆಯವ್ರನ್ನ ಕರೆಸೋದಲ್ಲ, ಅದನ್ನೇ ಮಾಡೋದು ಶಾಲಾ ಹಂತದ ಸಾಹಿತ್ಯ ಸಮ್ಮೇಳನ ಅಂತ ಒಂದು ಪರಿಕಲ್ಪನೆ. ಅದನ್ನು ಜಿಲ್ಲಾದ್ಯಂತ ವಿಸ್ತರಿಸಬೇಕನ್ನುವಂಥದ್ದೊಂದು ಮಹದಾಸೆ ಇಟ್ಕೊಂಡಿದ್ದೇನೆ. ತಂದ ಮೂಲಕ ಅದನ್ನ ಎಲ್ಲಿ ಮಾಡಬೇಕು ನೀವು ಹೇಳಿದಾಗೆ, ಎಲ್ಲಿ ಈ ನಗರ ಪ್ರದೇಶದಲ್ಲಿ ಎಲ್ಲಿ ಆಂಗ್ಲ ಮಾಧ್ಯಮ ಇತ್ತು ಆ ಶಾಲೆಗಳನ್ನೆಲ್ಲೇ ಮಾಡುವುದ್ರ ಮೂಲಕ ಒಂದಷ್ಟು ಪ್ರಯತ್ನ ಮಾಡಬೇಕು ಅಂತ ನೀವು ಹೇಳಿದ ಇದನ್ನು ನಾವು ಮುಂದುವರಿಸಬೇಕೆನ್ನುವಂಥದ್ದು. ಮಾನ್ಯ ನರಸಿಂಹಮೂರ್ತಿ ಅವರೇ, ಈಗ ತಾವು ಇಷ್ಟೊಂದು ಕೆಲಸಗಳನ್ನು ಮಾಡ್ತೀರಾ, ಕನ್ನಡದ ಸೇವೆಯನ್ನು ಮಾಡ್ತೀರಾ, ಮತ್ತು ತಮಗೆ ರಕ್ತಗತವಾಗಿ ಒಂದಷ್ಟು ಕನ್ನಡದ ಸಾಹಿತ್ಯದ ಆಸಕ್ತಿಯೂ ಕೂಡ ಇದ್ದಿರಬಹುದು, ಓದಿನ ಆಸಕ್ತಿ ಇದ್ದಿರಬಹುದು. ತಾವು ಕೂಡ ಸಾಹಿತ್ಯ ರಚನೆಯ ಬಗ್ಗೆ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದ್ದೀರಾ ಮತ್ತು ಆ ಮೂಲಕವಾಗಿ ಕನ್ನಡತನವನ್ನು ಬೆಳೆಸುವ ಪ್ರಯತ್ನ ಮಾಡಿದ್ದೀರಾ? ಸಾಹಿತ್ಯಕ್ಕೆ ಪ್ರಚಾರ ಕೊಡೋದು ಮಾತ್ರ ಮಾಡ್ತಾ ಇದ್ದೇನೆ. ರಚನೆ ಇಲ್ಲ, ಬಟ್ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಸಹಿ ತಾವು ಎಲ್ಲ ಕಡೆಯೂ ಹೋಗ್ತೀರಾ? ಎಲ್ಲ ಕಡೆ. ಏನಾದರೂ ನೀಲಾವರ ಸುರೇಂದ್ರ ಅಡಿಗರ್ ಅವರು ಯಾವುದೋ ಒಂದು ಸಮ್ಮೇಳನವೋ ಅಥವಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನೊಂದು ಕನ್ನಡದ ಬಗ್ಗೆ ಎರಡು ಮಾತನಾಡಿ ಅಂತ ಹೇಳಿದ್ರೆ ಮಾಡಲಿಕ್ಕೆ ಶಕ್ತರಿದ್ದೀರಾ ಅಥವಾ? ಖಂಡಿತ. ಆದರೆ ನನಗೆ ಇಷ್ಟ ಇಲ್ಲ ಅಷ್ಟೇ. ಯಾಕಂದ್ರೆ ನಮ್ಮವ್ರು ಬೇಕಾದಷ್ಟು ಜನ ಮಾತಾಡುವವರು ಇರುವಾಗ ಒಳ್ಳೆ ರೀತಿಯಲ್ಲಿ ನಮ್ಮ ಅವಶ್ಯಕತೆ ಇರುವುದು ಬೇರೆದಕ್ಕೆ ಉಪಯೋಗಿಸ್ಕೊಳ್ಬೋದಲ್ಲ. ತಾವು ಕಂಡುಕೊಂಡಂತೆ ಕನ್ನಡದ ವಿಶೇಷತೆ ಏನು? ಕನ್ನಡ ಭಾಷೆ ಯಾಕೆ ಬೇಕು ಮುಂದಿನ ದಿನಗಳಲ್ಲಿ? ಯಾಕಂದ್ರೆ ನಮ್ಮ ಜನತೆಗೆ ಕನ್ನಡ ಮಾತಾಡುವವರಿಗೆ ಕನ್ನಡದ ಅವಶ್ಯಕತೆ ಉಂಟೆ. ಕನ್ನಡ ಮಾತಾಡುವವರು ಇಂಗ್ಲೀಷ್ ಕಲ್ತರೂ ಸಹ ಕನ್ನಡದ ಅವಶ್ಯಕತೆ ಎಲ್ಲ ಕಡೆಯೂ ಇರ್ತದೆ. ಅದು ಮನೆ ಭಾಷೆ ನಮಗೆ ಬೇಕೇ ಅಲ್ವಾ? ಹಾಗಾಗಿ ನಾವು ಅದಕ್ಕೆ ಪ್ರಯಾರಿಟಿ ಕೊಡಲೇಬೇಕಲ್ಲ. ಎಲ್ಲ ಕಡೆಯಲ್ಲೂ ಎಲ್ಲರೂ ಅವರವರ ಭಾಷೆಗೆ ಪ್ರಯಾರಿಟಿ ಕೊಡ್ತಾರೆ. ಹಾಗೆ ನಮ್ಮಲ್ಲಿ ನಾವು ಕನ್ನಡಕ್ಕೆ ಕೊಡಲೇಬೇಕು. ತಮ್ಮ ಕಾರ್ಯಕ್ರಮ ಪ್ರಚಾರಗಳಿಗೆ ತಾವು ಏಕಾಂಗಿಯಾಗಿ ಕೆಲಸವನ್ನು ಮಾಡ್ತೀರಾ ಅಥವಾ ಯಾರಾದರೂ ಸಹಕಾರವನ್ನು? ಯಾರ ಸಹಕಾರವೂ ಇಲ್ಲ, ಏಕಾಂಗಿಯಾಗಿಯೇ ಹೋಗುದು ನಾವು. ಇದರಿಂದ ತಾವು ಏನು ಗಳಿಸಿದ್ರಿ? ಏನಿಲ್ಲ, ಪರಿಚಯ ಅಷ್ಟೇ, ಪ್ರೀತಿ ವಿಶ್ವಾಸ. ಯಾರನ್ನು ನೋಡಿದ್ರು ನಮಸ್ಕಾರ, ಸಾರ್ಥಕತೆ ಅಷ್ಟೇ ಮತ್ತೇನಿಲ್ಲ. ಮಾನ್ಯ ಅಡಿಗರ್ ಅವರೇ ಸರ್, ಅದಕ್ಕಿಂತ ಮೊದಲು ಒಂದು ಮಾತು ಕನ್ನಡದ ವಿಷಯ ನೀವು ಹೇಳ್ತಿದ್ರೆ ನೋಡಿ, ಒಂದು ಬರೆದಿದ್ದೆ ಅದನ್ನು ಒಂದು ನಿಮಿಷದಾಗ ಹೇಳ್ಬಿಡ್ತೀನಿ. ನಾನಿನ್ನೂ ಸತ್ತಿಲ್ಲ, ಅನಾರೋಗ್ಯವಿರಬಹುದು, ಅದು ದೇಹಕ್ಕೆ ಮನಸ್ಸಿಗಲ್ಲ. ಪ್ರಚಾರ, ಸ್ವಪ್ರತಿಷ್ಠೆ, ಹೆಸರಿಗಾಗಿ ಏನೇನೋ ಮಾಡುವರ ಕಂಡು ಕುದಿಯುತ್ತಿದೆ ರಕ್ತ. ಆವೇಶದಲ್ಲಿ ಮಾತು ಬತ್ತಿತು, ಇದು ಒಳ್ಳೆಯದೇ ಆಯಿತು. ಏನೇನೋ ಮಾತನಾಡಿ 63ರವರೆಗೆ ಕಾಪಾಡಿಕೊಂಡು ಬಂದ ನನ್ನತನ ನನ್ನಲ್ಲೇ ಉಳಿಯಿತು. ಇಲ್ಲದಿದ್ದರೆ ನನಗೂ ಅವರಿಗೂ ಏನು ವ್ಯತ್ಯಾಸ? ನನಗಿಲ್ಲ ಯಾರದ್ದೂ ಭಯ, ಅದಕ್ಕಾಗಿ ನನಗಿಲ್ಲ ಸಾವಿನ ಭಯ. ಸತ್ತರೂ ಉಳಿದೀತು, ಜನ ನೆನಪಿಸಿಕೊಂಡಾರು, ಒಳ್ಳೆಯದಿದ್ದರೆ ನಾ ಮಾಡಿದ ಕನ್ನಡದ ಕೆಲಸ. ಇದು ತಂದಿದೆ ನನಗೆ ಹೆಮ್ಮೆ, ಎದೆ ತಟ್ಟಿ ಹೇಳುತ್ತೇನೆ, ನಾ ಸತ್ತರೂ ಸಾವಿಲ್ಲ ನನಗೆ, ಸಂಜೀವಿಯಾಗಿದೆ ಕನ್ನಡದ ಕೆಲಸ. ಇದು ತಮ್ಮ ವೈಯಕ್ತಿಕವಾದ ಅಂದರೆ ಈ ಹಿನ್ನೆಲೆ ಇಟ್ಕೊಂಡೇ ನಾನು ಕನ್ನಡವನ್ನು ಅಂದರೆ ಯಾಕಂದ್ರೆ
ಗೋಕಾಕ್ ಚಳವಳಿಯಲ್ಲಿ ಒಬ್ಬ ಹೋಟೆಲ್ ಕಾರ್ಮಿಕನಾಗಿ 35 ರೂಪಾಯಿ ಸಂಬಳದ ಕೆಲಸ ಮಾಡ್ತಿರೋ ನಾನು ಅಲ್ಲಿ ಗೋಕಾಕ್ ಚಳವಳಿ ಇಳಿದ ಮೇಲೆ ನಾನು ಈ ಹಿಂತಿರುಗಿ ನೋಡಲೇ ಇಲ್ಲ ಕನ್ನಡ. ಇವಾಗಲೂ ಅಷ್ಟೇ ನಮ್ಮ ನಿಸ್ಪೃಹತೆ, ನಿಸ್ವಾರ್ಥತೆ ಮತ್ತು ಕನ್ನಡದ ಸೇವೆ ಅನನ್ಯ ಸರ್. ಅದರ ಬಗ್ಗೆ ಯಾರು ಹೇಳುವಂತಿಲ್ಲ. ಅಂದರೆ ಕೆಲವೊಮ್ಮೆ ಇತ್ತೀಚೆಗೆ ಒಂದಷ್ಟು ವಾತಾವರಣಗಳು ನೋಡಿದಾಗ ಒಂದು ಸ್ವಲ್ಪ ಮೈ ನನಗೆ ಅವತ್ತೊಂದ್ಸಲ ಒಂದಷ್ಟು ಬೇಸರ ಆಯಿತು. ಇಷ್ಟೆಲ್ಲ ಅದಕ್ಕೋಸ್ಕರ ಹೇಳಿದೆ, ನಾ ಸತ್ರು ನಾ ಸಾವಿಲ್ಲ ನನಗೆ. ಅಂದರೆ ನನ್ನಂತಲ್ಲ, ಇದು ನಾನು ಅಂತದ್ದು ಯಾರು ಓದ್ತಾರೋ ಅವ್ರಿಗೆ ಅನ್ವಯಿಸ್ತದೆ. ಕನ್ನಡದ ಬಗ್ಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಯಾರು ಅವರಿಗೆ ಅನ್ವಯಿಸ್ತದೆ ಅಂತ. ಆಮೇಲೆ ನಮ್ಮ ಆಶಯ ಕೂಡ ಹಾಗೇನೆ. ಅದು ಆಶಯದ ಬಗ್ಗೆ ಕೇವಲ 30 ಸೆಕೆಂಡಿನ ಒಂದು ಇದೆ, ಅದು ಕೊನೆಗೆ ನಾನು ನಮ್ಮ ಆಶಯ ಏನು ಅನ್ನೋದ್ರ ಬಗ್ಗೆ ಕೊನೆಗೆ ಹೇಳ್ತೇನೆ ಸರ್. ಅದೇ ಪ್ರಶಸ್ತಿ ಪ್ರದಾನದಲ್ಲಿಯೂ ಕೂಡ ಕರ್ನಾಟಕ ಸಾಹಿತ್ಯ ಪರಿಷತ್ ಇಲ್ಲಿ ನಮ್ಮ ಉಡುಪಿ ಜಿಲ್ಲೆ ಒಂದು ಪ್ರಯತ್ನವನ್ನು ಈಗಾಗಲೇ ಅಕಲಂಕ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಈಗ ಮುಂದಿನ ಹಂತದಲ್ಲೂ ಒಂದು ಕೂಡ ದತ್ತಿನಿಧಿ ಕೂಡ ಇದೆ, ಅದರ ಬಗ್ಗೆ ಹೇಳ್ಬಹುದು ಸರ್. ಈಗ ಉಪ್ಪಂಗಳ ರಾಮಭಟ್ರನ್ನ ನಾನು ನೆನೆಸ್ಕೊಳ್ಬೇಕು. ಅವರು ಈ ತಾಲೂಕಿನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದವರು ಮತ್ತು ಸಾಹಿತ್ಯ ಅಕಾಡೆಮಿಯಿಂದ ಕೂಡ ಪ್ರಶಸ್ತಿ ಪುರಸ್ಕೃತರು. ಅವರು ಅಕಳಂಕ ಅಂತ ಪ್ರಕಾಶನ ಮಾಡಿಕೊಂಡು 2015ರವರೆಗೆ ಅವರು ಸಂಶೋಧಕರಿಗೆ, ಕನ್ನಡ ಸಾಹಿತಿಗಳಿಗೆ, ಹಿರಿಯರನ್ನು ಗುರುತಿಸಿ ಅವರು ಪ್ರಶಸ್ತಿ ಕೊಡ್ತಾರೆ. ಆಮೇಲೆ ಅವರು ಕೊನೆಗೆ ಅಡಿಗರೆ ನೀವು ಇಷ್ಟೆಲ್ಲ ಕೆಲಸ ಮಾಡ್ತಿದ್ದೀರಿ, ನಾನು ಸಾಹಿತ್ಯ ಪರಿಷತ್ತಿನಲ್ಲಿ ನಿರಕು ಠೇವಣಿ ಇಟ್ಟು ಅದ್ರ ಬರೋ ಬಡ್ಡಿನಲ್ಲಿ ನಾವು ಪ್ರಶಸ್ತಿ ಕೊಡಬೇಕು ಅಂದರು. ಆಯಿತು ಅಂದ್ರೆ ಆವಾಗ 1 ಲಕ್ಷ ರೂಪಾಯಿ. ಆವಾಗ ಕಡೆ ಈ 1 ಲಕ್ಷಕ್ಕೆ ಆವಾಗೇನೋ 6,000 ಚಿಲ್ಲರೆ ಬಡ್ಡಿ ಬರ್ತಿತ್ತು. ನೀವು ಅದನ್ನು ಇದಕ್ಕೆ ಮಾಡಿ, ಯಾವುದಂತ ಹೇಳಿದರೆ ಸಮಾರಂಭಕ್ಕೆ ಖರ್ಚು ಮಾಡಿಕೊಳ್ಳಿ, ಆಮೇಲೆ 10,000 ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳಿ 10,000 ವಾರ್ಷಿಕವಾಗಿ ಅಂದರೆ 10,000 ರೂಪಾಯಿ ಪ್ರಶಸ್ತಿ ಇತ್ತು. ಆಮೇಲೆ ಅವರು ತೀರಿ ಹೋದ ಬಳಿಕ ಅವರ ಶ್ರೀಮತಿಯವರು ಶಂಕರಿ ರಾಮಭಟ್ ಇದ್ರಲ್ಲ, ಅವರು ಹೇಳಿದರು ಅದು 10,000 ಕಡಿಮೆ ಆಗುತ್ತೆ, ಒಂದು ಸಲ 25,000 ಕಡೆ 15,000 ರೂಪಾಯಿ ಮಾಡಿಬಿಟ್ಟು 15,000 ರೂಪಾಯಿ ಒಂದು ಪ್ರಶಸ್ತಿಯನ್ನು ಅವರು ಕೊಡ್ತಾಯಿದ್ದಾರೆ. ಅದು ಈ ಸಲ ನಾವು ಇಂದಿರಾ ಹಾಲಂಬಿಯವರಿಗೆ ಕೊಟ್ಟಿದ್ವಿ. ಹೀಗೆ ನಾವು ನಮ್ಮ ಅವಧಿಯಲ್ಲಿ ಈಗ 10 ಜನರಿಗೆ ನಾವು ಈಗ ಇದು 9 ಜನರಿಗೆ ಪ್ರಶಸ್ತಿ ಕೊಟ್ಟಿದ್ದೀವಿ. ಅಬ್ದುಲ್ ಬಶೀರು, ಹೀಗೆ ಆಮೇಲೆ ಇವರು ನಮ್ಮ ಉಡುಪಿ ಜಿಲ್ಲೆಯವರು ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರು ಇಲ್ಲಿದ್ದಾರೆ, ಇಲ್ಲಾಂದರೆ ಹೆಬ್ರಿಲಿದ್ದಾರೆ. 20 ಮಹಾಕಾವ್ಯ ಬರೆದ ವಿಶ್ವದ ಯಾವುದೇ ಭಾಷೆಗಳು ಯಾರೂ ಇಲ್ಲ, ಅವರೊಬ್ಬರೇ ಇರೋದು. 510 ಪುಸ್ತಕ ಬರೆದಂಥ ಒಬ್ಬ ಏಕೈಕ ವ್ಯಕ್ತಿಗಳಿದ್ದರೆ ನಮ್ಮ ಇತ್ತೀಚೆಗೆ ನಾವು ಹೆಬ್ರಿಯವರಿಗೆ ನಾವು ನೆನೆಸ್ಕೊಳ್ಬೇಕು. ಈಗ ಇವರು ಪುಂಡರೀಕ ಹಾಲಂಬಿಯವರು ನಾನು ಅವ್ರ ಶಿಷ್ಯ ಅಂತ ಹೇಳಿಕ್ಕೆ ನನಗೆ ಹೆಮ್ಮೆ ಇದೆ. ನನಗೆ 3 ಜನ ಅಧ್ಯಕ್ಷರು ಒಳ್ಳೆಯ ಮಾರ್ಗದ 3-4 ನಾನು ಅವಾಗ ಹೇಳಿದೆ. ಒಂದು ಪುಂಡಲೀಕ ಮಹೇಶ್ ಜೋಶಿಯವರು, ಮನು ಬಳೆಗಾರರು, ಆಮೇಲೆ ಪುಂಡರೀಕ ಹಾಲಂಬಿ, ಹರಿಕೃಷ್ಣ ಮನು. ಪುಂಡಲೀಕ ಹಾಲಂಬಿಯವರದ್ದು ಒಂದು ತತ್ವ ಏನಂದರೆ ಪ್ರಾದೇಶಿಕ ನ್ಯಾಯ, ಪ್ರತಿಭಾ ನ್ಯಾಯ, ಸಾಮಾಜಿಕ ನ್ಯಾಯ ಅಂತೇಳಿ. ಇದು ನನಗೆ ಗಾಯತ್ರಿ ಮಂತ್ರ. ನಾನು ಬೇಕಾದರೆ ಸುರೇಂದ್ರ ಅಡಿಗರು ಬ್ರಾಹ್ಮಣ ಅಂತ ಯಾರೋ ಹೇಳಿದ್ರು ಕೂಡ ನನ್ನಂಗಲ್ಲ, ನಂದು ಒಳ್ಳೆತನ ನೋಡಿ. ನಾನು ಇಷ್ಟದವರೆಗೆ ಮಾಡಿದ ಜಿಲ್ಲಾ ಸಮ್ಮೇಳನದ ಯಾವುದೇ ಯೂನಿವರ್ಸಿಟಿ ತಗೊಂಡು ಸಾಮಾಜಿಕ ನ್ಯಾಯ, ಪ್ರತಿಭಾ ನ್ಯಾಯಕ್ಕೆ ಹೆಚ್ಚು ಒತ್ತು ಕೊಟ್ಟು ನಾನು ಕೆಲಸ ಮಾಡಿದರು. ಅವರು ತೀರಿ ಹೋದ್ರ ಮೇಲೆ ಅವರು ಶ್ರೀಮತಿಯವರು ಸರೋಜಾ ಹಾಲಂಬಿಯವರು ಏನು ಹೇಳಿದರು ಅಂತ ಹೇಳಿದರೆ, ಅಡಿಗರೆ ನಮ್ಮ ಯಜಮಾನರಿಗೆ ಯಕ್ಷಗಾನದ ಮೇಲೆ ತುಂಬ ಆಸಕ್ತಿ ಇದೆ, ನೀವು ಅವ್ರ ಹೆಸರಿನಲ್ಲಿ ಪ್ರಶಸ್ತಿ ಕೊಡಬೇಕು. 25,000 ರೂಪಾಯಿ ಪ್ರಶಸ್ತಿ, ತೀರ ಕಡಿಮೆ ಅದರಾಗಲ್ಲ ಅಂತೇಳಿ. ಈಗ 25 ಬಡ್ಡಿ ಬಂದರೆ 25 ಮುಂದಿನ ಸಲ ಕಡಿಮೆ ಆಗ್ಬೋದು. ಅದಕ್ಕಂತ ಹೇಳಿಬಿಟ್ಟು ಅವರು ಒಂದು 30-35,000 ರೂಪಾಯಿ ಬಡ್ಡಿ ಬರುವಷ್ಟು 5 ಲಕ್ಷ ರೂಪಾಯಿ ಹಣವನ್ನೇ ಇಟ್ಟಿದ್ದಾರೆ. ಅದು ಈ ವರ್ಷದಿಂದ ಪ್ರಾರಂಭ ಆಗಿದೆ. ಅದು ಈ ವರ್ಷ ನಾವು ಇವಾಗಲೇ ಐರೋಡಿ ಗೋವಿಂದಪ್ಪರವರನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಯಾವಾಗ ಅದು ಸೆಪ್ಟೆಂಬರು ಮಧ್ಯಭಾಗದಲ್ಲಿ ಮಾಡಬೇಕು ಅಂತ ಮಾಡಿದ್ವಿ. ಆಗಸ್ಟ್ 15ಕ್ಕೆ ಮಾಡಬೇಕಂತ ಮಾಡಿದ್ವಿ. ಆಗಲೇ ಆಗಸ್ಟ್ 25 ಅಥವಾ ಸೆಪ್ಟೆಂಬರ್ ಫಸ್ಟ್ ವೀಕಿನಲ್ಲಿ ನಾವು ಅದನ್ನು ಈ ಸಲ ಅಲ್ಲಿ ಯಕ್ಷಗಾನ ಕಲಾರಂಗ ನಮ್ಮ ಹಂಗಾರ ಕಟ್ಟಿನಲ್ಲಿ ಮಾಡಬೇಕು ಅಂತೇಳಿ ಈಗ ಅದು ಈ ವಾರದಲ್ಲಿ ಮೀಟಿಂಗ್ ಮಾಡ್ಕೊಂಡು ಅದನ್ನು ಫೈನಲ್ ಮಾಡ್ತೀವಿ. ಅಂದರೆ ಇವ್ರನ್ನ ಆಯ್ಕೆ ಮಾಡಿ ಆಯಿತು ನಾವು ಸಮಿತಿ. ಯಾರಂದರೆ ಐರೋಡಿ ಗೋವಿಂದಪ್ಪನವರು. ಒಂದು ಐರೋಡಿ ಗೋವಿಂದಪ್ಪನ ಯಾಕೆ ಆಯ್ಕೆ ಮಾಡಿಕೊಂಡೆ ಅಂತ ಹೇಳಿಕ್ಕೆ ಅದಕ್ಕೊಂದು ಕಾರಣ ಇದೆ. ಸಾಹಿತ್ಯ ಪರಿಷತ್ತಿ 100 ವರ್ಷ ಆದಾಗ ಸಂದರ್ಭದಲ್ಲಿ ಒಂದು ಹಾಲಂಬಿಯವರು ನಮ್ಮ ಮನೆಗೆ ಬಂದಿದ್ದರು. ಅಡಿಗರೆ ಅವರಿಗೂ ಯಕ್ಷಗಾನದ ಬಗ್ಗೆ ತುಂಬ ಆಸಕ್ತಿ. ಅವರು ಅಡಿಗರೆ ಐರೋಡಿ ಗೋವಿಂದಪ್ಪನಿಗೆ ನಾವು ಏನೂ ಮಾಡಲಿಲ್ಲ, ಅವರಿಗೊಂದು ಪ್ರಶಸ್ತಿ ಕೊಡಬೇಕು ಅನ್ನುವಂಥದ್ದು ನನ್ನ ಕೈಯಲ್ಲಿ ವೈಯಕ್ತಿಕವಾಗಿ ಮಾತಾಡಿದ್ದು. ಅದು ನನ್ನ ಮನಸ್ಸಿನೊಳಗೆ ಗೋವಿಂದ ಕೊಟ್ಟುತ್ತಾ ಇತ್ತು. ಆಮೇಲೆ ಅವರಿಗೆ ಒಂದು ಸಲ ಗೌರವಿಸಿದ್ವಿ ನಾವು. ಆದರೂ ಕೂಡ ಈ ಸಲ ಮೊದಲು ಹೇಗಿದ್ರು ಅವ್ರ ಬಗ್ಗೆ ಅಭಿಮಾನ ಇತ್ತಲ್ಲ. ಮತ್ತು ನಮ್ಮ ಐರೋಡಿ ಗೋವಿಂದಪ್ಪನವರು ಮಾಡಿದ ಸಾಧನೆ ನಾನು ಹೇಳಬೇಕಾದ ಅಗತ್ಯ ಇಲ್ಲ, ಎಲ್ಲರಿಗಿದೆ. ಮತ್ತು ಅವರು ಅದೊಂದು ಕಂಡೀಷನ್ ಹಾಕಿದ್ದಾರೆ, ಈ ವರ್ಷ ಯಕ್ಷಗಾನ ಕಲಾವಿದರು ಕೊಡಿ, ಇನ್ನೊಬ್ಬರಿಗೆ ಭಾಗವತರು ಕೊಡಿ, ಮತ್ತೊಂದು ಸಲ ಒಟ್ಟಿನಲ್ಲಿ ಎಲ್ಲರಿಗೂ ಅಂದರೆ ಯಕ್ಷಗಾನಕ್ಕೆ ತೊಡಗಿಸಿಕೊಂಡವರಿಗೂ ಒಂದೊಂದು ಸಲ ಒಂದೊಂದು ಪ್ರಕಾರಕ್ಕೆ ಕೊಡಿ ಅಂತ ಹೇಳ್ತೀವಿ. ಈಗ ಅದೊಂದು 25,000 ರೂಪಾಯಿ ಒಂದು ಪ್ರಶಸ್ತಿ ಇದೆ.
ಅಕಳಂಕ ಪ್ರಶಸ್ತಿ 15,000 ರೂಪಾಯಿ ಇದೆ. ಇನ್ನೊಂದು ವಸಂತಿ ಶೆಟ್ಟಿ ಬ್ರಹ್ಮ ಅವರ ಪ್ರಕಾರ ಒಬ್ಬರು ಯಕ್ಷಗಾನ ಕಲಾವಿದನಿಗೆ ಒಂದು ಗೌರವ, ಅದು ಪ್ರಶಸ್ತಿ ಅಲ್ಲ, ಅದೊಂದು ಗೌರವ ಸನ್ಮಾನ ಮಾಡಿ ಅಂತ ಹೇಳ್ತಾರೆ, ಅದೊಂದು ಇದೆ. ಆಮೇಲೆ ಇವರು ಶಿಕ್ಷಕರಿಗೋಸ್ಕರವಾಗಿ ಉಪನ್ಯಾಸ ಕೊಡಿ ಅಂತ ರತ್ನಾವತಿಯವರೊಂದು ದತ್ತಿದಾನ ಇಟ್ಟಿದ್ದಾರೆ. ಆಮೇಲೆ ಪ್ರಕಾಶ್ ಹೆಬ್ಬಾರವರು ಕುಂದಾಪುರ ಕನ್ನಡದ ಬಗ್ಗೆ ಕಾರ್ಯಕ್ರಮ ಮಾಡಿ ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದು ಪ್ರಚಲಿತ ಸಮಸ್ಯೆಗಳ ಬಗ್ಗೆ ಉಪನ್ಯಾಸ ಮಾಡಿ ಅಂತೇಳಿ ಶಾರದಾ ಶೆಟ್ಟಿ ಮತ್ತು ಇವರು ಅವರು ಸಹೋದರಿಯರು ಇಬ್ಬರು, ಭವಾನಿ ಶೆಟ್ಟಿ ಅವರು ವಸಂತ ಶೆಟ್ಟಿ ಬ್ರಹ್ಮ ಅವರು ಸೇರಿ 1 ಲಕ್ಷ ರೂಪಾಯಿ ಅವರು ಇಟ್ಟಿದ್ದಾರೆ. ಪ್ರತಿ ವರ್ಷವೂ ಕೂಡ ಅದರ ಬದಲಿ ಕಾರ್ಯಕ್ರಮ ಮಾಡ್ತೀವಿ. ಮೊದಲು ನಾವು ಬಂದಾಗ ಬರೀ 6 ದತ್ತಿ ಇತ್ತು, ಈಗ 17 ದತ್ತಿ ಇದೆ. ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ನಾವು ಹೀಗೆ ಬೇರೆ ಬೇರೆ ಕಡೆ ಮಾಡ್ಕೊಂಡು ಹೋಗ್ಬೋದು. ದತ್ತಿಗಳಿದೆ. ಮತ್ತು ನಮ್ಮ ಸಾಹಿತ್ಯ ಪರಿಷತ್ ತಗೊಂಡು ಹೋದ್ರೆ ಸಾವಿರಾರು ದತ್ತಿ. ಅದರಲ್ಲಿ ಕಳೆದ ವರ್ಷ ನಮಗೆ ಇವರಿಗೆ ವೈದ್ಯಯವರಿಗೆ ಒಂದು ಪ್ರಶಸ್ತಿ ಕೊಟ್ಟಿವಿ, ನೃಪತುಂಗ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ ಅಷ್ಟೇ ಇರುವಂಥ ಸಮಾನಾಂತರವಾದ ನಮ್ಮ ಕನ್ನಡದ ಪ್ರಶಸ್ತಿ ನಾವು ಅವರಿಗೆ ಕೊಟ್ಟಿದ್ದೀವಿ. ಆಮೇಲೆ ಹೀಗೆ ಬೇರೆ ಬೇರೆ ಪುಸ್ತಕ ಬಹುಮಾನಗಳು, ಪ್ರಶಸ್ತಿಗಳು ಹೀಗೆ ಇದೆ, ಅದು ಕೂಡ ಆಗಿದೆ. ನರಸಿಂಹಮೂರ್ತಿ ಅವರೇ, ಕನ್ನಡದ ಪ್ರೀತಿಯನ್ನು ಬೆಳಗಿಸುವಲ್ಲಿ ಮತ್ತು ಕನ್ನಡದ ಪ್ರಚಾರವನ್ನು ಮಾಡುವಲ್ಲಿ ಕೇವಲ ಸಾಹಿತಿಗಳಿಂದ ಮಾತ್ರ ಅದು ಸಾಧ್ಯವಾಗ್ತದೆ ಅನ್ನೋದು ಕೂಡ ಸುಳ್ಳು. ಯಾಕಂದರೆ ತಮ್ಮಂಥ ವಿಡಿಯೋಗ್ರಾಫರ್ಸ್, ಕ್ಯಾಮರಾಮೆನ್ಸ್ ಕೂಡ ಕನ್ನಡವನ್ನು ಬಹಳಷ್ಟು ಬೆಳೆಸುವಂಥ ಪ್ರಯತ್ನವನ್ನು ಮಾಡ್ಬೋದು. ಈಗ ಹಲವಾರು ಚಲನಚಿತ್ರಗಳು ಕೂಡ ಕನ್ನಡದ ಪ್ರೀತಿಯನ್ನು ಬೆಳೆಸುವುದರಲ್ಲಿ ತಮ್ಮ ಕೊಡುಗೆಯನ್ನು ನೀಡಿದೆ. ಈ ಹಿನ್ನೆಲೆಯಲ್ಲಿ ಕನ್ನಡದ ಪ್ರೀತಿಯನ್ನು ಬೆಳೆಸುವಲ್ಲಿ ತಮ್ಮ ಕ್ಯಾಮರಾ ವರ್ಕ್ ಯಾವ ರೀತಿಯಲ್ಲಿ ಇದೆ, ಅದರಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಳ್ತೀರಾ ಮುಂದಿನ ದಿನಗಳಲ್ಲಿ, ಅಥವಾ ಈಗಾಗಲೇ ಹೆಚ್ಚು ಅಂದರೆ ಒಂದು ಆಕರ್ಷಣೀಯವಾಗಿ ಮಾಡಬೇಕಿದ್ರೆ ಒಂದು ಕನ್ನಡ ಸಾಹಿತ್ಯಗಳ ಪದ್ಯಗಳು ಅಥವಾ ಸಿನಿಮಾ ಸಂಗೀತಗಳು, ಕನ್ನಡದ ವಿಶೇಷತೆಯನ್ನು ಸಾರುವಂಥ ಕನ್ನಡದ ಗೀತೆಗಳು, ಚಲನಚಿತ್ರ ಗೀತೆಗಳನ್ನು ಕೂಡ ಅಳವಡಿಸಿಕೊಂಡು, ಅಥವಾ ಕನ್ನಡ ತಾಯಿ ಭುವನೇಶ್ವರಿಯ ಕೆಲವೊಂದು ಫೋಟೋಗಳನ್ನು ಅಲ್ಲಿ ಹಾಕಿಕೊಂಡು, ಹೀಗೆ ಏನಾದರೂ ವಿಶಿಷ್ಟವಾಗಿ ಆಕರ್ಷಣೀಯವಾಗಿ ಮಾಡ್ತೀರಾ? ಹೇಗೆ ಅಂತ ದೊಡ್ಡದೇನು ಆಸೆ ಅಲ್ಲ, ಮಾಡಬಹುದಾ ಮುಂದಿನ ದಿನಗಳಲ್ಲಿ? ಇಲ್ಲ. ಯಾಕೆ ಗೊತ್ತುಂಟ, ನಾನು ಆಲ್ರೆಡಿ ನಿವೃತ್ತಿ ಒಂದೇ ಆಗಿದೆ, ಇದು 10ನೇ ವರ್ಷ ಈಗ. ಇನ್ನು ನನಗೆ ಬೇರೆ ಇನ್ಕಮ್ ಅನ್ನೋದು ಏನಿಲ್ಲ. ನನಗೆ ಬರುವ ಪೆನ್ಷನ್ನಲ್ಲಿ ಸಾಧಾರಣ ಒಂದು 10-15 ಸಾವಿರ ನನಗೆ ತಿಂಗಳಿಗೆ ಬರೀ ಪೆಟ್ರೋಲ್ ಇದಕ್ಕೆ ಖಾಲಿ ಆಗ್ತದೆ. ಬಟ್ ಏನಿಲ್ಲ. ಅಲ್ಲ, ಗ್ರಾಫಿಕ್ಸ್ ನಾನು ಕಲ್ತ್ರೆ ಅದನ್ನು ನಾನು ಮಾಡ್ತೇನೆ ಅಷ್ಟೇ. ಆದ್ರೂ ಏನು ಯೋಚನೆಗಳು ಇಲ್ಲ ಕನ್ನಡದ ಸೇವೆಯನ್ನು ಮಾಡೋದ್ರಲ್ಲಿ. ಸೇವೆ ನಿರಂತರ ಇರ್ತದೆ. ಸಾಮಾಜಿಕ, ಧಾರ್ಮಿಕ ಕಾರ್ಯಕ್ರಮ, ಎಲ್ಲ ಕಾರ್ಯಕ್ರಮದಲ್ಲೂ ನಾನು ಇಲ್ಲಿ ನಮ್ಮ ಊರಿನಲ್ಲಿ ಏನು ನಡೀತದೆ ಅದನ್ನು ಎಲ್ರಿಗೂ ತೋರಿಸುವಂಥದ್ದು, ಅದರಲ್ಲಿ ನಾನು ಖುಷಿ ಪಡುವಂಥದ್ದು. ಓಕೆ ಸರ್, ಕನ್ನಡ ಸಾಹಿತ್ಯ ಪರಿಷತ್ನ ಮತ್ತೊಂದು ಪ್ರಮುಖ ಕೆಲಸ ಅಂದರೆ ಪುಸ್ತಕಗಳನ್ನು ಶಾಲೆಗೆ ವಿತರಿಸುವುದು. ಸಾಧಕರ ಪುಸ್ತಕಗಳು ಮತ್ತು ಸಾಹಿತ್ಯ ಸಮ್ಮೇಳನದ ಸಮಾರೋಪ ಅಧ್ಯಕ್ಷೀಯ ಭಾಷಣಗಳ ಎಲ್ಲವನ್ನು ಕೂಡ ತಾವು ಸಂಗ್ರಹಿಸಿದ್ದೀರಾ, ಒಬ್ಬ ಗೌರವ ಸಂಪಾದಕರು. ಇದು ಬಹಳಷ್ಟು ಒಂದು ಅತ್ಯಪೂರ್ವವಾದಂಥ ವಿಷಯ. ಇದರ ಬಗ್ಗೆ ಒಂದಷ್ಟು ಹೇಳಬಹುದಾ ಸರ್? ಈಗ 12 ವರ್ಷದಿಂದ ನಾನು ಅಧ್ಯಕ್ಷನಾಗಿದ್ದೇನೆ. ಆ ಸಂದರ್ಭದಲ್ಲಿ ಎಷ್ಟು ಸಮ್ಮೇಳನ ಆಗಿದೆ. ಈಗ ನಾನು ಸಾಹಿತ್ಯ ಪರಿಷತ್ತಿನಲ್ಲಿ 3073 ಸದಸ್ಯತ್ವ ಸಂಖ್ಯೆ ನಮ್ಮದು. ಈಗ 4 ಲಕ್ಷವರೆಗೆ ಸದಸ್ಯರಿದ್ದಾರೆ ಇವಾಗ. ನಮ್ಮ ಉಡುಪಿ ಜಿಲ್ಲೆಗೆ ಬಂದ್ರ ಮೇಲೆ ನೋಡಿ ಎಷ್ಟು ಸಮ್ಮೇಳನ ಆಗಿದೆ ನಮ್ಮ ಅವಧಿನಲ್ಲಿ. ಅದು ತಾಲೂಕು ಸಮ್ಮೇಳನ ಇರ್ಬೋದು, ಹೋಬಳಿ ಸಮ್ಮೇಳನ ಇರ್ಬೋದು, ವಿದ್ಯಾರ್ಥಿ ಸಮ್ಮೇಳನ ಇರ್ಬೋದು. ಹಾಗೆ ನೋಡಿ, 2016ರಿಂದ 18ವರೆಗಿನ ಸಮ್ಮೇಳನಾಧ್ಯಕ್ಷರ ಭಾಷಣಗಳು. ಆಮೇಲೆ 2018ರಿಂದ 20ವರೆಗಿನ ಸಾಹಿತ್ಯ ಸಮ್ಮೇಳನಾಧ್ಯಕ್ಷರ ಭಾಷಣಗಳು. ಆಮೇಲೆ ಇದು 2012ರ ಸಂದರ್ಭದಲ್ಲಿ. ಅಷ್ಟು ಮಾತ್ರ ಅಲ್ಲ, ಪ್ರಬಂಧ ಮಂಡಿಸಿತ್ತಲ್ಲ, ಆ ಮಂಡಿಸಿದ ಪ್ರಬಂಧಗಳದ್ದು ಕೂಡ ಪುಸ್ತಕ ಮಾಡಿದ್ದೀವಿ. ಹಾಗೆ ಸಮ್ಮೇಳನದಲ್ಲಿ ಹಣ ಖರ್ಚಾಗುತ್ತೆ, ಆಮೇಲೆ ಅದು ಹೋಗುತ್ತೆ. ಹಾಗಲ್ಲ, ಅದರಲ್ಲೇ ಒಂದು ಸ್ವಲ್ಪ ಉಳಿಸಿ ಅಲ್ಲಿನ ದಾಖಲೀಕರಣ ಮಾಡಿದಾಗ ಅದು ಕೊನೆಯವರೆಗೆ ಉಳಿತದೆ ಅಂತೇಳಿ. ಮತ್ತು ನಮ್ಮ ಶಾಲೆಗಳಿಗೂ ಕೂಡ ಹೌದು, ಇದೆಲ್ಲ ಒಂದ್ಸಲ ಎಲ್ಲ ವಿತರಿಸಿ ಆಯಿತು. ಈಗ ಮುಂದಿದ್ದು ವಿತರಿಸಬೇಕಾಗಿದೆ. ಆಮೇಲೆ ಇದು ಹೆಜ್ಜೆ ಗುರುತು ಅಂತ ಹೇಳಿ, ಇದು ಪ್ರತಿ ಅವಧಿ ಮುಗಿದಾಗ, ಈಗ ನನ್ನ 3ನೇ ಅವಧಿ, ಇದು 1ನೇ ಅವಧಿ ಪುಸ್ತಕ, 2ನೇ ಅವಧಿದು ಆಗಿದೆ. ಇನ್ನು 3ನೇ ಅವಧಿನಷ್ಟು ಮುಗಿಯುವ ಸಂದರ್ಭದಲ್ಲಿ ಏನು ಕೆಲಸ ಆಗಿದೆ ಅದು ಅಷ್ಟು ಸಾಹಿತ್ಯ ಪರಿಷತ್ತೆ ನಮ್ಮ ಅಂದರೆ ಸಮ್ಮೇಳನ ಬಂದ ಹಣದಲ್ಲಿ ಒಂದು ಸ್ವಲ್ಪ ಅದರಲ್ಲೇ ನಾವೊಂದು ಇದು ಮಾಡಿಕೊಂಡು. ಆಮೇಲೆ ಈ ನಾವು ನಮ್ಮ ಊರಿನಲ್ಲಿ ತುಂಬ ಸಾಧಕರಿದ್ದಾರೆ.
ಉಡುಪಿ ಜಿಲ್ಲೆಯಲ್ಲಿ ಇರುವಷ್ಟು ಸಾಧಕರು ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ. ಯಾಕಂದರೆ ಪ್ರೊಫೆಸರ್ ಮರಿಯಪ್ಪ ಭಟ್ರು ಹೇಳ್ತಾರೆ, ಜನಪದ ಕಲೆಗಳ ಮ್ಯೂಸಿಯಂ ಅಂತೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಹೇಳ್ತಾರೆ. ಈಗ ನಾವು ದಕ್ಷಿಣ ಕನ್ನಡ ಬೇರೆಯಾಗಿ ಅಥವಾ ಉಡುಪಿ ಬೇರೆ, ಆದರೆ ಸಾಂಸ್ಕೃತಿಕವಾಗಿ ನಾವು ಒಂದೇ ಜಿಲ್ಲೆ. ಒಂದೇ ಜಿಲ್ಲೆ, ಕಾಸರಗೋಡು ಇರಲಿ ಉಡುಪಿ ಇರಲಿ, ನಾವು ಉಡುಪಿಲಿ ನಾವು ಒಂದೇ ಜಿಲ್ಲೆ ರೀತಿಯಲ್ಲೆಲ್ಲ ಇದ್ದೀವಿ. ನೋಡಿ ಇದು ನಾರಾಯಣಪ್ಪ ಉಪ್ಪೂರು, ಲಕ್ಷ್ಮೀನಾರಾಯಣಪ್ಪ, ಮಲ್ಪೆ ರಾಮದಾಸ ಸಾಮಗ, ಆಮೇಲೆ ಹಾರಾಡಿ ರಾಮಗಾಣಿಗ, ಯಕ್ಷಗಾನಕ್ಕೆ ಸಂಬಂಧಪಟ್ಟ 5 ಜನರದ್ದು ಪುಸ್ತಕ ಇದೆ. ಲಕ್ಷ್ಮೀ ಶಾಲೆಗೆ ಹಂಚ್ತೀವಿ. ಇದನ್ನ ಆವಾಗ ಇದು ಮಾಡಿದ ಪ್ರಾರಂಭದಲ್ಲಿ ನಾವು ಎಲ್ಲ ಶಾಲೆಗಳಿಗೂ ಅಂದರೆ ಹಂಚಿದ್ದೀವಿ. ಪ್ರಾಥಮಿಕ ಶಾಲೆಗೆ ಇದಕ್ಕೆ ಕರ್ನಾಟಕ ಬ್ಯಾಂಕ್ ನಮಗೆ ಒಂದು ಸಲಕ್ಕೆ ಕರ್ನಾಟಕ ಬ್ಯಾಂಕ್ ಸಹಕಾರ ಮಾಡ್ತು, ಮತ್ತು ಆಗಾಗ ನಾವೇ ಮಾಡ್ತಿದ್ದೀವಿ. ಈಗ ನೋಡಿ ಕರ್ನಾಟಕ ಬ್ಯಾಂಕದ ಸಹಕಾರಕ್ಕೆ ಬೆನ್ನಲ್ಲಿ ಹಾಕಿದ್ದೀವಿ. ಅದನ್ನು ಕರ್ನಾಟಕ ಬ್ಯಾಂಕಿಗೆ ಕೂಡ ನಾವು ಸಹಕಾರ್ಯ ಸಂಸ್ಥೆ. ಅಷ್ಟು ಮಾತ್ರ ಅಲ್ಲ, ಸಮ್ಮೇಳನ ಅಧ್ಯಕ್ಷರ ಪುಸ್ತಕಗಳಿಗೂ 2 ಈಗ ಇವ್ರದ್ದು ರಾಮದಾಸರ ಅಧ್ಯಕ್ಷ ಆದಾಗ ಅವ್ರದ್ದೊಂದು ಪುಸ್ತಕ ಪ್ರಕಟ ಮಾಡಿಸಿದ್ದೀವಿ. ಆಮೇಲೆ ನಮ್ಮ ಉದ್ಯಾವರ ಮಾಧವಾಚಾರ್ಯ ಇದ್ದಾರಲ್ಲ, ಅವ್ರದ್ದು ನಾಟಕದ ಪುಸ್ತಕಗಳನ್ನು ಕೂಡ ನಾವು ಮಾಡಿದ್ದೀವಿ. ಹೀಗೆ ಮತ್ತು ಅದಲ್ಲದೆ ನಾನು ಕೂಡ ವೈಯಕ್ತಿಕವಾಗಿ ನಾನು ಇವರು ಸಹಕಾರ ತಗೊಂಡು ಬೇರೆ ಬೇರೆ ಪ್ರಕಾಶಕರ ಹತ್ರ ಹೇಳಿ, ನಮ್ಮ ಯಾರು ಬರೆಯೋರಿದ್ದರೆ ಅವ್ರನ್ನ ಗುರ್ತು ಮಾಡಿಕೊಂಡು, ನಮ್ಮ ಸಾಹಿತ್ಯ ಪರಿಷತ್ ಅಲ್ಲದೇ ಇದ್ದರೂ ಬೇರೆಯವ್ರ ಮುಖಾಂತರ ಸುಮಾರು ಒಂದು 150ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟ ಮಾಡಲಿಕ್ಕೆ ಲೇಖಕರಿಗೆ ಏನೂ ಹಣಕಾಸಿನ ತೊಂದರೆ ಆಗದೇ ಇದ್ದಲ್ಲಿ ನಾನು ವ್ಯವಸ್ಥೆ ಮಾಡಿದ ಬಗ್ಗೆ ನನಗೆ ತೃಪ್ತಿ ಇದೆ. ಗುರುಗಳು ಕಾರ್ಯಕ್ರಮವನ್ನು ಮುಗಿಸುವಂಥ ಹೊತ್ತು. ಮಾನ್ಯ ನೀಲಾವರ ಸುರೇಂದ್ರ ಹಡಿಕರ್ ಅವರೇ, ತಾವು ಬಹಳಷ್ಟು ಕೆಲಸಗಳನ್ನು ಮಾಡಿದ್ದೀರಾ ಕನ್ನಡದ ಬೆಳಗಿಸುವಿಕೆಗಾಗಿ ಮತ್ತು ಬೆಳೆಯುವಿಕೆಗಾಗಿ, ಅದು ಎಲ್ಲರೂ ಒಪ್ತಕ್ಕಂಥ ಮಾತು. ಆದರೆ ಏನು ಮಾಡಿದರೂ ಕೂಡ ಕೆಲವೊಂದು ಕೊರತೆಗಳು ಇದ್ದೇ ಇರುತ್ತೆ. ಅದರಲ್ಲಿ ಒಂದು ಮುಖ್ಯವಾಗಿ ಕನ್ನಡ ಭವನದ ನಿರ್ಮಾಣದ ಬಗ್ಗೆ, ನಿವೇಶನಗಳ ಬಗ್ಗೆ ಇನ್ನೂ ಕೂಡ ಒಂದಷ್ಟು ಯಶಸ್ಸಿನಡೆಗೆ ತಾವು ಸಾಗಲಿಲ್ಲ. 1. 2, ಈ ಕನ್ನಡದ ವಿಷಯ ಬಂದಾಗ ಕನ್ನಡದ ಹೋರಾಟ, ಇತ್ತೀಚೆಗೆ ಬಂದಂತಹ ಕನ್ನಡದಲ್ಲಿ ಉದ್ಯೋಗದ ಮೀಸಲಾತಿಯ ಬಗ್ಗೆಯೂ ಕೂಡ ಸರ್ಕಾರ ಒಮ್ಮೆ ಘೋಷಿಸಿತು ಮತ್ತು ಹಿಂಬಡ್ಕೊಳ್ತು. ಆವಾಗ ತಾವು ಒಂದು ಅಧಿಕೃತ ಸಂಸ್ಥೆಯಾಗಿ ಯಾವುದೇ ರೀತಿಯ ಮಾತನ್ನು ಆಡಿಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬಂತು. ಇದಕ್ಕೆ ತಮ್ಮ ಉತ್ತರ ಏನು? ಕನ್ನಡಕ್ಕೆ ಕಂಟಕವಾದಾಗ ಸರ್ ನೋಡಿ ಸರಿ, ಕನ್ನಡಕ್ಕೆ ಕಂಟಕ ಆದಾಗ ನಾನು ಹಿಂದೆ ಸರಿಯೋ ಪ್ರಶ್ನೆ ಏನಿಲ್ಲ. ನಾನು ಯಾವಾಗಲೂ ಹೇಳಿದೆ, ಅಡಿಗರು ಹುಲಿಯಪ್ಪ ಅಂತ ನನ್ನ ಕೈದೆ, ನನಗೆ ಅಡ್ಡ ಹೆಸರು. ಕನ್ನಡ ವಿಷಯ ಬಂದಾಗ ನಾನು ಹುಲಿ ಅಲ್ಲ, ಅದರ ಅಪ್ಪನೇ. ಮೊನ್ನೆ ನೋಡಿ ಆ ಮಾತು ಯಾರು ಹೇಳ್ತಾರೋ ಅವರು ವಾಪಸ್ ತಗೊಳ್ಬೇಕಾಗತ್ತೆ. ಮೊನ್ನೆ ಇದು ಕನ್ನಡ ರಕ್ಷಣಾ ವೇದಿಕೆ ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಸಪೋರ್ಟ್ ಮಾಡಿತ್ತು. ನಾನು ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಳಲ್ಲಿ ಅವರಿಗೆ ಸಪೋರ್ಟ್ ಆಗಿ ಕೂತ್ಕೊಂಡಿದ್ದೇನೆ. ಉದ್ಯೋಗ ಮೀಸಲಾತಿಗೆ ಸಂಬಂಧಪಟ್ಟಾಗಿ ನಾನು ಪ್ರಚಾರ ಮಾಡಿದ್ದೇನೆ. ಇನ್ನು ನಿಮಗೆ ಗೊತ್ತಿದೆ, ಇಲ್ಲ ಸಾಹಿತ್ಯ ಪರಿಷತ್ ಮಾಡಿದೆ. ಮತ್ತೆ ನನ್ನ ಚುನಾವಣೆ ಸಂದರ್ಭದಲ್ಲಿ ನಾನು ಪುನರುಕ್ತಿ ಕನ್ನಡ ನಾಮಫಲಕ ಬಂದಾಗ ಏಕ ವ್ಯಕ್ತಿಯಾಗಿ ಹೋರಾಟ ಮಾಡಿದ ಬಗ್ಗೆ ನಿಮ್ಗೆ ಗೊತ್ತಿದೆ. ನಾನು ಅದ್ರ ಬಗ್ಗೆ ಪುನರುಕ್ತಿಯಾಗಿ ಹೇಳುವ ಅವಶ್ಯಕತೆ ಇಲ್ಲ. ಆಮೇಲೆ 11.5 ಜನ ಜಾಗವನ್ನು ಮಾಡಲಿಕ್ಕೆ ಎಷ್ಟು ಕಷ್ಟ ಆಗಿ ನಿಮ್ಗೆ ಗೊತ್ತಿದೆ. ಅದು ಪ್ರಕ್ರಿಯೆ ಆಗ್ತಾ ಇದೆ. ಕೊನೆಗೊಂದು ಅಸ್ತ್ರ ಇದೆ. ಸರ್ಕಾರದಿಂದ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಒಂದು ಕೂಡ ಪತ್ರ ಬಂದಿದೆ, ನೀವು ಸ್ಥಳೀಯ ಹಣ ಸಹಕಾರದಿಂದ ಮಾಡಿಕೊಳ್ಳಿ ಅನ್ನುವಂಥ ಪತ್ರ ಇತ್ತು. ಅದಕ್ಕೋಸ್ಕರ ನಾವು ಈಗ ಒಂದು ಕೆಲವು ದಾನಿಗಳು ಇಟ್ಕೊಂಡು ಕೊನೆ ಹಂತದಲ್ಲಿ ಬಂದಿದೆ. ಆಗುತ್ತದೆ. ಯಾಕಂದ್ರೆ ಅದು ಮಾಡಬೇಕು. ನಾನು ಆವಾಗಲೇ ಹೇಳಿದೆ, ನಾವು ಬಿಲ್ಡಿಂಗನ್ನು ಎಷ್ಟು ಕಟ್ಟು ಬಗ್ಗೆ ಎಷ್ಟು ಯೋಚನೆ ಮಾಡ್ತೇವೋ ಹಾಗೆ ಮನಸ್ಸೊಳಗೂ ಕೂಡ ಕನ್ನಡದ ಭದ್ರ ಬುನಾದಿ ಹಾಕಬೇಕು ಅನ್ನುವಂಥ ರೀತಿಯಲ್ಲೂ ಕೂಡ ನಾನು ಮನಸ್ಸು. ಯಾಕಂದ್ರೆ ಮೇಲ್ನೋಟಕ್ಕೆ ಜನರು ಏನು ಹೇಳ್ತಾರೆ, ಕಾರ್ಯಕ್ರಮಗಳನ್ನು ಮಾತ್ರ ಮಾಡ್ತಾರೆ, ಕನ್ನಡಕ್ಕೆ ಕಂಟಕ ಆದಾಗ ಇಲ್ಲ, ಕನ್ನಡ ಕಂಟಕ್ಕಾಗಿ ನಂದು ಧ್ವನಿ ಇದ್ದೇ ಇರುತ್ತೆ. ಎಷ್ಟೋ ಜನ ಗೊತ್ತಿರಬೇಕು. ಯಾಕಂತ ಹೇಳಿದ್ರೆ ನಾನು ಉಪವಾಸ ಸತ್ಯಾಗ ಕೂತ್ಕೊಂಡು ಮನಸ್ಸಿನ ನಾನು ಇವಾಗಲೂ ಕೂಡ ಅದಕ್ಕೆ ವ್ಯವಸ್ಥೆಯೊಂದಿಗೆ ರಾಜಿ ಇಲ್ಲ. ಅದಕ್ಕೆ ನಮ್ಮದೇನಂತ ಹೇಳಿದ್ರೆ, ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನ್ನೇ ತನ್ ಪೆರನಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ನೀವು ಆ ರೀತಿ ಮಾತಾಡ್ಕೊಂಡು ನನ್ನ ಇಷ್ಟ ಆವೇಶ ಬಂತು. ಇಲ್ಲರಷ್ಟು ಬರೋದೇ ಇಲ್ಲ. ಈಗ ನೋಡಿ ನಾನು ಅದಕ್ಕೆ ಹೇಳ್ತೀನಿ, ನನ್ನ ಮನಸ್ಸು ಹೇಗೆಂದರೆ ಕನ್ನಡದ ಮನಸ್ಸು, ಸ್ವಚ್ಛ ಮನಸ್ಸು, ಶುದ್ಧ ಹೃದಯ, ಅಲ್ಲೇ ನಮ್ಮ ದೇವರು, ಪ್ರೀತಿ ಮಾತು, ಶರಣ ತತ್ವ, ಅದುವೇ ನಮ್ಮ ಜೀವನ, ಅವರು ಇವರು ಭೇದ ಇಲ್ಲ, ಎಲ್ಲ ನಮಗೆ ಒಂದೇ, ನಾಡ ಪ್ರೇಮ ನಮಗೆ ಶಕ್ತಿ,
ನಾವು ಒಂದೇ ಎನ್ನುವಂಥ ಈ ತತ್ವ ಇಟ್ಕೊಂಡೆ ಬದುಕಿದವನು ನಾನು. ಯಾಕಂತ ಹೇಳಿದರೆ ಗೋಕಾಕ ಚಳವಳಿಯಿಂದ ಬಂದವನು, ಕನ್ನಡದ ಪ್ರೀತಿಯನ್ನು ಬೆಳೆಸ್ಕೊಂಡವನು. ಬಿಲ್ಡಿಂಗನ್ನು ಅಡಿಗರು ಕಟ್ಟಿಲ್ಲ ಅನ್ನೋ ಕಾರಣಕ್ಕೆ ಅಡಿಗರಿಗೆ ಮಾಡಿದ ಕೆಲಸಗಳು ಯಾವ ಮಾಡಿಲ್ಲ ಅನ್ನೋವಂಥದ್ದು ಅರ್ಥ ಆಗುತ್ತೆ. ಯಾಕಂದರೆ ಒಂದು ಜಾಗ ಮಾಡಲಿಕ್ಕೆ ಎಷ್ಟು ಕಷ್ಟ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ. 11.5 ಜಾಗ ಎಷ್ಟೋ ಸಂದರ್ಭದಲ್ಲಿ ಆಗಬೇಕು ಅನ್ನೋದು. ಅದಕ್ಕೆ ನಮಗೆ ಮಹೇಶ್ ಜೋಶಿ ಅವರು ಡಾಕ್ಟರ್ ಆಗಬೇಕು. ಮಹೇಶ್ ಜೋಶಿ ಅವರು ಮತ್ತು ಇಡೀ ತಂಡ ಇದೆಲ್ಲ ಉಡುಪಿಯಲ್ಲಿ ದಾನಿಗಳು ಇಲ್ಲ ಇದ್ದಾರೆ. ಮತ್ತು ಇನ್ನೊಂದು ಗೊತ್ತಾ, ನಮಗೆ ಸಾರ್ವಜನಿಕ ಹಣ ಇದೆಯಲ್ಲ ಅದಕ್ಕೆ ಸರಿಯಾಗಿ ನಾವು ಭದ್ರಾಗಬೇಕು. ಅದು ಅನವಶ್ಯಕವಾಗಿ ದುಂದು ವೆಚ್ಚ ಪಾರದರ್ಶಕವಾಗಿ ಇರಬೇಕು ಅಂತೇಳಿ ನನ್ನ ಕೈ ಬಾಯಿ ಎಲ್ಲ ಚೊಕ್ಕ ಇಟ್ಟುಕೊಂಡಂಥ ಮನುಷ್ಯ ನಾನು. ಒಂದು ಕಪ್ಪು ಚುಕ್ಕೆ ಇಲ್ಲದೆ ನಾನು ಅದಕ್ಕೆ ಹೇಳಿ ನೋಡಿ, 63 ವರ್ಷದಲ್ಲಿ ಕಾಪಾಡಿಕೊಂಡು ಬಂದಂಥ ನನ್ನ ತನವನ್ನು ನಾನು ಕಳ್ಕೊಳ್ಳಿಕ್ಕೆ ತಯಾರಿಲ್ಲ. ಕೋಟ್ಯಾಂತರ ರೂಪಾಯಿ ಹಣ ಬಂದ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ನಾವು ಬದ್ಧರಾಗಬೇಕಾಗುತ್ತೆ. ಶತ ಮಾಡೇ ಮಾಡ್ತೇನೆ. ಒಂದು ವೇಳೆ ನಾನಲ್ದ್ರೆ ಇನ್ನೊಬ್ರು ಯಾರು ಅಧ್ಯಕ್ಷರು ಬಂದಾಗಲೂ ಕೂಡ ಈ ಸಂದರ್ಭದಲ್ಲಿ ನಾನು ಇದ್ದೇ ಇರ್ತೇನೆ. ಅದಕ್ಕೇನು ಸಮಸ್ಯೆಗಳು ಇನ್ನೇ ಇಲ್ಲ. ಯಾಕಂದ್ರೆ ಜಾಗ ನಮಗಾಗಿದೆ, ಅದಕ್ಕೆ ಪ್ರಕ್ರಿಯೆ ಏನೇನೇ ಆಗಬೇಕು ಅದು ಪ್ರಕ್ರಿಯೆಗಳನ್ನೆಲ್ಲವೂ ನಡೀತಾನೆ ಇದೆ. ಈಗಾಗಲೇ ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇದೆ. ಕೆಲವೊಂದು ವಿಷಯಗಳು ತೊಂದರೆಗಳು ಇದೆ. ಅದನ್ನು ಕೆಲವೊಮ್ಮೆ ಅದು ಕೆಲವರು ಆಗಿಲ್ಲ. ಈಗ ಹೇಳಿದ ಆಗಿಲ್ಲ ಅಂತ ಹೇಳುವ ಜನರೆಲ್ಲರೂ ಕೂಡ ಒಂದಷ್ಟು ಬಂದಿದ್ರೆ ನಾನು ಇಷ್ಟೊತ್ತಿಗೆ ಅಂತ ಆಗ್ತದೆ. ಒಟ್ಟಿನಲ್ಲಿ ನನಗೆ ಈ ಉಡುಪಿ ಜಿಲ್ಲೆ ಇದೆಯಲ್ಲ, ಉಡುಪಿ ಇಡೀ ಕರ್ನಾಟಕ ಇದೆಯಲ್ಲ, ಆ ಕನ್ನಡದ ಜನರು ಇದ್ದಾರಲ್ಲ, ನನಗೆ ತುಂಬ ಖುಷಿ. ನಮ್ಮ ಕನ್ನಡ ಎಲ್ಲ ಹೇಳ್ತಾರೆ ಕನ್ನಡಕ್ಕೆ ಏನೂ ಆಗಲ್ಲ, ಕನ್ನಡ ಇನ್ನೂ ಬಲಿಷ್ಠ ಆಗ್ತದೆ ಅಂತ ಹೇಳಿ ವಿಶ್ವಾಸ ಇದೆ. ನಮಗೆ ಮಹೇಶ್ ಜೋಶಿ ಅವರು, ಪಟೇಲ್ ಪಾಂಡು ಇರ್ಬೋದು, ಡಾಕ್ಟರ್ ಪದ್ಮಿನಿ ನಾಗರಾಜ್, ರಾಮಲಿಂಗ ಶೆಟ್ಟಿ ಕೇಂದ್ರ ಸಮಿತಿ ರಾಮಲಿಂಗ ಶೆಟ್ಟಿ ಅವರು ಸಂಪೂರ್ಣ ಕೇಂದ್ರ ಸಮಿತಿ ಸಪೋರ್ಟ್ ಇಡೀ ನಿನ್ನೆ ಒಂದು ಸುತ್ತೋಲೆ ಸಪೋರ್ಟ್ ಕೊಡಿ. ನಿನ್ನೆ ಒಂದು ಮಾದರಿ ಕಾರ್ಯಕ್ರಮ ಅಂತ ಅವ್ರು ಹೇಳ್ತಾರೆ, ಶ್ಲಾಘಿಸಿದ್ದಾರೆ. ಅವರು ಮೊನ್ನೆ ಒಂದು ಮೀಟಿಂಗ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಉಡುಪಿ ಯಾವುದೇ ಅನುದಾನ ಇಲ್ಲದಿದ್ರು ಎಲ್ಲ ಸಮ್ಮೇಳನಗಳನ್ನು ಮಾಡಿಸಿದ ಉಡುಪಿ ಜಿಲ್ಲೆಗೆ ನಾವು ಕೃತಜ್ಞತೆ ಅಂತ ಹೇಳಿದ್ರು. ಇದಕ್ಕಿಂತ ಹೆಚ್ಚಿನ ಬೇಕು ನೋಡಿ. ನಾವು ಹಣಕ್ಕೋಸ್ಕರವಾಗಿ ಸಾಹಿತ್ಯ ಪರಿಷತ್ ಇಲ್ಲಿ ಕೆಲಸ ಮಾಡ್ತಾ ಇಲ್ಲ. ಸರ್ ನರಸಿಂಹಮೂರ್ತಿ ಅವರೇ, ಕೊನೆಯದಾಗಿ ಈಗ ತಾವು ವಿನಂತಿ ಮಾಡಿಕೊಳ್ಳೋದು ವಿಡಿಯೋಗಳ ಮೂಲಕ, ಪ್ರಚಾರ ಮಾಡೋದು ವಿಡಿಯೋಗಳ ಮೂಲಕ. ತಾವು ಈಗ ಇಲ್ಲಿಯೇ ವೈಯಕ್ತಿಕವಾಗಿ ಹಾಜರಿದ್ದೀರಾ. ತಾವು ಇಲ್ಲಿ ವೈಯಕ್ತಿಕವಾಗಿ ಕನ್ನಡ ಕಾರ್ಯಕ್ರಮಗಳಿಗೆ ಬನ್ನಿ ಅಂತ ಯಾವ ರೀತಿಯಲ್ಲಿ ಪ್ರಚಾರ ಮಾಡ್ತೀರಾ? ಕನ್ನಡ ಕಾರ್ಯಕ್ರಮಗಳಿಗೆ ಬರಲಿಕ್ಕೆ ನಾನು ನನ್ನ ಫೇಸ್ಬುಕ್ನಲ್ಲಿ ಅಲ್ಲ, ಅದು ಬಿಡಿ, ಈಗ ಫೇಸ್ಬುಕ್ ತಾವು ಮಾಡ್ತೀರಾ, ಪ್ರಚಾರ ಮಾಡ್ತೀರಾ. ಇಲ್ಲಿ ಈಗ ತಾವೊಬ್ಬರು ಅಧಿಕೃತ ವಕ್ತಾರರು, ತಾವು ಏನು ಹೇಳ್ತೀರಾ? ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತ ನನ್ನ ಇದು, ಅವರಿಗೆ ಮನವಿ ಮಾಡ್ಕೊಳ್ತೇನೆ. ಕನ್ನಡ ಕಾರ್ಯಕ್ರಮಗಳಲ್ಲಿ ಬರಬೇಕು, ಮತ್ತೆ ವ್ಯೂವರ್ಸ್ ಕೂಡ ಹೆಚ್ಚಾಗಬೇಕು. ಕನ್ನಡ ಕಾರ್ಯಕ್ರಮಗಳನ್ನು ಫೇಸ್ಬುಕ್ ಅಲ್ಲಿ ನೋಡಿ. ಅನಗತ್ಯ ಕಾರ್ಯಕ್ರಮಗಳನ್ನು ನೋಡುವುದರ ಬದಲು ಕನ್ನಡ ಕಾರ್ಯಕ್ರಮಕ್ಕೆ ಹೆಚ್ಚಿನ ಆದ್ಯತೆ ಕೊಡಿ ನೋಡಿ ಅಂತ. ಅಲ್ಲಿ ನೀವು ಹೇಳಿಸುತ್ತೆ ನೋಡಿ, ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೆ ನಮಗೆ ಬಿಳಿ ಗಡ್ಡ ಆಗ್ತಿರೋ ಅವರು ಹಿರಿಯರೇ ಇರ್ತಾರೆ. ಅದ್ರ ಜೊತೆಗೆ ಮಕ್ಕಳು ಕೂಡ ಒಂದಷ್ಟು ಸಾಹಿತ್ಯ ಬರಬೇಕನ್ನುವಂಥದ್ದು. ಮತ್ತು ನಾನು ಈ ಸಂದರ್ಭದಲ್ಲಿ ಒಂದು ಮಾತು ಹೇಳಬೇಕಾಗಿದೆ. ನನ್ನ ಎಲ್ಲ ಪದಾಧಿಕಾರಿಗಳು, ಆಮೇಲೆ ಎಲ್ಲ ತಾಲೂಕು ಅಧ್ಯಕ್ಷರು, ತಾಲೂಕಿನ ಎಲ್ಲ ಪದಾಧಿಕಾರಿಗಳು, ಇವರು ಎಲ್ಲರೂ ಕೂಡ ಈ ರೀತಿಯ ಸಹಕಾರ ಕೊಡಲಿಕ್ಕೋಸ್ಕರವಾಗಿ ಉಡುಪಿ ಜಿಲ್ಲೆ ಒಂದಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಗಿದೆ. ಮತ್ತು ಜಿಲ್ಲಾಡಳಿತಕ್ಕೆ ನಾನು ಋಣಿ ಆಗಬೇಕಾಗಿದೆ. ಕಾರ್ಯಕ್ರಮಗಳು ಆಮೇಲೆ ಸಂಸ್ಕೃತಿ ಇಲಾಖೆ ನಮ್ಮ ಪೂರ್ಣಿಮಾ ಮೇಡಮು, ನಮ್ಮ ಡಾಕ್ಟರ್ ವಿದ್ಯಾ ಮೇಡಮ್ ಅವರು ನಮ್ಮ ಉಡುಪಿ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಸಂದರ್ಭದಲ್ಲಿ ಅವ್ರು ಕೊಟ್ಟಂಥ ಸಹಕಾರ ಇದೆಯಲ್ಲ, ನಾವು ನೆನೆಸ್ಕೊಳ್ಬೇಕು. ಕಾರ್ಯಕ್ರಮಗಳು ಇದೇ ರೀತಿ ಮುಂದುವರಿಯುತ್ತದೆ, ಮತ್ತೆ ವಿಭಿನ್ನವಾಗಿ ನಾವು ಅಂದರೆ ಪರಿಕಲ್ಪನೆ ಎಲ್ಲಿ ಅಂದರೆ ನಾವು ಈಗ ರಾಜ್ಯದ ಬೇರೆಯವರು ಹೀಗೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದೆಲ್ಲ ನಾವು ಮಾಡಿದ್ದೀವಿ. ತಾಲೂಕು ಘಟಕಗಳು ಸಮರ್ಥವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅಂದರೆ ನಮ್ಮ ಸೂಚನೆ ಪ್ರಕಾರನೇ ಮಾಡ್ತೀನಿ. ನಾವು ಅವ್ರಿಗೆ ಹೇಳೋದು, ನಾನು ಪ್ರತಿಯೊಬ್ಬರಿಗೆ ಹೇಳೋದಷ್ಟೇ, ನೀವು ಏನೇ ಕಾರ್ಯಕ್ರಮಗಳಲ್ಲಿ ಅದು ಪಾರದರ್ಶಕವಾಗಿ ಇರಲಿ ಅಂತೇಳಿ. ಯಾಕಂದರೆ ನನ್ನ ಉದ್ದೇಶ ಏನಂತ ಹೇಳಿದರೆ, ಸಾರ್ವಜನಿಕವಾಗಿ ಸಂಗ್ರಹಿಸಿದಂಥ ಹಣಗಳಿಗೆ ನಾವು ಬದ್ಧತೆ ಇರಬೇಕು ಅನ್ನುವಂಥದ್ದು. ಯಾಕಂತ ಹೇಳಿದರೆ ಸರ್ಕಾರದ ಹಣ ಬಂತಿಲ್ಲ ಅಂತೇಳಿ ನಾವು ಯಾರದೋ ಹಣ ತಗೊಂಡು ಕೆಲಸ ಮಾಡಿದ್ರು ಕೂಡ ಅದಕ್ಕೆ ನಾವು ಬದ್ಧತೆಯನ್ನು ಅನಿಸ್ಕೊಳ್ಬೇಕು. ಆ ನಿಟ್ಟಿನಲ್ಲಿ ನಮ್ಮ ಎಲ್ಲ ತಾಲೂಕು ಅಧ್ಯಕ್ಷರುಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಹಳೆಯ ಕಾಲಕ್ಕೆ ನಾವು ಜೋತ್ಕೊಳ್ಬೇಕು. ಯಾಕಂದ್ರೆ ಮಕ್ಕಳಿಗೆ ಪ್ರಬಂಧ ಸ್ಪರ್ಧೆಗಳು, ರಸಪ್ರಶ್ನೆ ಅದಕ್ಕೆ ಆಲೂರು ವೆಂಕಟರಾಯರ ಹೆಸರಿನಲ್ಲಿನ ಕಾರ್ಯಕ್ರಮಗಳು ಮತ್ತು ಸಾಹಿತ್ಯ ಪ್ರೇರಣೆ. ಒಮ್ಮೆ ಗುರುಗಳು ನಿಮ್ಮನ್ನು ನಾವು ನಮ್ಮ ಪ್ರೇರಣೆ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆಹ್ವಾನಿಸ್ತೀನಿ, ಅವಾಗ ನೀವು ಬನ್ನಿ, ಅವಾಗ ಗೊತ್ತಾಗುತ್ತೆ ನಮ್ಮ ಯಾವ ರೀತಿಯಲ್ಲಿ ನಾವು ಮಾಡ್ತೀವಿ ಅನ್ನೋದು ಕೂಡ. ಯಾಕಂತ ಹೇಳಿದರೆ ಇವತ್ತು ನಾನು ಚಾನಲ್ ಅವರಿಗೆ ನಾನು
ಆಭಾರಿಯಾಗಿದೆ. ಯಾಕಂತೇಳಿದರೆ ಇಂತಹ ಕಾರ್ಯಕ್ರಮಗಳು ಉಡುಪಿನಲ್ಲಿ ನಡೀತದೆ ಅನ್ನುವಂಥದ್ದು ಬೇರೆಯವರಿಗೆ ಅದು ಬಿತ್ತರ ಆಗಲಿ, ಅಂದರೆ ಇದು ಕೂಡ ನನ್ನ ಸ್ವಾರ್ಥ ಇದೆ. ಯಾಕಂತೇಳಿದರೆ ನಮ್ಮ ಉಡುಪಿ ಜಿಲ್ಲೆಯ ಸಾಹಿತ್ಯ ಪರಿಷತ್ತು ಯಾವ ರೀತಿ ಕೆಲಸ ಮಾಡ್ತಿದೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗಲಿ ಅಂತ. ಅಂದರೆ ನಿಜವಾಗಿ ಕನ್ನಡ ಕೆಲಸ ಅಂದರೆ ಸಾಮಾನ್ಯರತ್ತೆ ಸಾಹಿತ್ಯ ಪರಿಷತ್ತು ಹೋಗಬೇಕು. ಕೊನೆಯದಾಗಿ ಸಾಹಿತ್ಯ ಪರಿಷತ್ ಮೆಂಬರ್ಶಿಪ್ಪಿಗೆ ಈಗ ಸುಲಭ ಸರ್. ಈಗ ಒಂದು ಲಿಂಕ್ ಇದೆ, ಅದನ್ನು ಒತ್ಕೊಂಡ್ಬಿಟ್ಟು ಕೇವಲ 2 ನಿಮಿಷದಲ್ಲಿ ಸಾಹಿತ್ಯ ಪರಿಷತ್ ಆಗ್ಬೋದು. 971 ಜನ ಸದಸ್ಯರಿರುವ ಸಂಖ್ಯೆ ಈಗ 2,500ಕ್ಕೆ ಬಂದಿದೆ ನಮ್ಮ ಬಟ್ ಸದಸ್ಯರು ಕೇಳ್ತಾರೆ ನಮ್ಗೆ ಏನಾದರೂ ಲಾಭ ಇದೆ ಅಂತ. ಈಗ ಪ್ರತಿಯೊಬ್ಬರು ಲಾಭದ ಉದ್ದೇಶ ಇಟ್ಕೊಂಡು ಕೆಲಸ ನೋಡಿ ನಾನು ನಿಮ್ಮ ಏನೋ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಡ್ ಇದ್ರೆ ನಮಗೆ ಅಲ್ಲಲ್ಲ ಹಾಗಲ್ಲ ನೋಡಿ ಸರ್, ನೀವು ಮತ್ತೆ ಹೇಳಿ ನೋಡಿ, ಲಾಭದ ಉದ್ದೇಶ ಇಟ್ಟುಕೊಂಡು ನಾವು ಕೆಲಸ ಮಾಡೋದ್ರಿಂದಲೇ ಮಾಡ್ತಾರಲ್ಲ ಅದೇ ವಿಫಲತೆಯ ಕಾರಣ. ಅದು ನಮ್ಮ ವ್ಯಕ್ತಿತ್ವಕ್ಕೂ ಕೂಡ ಕಪ್ಪು ಚುಕ್ಕೆಯನ್ನು ಹೋಗ್ತದೆ. ಕನ್ನಡ ಕೆಲಸದಲ್ಲಿ ನಾವು ಲಾಭವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಮಾಡಬಾರ್ದು. ಪ್ರಾಮಾಣಿಕ ಬದ್ಧತೆಯನ್ನು ಮಾಡಿದಾಗ ನಮ್ಗೆ ಈಗಲ್ದರೂ ಇನ್ನೊಂದ್ಸಲ ಸುರೇಂದ್ರ ಅಡಿಗರು ಇದ್ದರು, ಹೀಗೆ ಮಾಡಿದರು ಅಂತ ಅವಾಗ ಹೇಳಿದ್ನಲ್ಲ, ನನಗೆ ಸಾವಿಲ್ಲ, ನನಗೆ ಸತ್ತರೂ ಸಂಜೀವಿಯಾಗಿದೆ ಕನ್ನಡದ ಕೆಲಸ. ಆ ಭಾವನೆಯಲ್ಲಿ ಹೋಗಿ ನನಗೆ ಇಷ್ಟು ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಆಯಿತು. ಇದು ಒಬ್ಬ ಸುರೇಂದ್ರ ಅಡಿಗ ಮಾಡಿದಲ್ಲ, ಸುರೇಂದ್ರ ಅಡಿಗರ ಹಿಂದೆ ಒಂದಷ್ಟು ಕನ್ನಡದ ಮನಸ್ಸುಗಳು ಕೆಲಸ ಮಾಡಿದೆ. ಆ ಮನಸ್ಸುಗಳಿಗೆ ಮತ್ತು ಪ್ರಚಾರ ಮಾಡಿ ಹೀಗೆ ಕೆಲಸ ಆಗಿದೆ ಅಂತ ಹೇಳಿದಂಥ ನಿಮ್ಮಂಥ ಎಲ್ಲ ಕಲಾವಿದರು ಮತ್ತು ಇಲ್ಲಿನ ಪತ್ರಕರ್ತರು ಎಲ್ಲರಿಗೂ ಕೂಡ ನಾನು ತಲೆಬಾಗಿ ನಮಸ್ಕೊಳ್ತೇನೆ. ಓಕೆ, ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮಾನ್ಯ ಕೇಶವಮೂರ್ತಿಯವರೇ, ನರಸಿಂಹಮೂರ್ತಿಯವರೇ, ತಮ್ಮ ಕೆಲಸಗಳು ನಿರಂತರವಾಗಿ ಮುಂದುವರಿಯಲಿ ಮತ್ತು ತಾವು ಇನ್ನೂ ಕೂಡ ಚುರುಕುಮತಿಯಾಗಿದ್ದೀರಾ, ಬಹಳ ಕ್ರಿಯಾಶೀಲರಾಗಿದ್ದೀರಾ. ಇದು ನಿಜವಾಗಿಯೂ ಬಹಳ ಮೆಚ್ಚತಕ್ಕಂಥ ಕನ್ನಡದ ಕೆಲಸದಿಂದಾಗಿಯೇ ಈ ರೀತಿಯ ಒಂದು ಕ್ರಿಯಾಶೀಲತೆ, ಉತ್ಸಾಹ, ಜೀವನೋತ್ಸಾಹ ತಮ್ಮಲ್ಲಿ ತುಂಬಿದೆ ಅಂತ ನನ್ನ ಭಾವನೆ. ಬಹುಶಃ ತಾವು ಒಪ್ಕೊಳ್ತೀರಿ ಅಂತ ನನ್ನ ಭಾವನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತಮಗೆ ಕನ್ನಡದ ಕೆಲಸಗಳಿಗಾಗಿ ಶ್ಲಾಘನೆಯನ್ನು ಮಾಡ್ತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು, ನಮಸ್ಕಾರ. ಹಾಗೆಯೇ ಮಾನ್ಯ ನೀಲಾವರ ಸುರೇಂದ್ರ ಅಡಿಗರ್ ಅವರೇ, ಮತ್ತೊಮ್ಮೆ ಸೇರೋಣ ಕಾರ್ಯಕ್ರಮ. ಸರ್ ಒಂದು ನಿಮಿಷ, ನಮಸ್ಕಾರ. ಉಡುಪಿ ಜಿಲ್ಲೆಯ ಎಲ್ಲ ಕನ್ನಡ ಅಭಿಮಾನಿಗಳಿಗೆ ನಮಸ್ಕರಿಸ್ತಾ, 18 ವರ್ಷ ಮೇಲ್ಪಟ್ಟವರು ಎಲ್ಲರೂ ಕೂಡ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಆಗಬೇಕು. ಅದಕ್ಕೆ ನಾನು ಲಿಂಕ್ ಇದೆ, ಕನ್ನಡ ಸಾಹಿತ್ಯ ಪರಿಷತ್ ಅಂತ ಲಿಂಕ್ ಒಟ್ಟುಕೊಂಡ್ಬಿಟ್ರೆ ಇದೆ, ವೆಬ್ಸೈಟ್ನಲ್ಲಿದೆ. ಎಲ್ಲರೂ ಕೂಡ ಸಾಹಿತ್ಯ ಪರಿಷತ್ನ ಸದಸ್ಯರಾಗಬೇಕು. ಹೆಚ್ಚಿನವರು ಸದಸ್ಯರಿಗೆ ಏನಿಲ್ಲ, ಇದು ಸಾಹಿತ್ಯಗಳು ಎಲ್ಲರೂ ಈ ನಾಡಿನಲ್ಲಿರುವ ಪ್ರತಿಯೊಬ್ಬರು ಕೂಡ ಸಾಹಿತ್ಯ ಪರಿಷತ್ ಸದಸ್ಯರಾಗಬೇಕು. ನಮ್ಮ ಡಾಕ್ಟರ್ ನಾಡೋಜ ಮಹೇಶ್ವರರು 1 ಕೋಟಿ ಜನ ಸದಸ್ಯರಾಗಬೇಕು ಅಂತ ಹೇಳ್ತಾ ಇದ್ದಾರೆ. ತಲುಪುತ್ತೇವೆ ಅನ್ನುವಂಥದ್ದು. ಆ ನಿಟ್ಟಿನಲ್ಲಿ ಉಡುಪಿ ಇದು ಎಲ್ಲಕ್ಕಿಂತ ಕಡಿಮೆ ಇದೆ, ಇನ್ನೂ ಜಾಸ್ತಿ ಮಾಡಬೇಕು. ಅದಕ್ಕೂ ಫಾರ್ಮ್ ಅಂಥವ್ರಿಗೆ ಇದೆ, ಫಾರ್ಮ್ ಇದೆ. ಅಂಥವ್ರಿಗೆ ಅದು ನಾವು ಸಂದರ್ಭೋಚಿತವಾಗಿ ನಮ್ಮ ತಾಲೂಕಿನ ಅಧ್ಯಕ್ಷರು ಮತ್ತು ಹೋಬಳಿ ಅಧ್ಯಕ್ಷರಿದ್ರೆ ಅವ್ರ ಮೂಲಕ ಅದನ್ನ ವ್ಯವಸ್ಥೆ ಮಾಡಲಿಕ್ಕೆ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದೇವೆ. ಅದೇನು ತೊಂದರೆ ಏನಿಲ್ಲ. ಬಿಟ್ಟು ಅದಕ್ಕೆ ಸಂಚರಿಸಿಕೊಂಡು ಆ ಕೆಲಸ ಮಾಡಬೇಕು. ಮತ್ತು ಸಮ್ಮೇಳನಗಳು, ಬೇರೆ ಬೇರೆ ಕಾರ್ಯಕ್ರಮ ಅಲ್ಲೂ ಕೂಡ ಮಾಡಬಹುದು. 92 421 39 645 ಇದು ನನ್ನ ದೂರವಾಣಿ ಸಂಖ್ಯೆ. ಯಾವ ಸಂದರ್ಭದಲ್ಲಿ ರಾತ್ರಿ 12 ಗಂಟೆಗೂ ನೀವು ದೂರವಾಣಿ ಮಾಡಿದ್ರು ಕೂಡ ನಾನು ಎತ್ಕೊಂಡ್ಬಿಟ್ಟು ಮಾತಾಡ್ತೇನೆ. ನಾನು ಈಗ ಕನ್ನಡದಲ್ಲಿ ಹೇಗೆ ಮಾತಾಡಿದ್ರು ನೀವು ಕೂಡ ಕನ್ನಡದಲ್ಲೇ ಈ ರೀತಿ ಸಂಖ್ಯೆಗಳನ್ನು ಹೇಳುವುದರ ಮೂಲಕ ನಿಮ್ಮ ಕೊನೆಗೆ ಈ ರೀತಿ ಯಾರು ಅಳಿಲು ಸೇವೆ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೇಳಿಲ್ಲ, ನಮಸ್ತೆ ಅಂತ ಹೇಳಿ. ನಾನೀಗ ನಮಸ್ತೆ ಅಂತ ಹೇಳುದು, ನಮ್ಮ ಏಸ ನೆಬರ್ ಹಾಯ್ ಅಂತ ಹೇಳ್ತಾರೆ. ಹಾಗೆ ಯಾಕಂದ್ರೆ ಟೆಲಿಫೋನ್ ಅನ್ನ ಕಂಡು ಹಿಡಿದಂತ ವ್ಯಕ್ತಿ ಹೆಂಡತಿಯನ್ನ ಕೂಗಿದ್ದೆ, ಇದು ಅದಾಗಿಯೇ ಉಳಿದಿದೆ ಹಲೋ ಅನ್ನೋದು. ಸರಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ತಮಗೆ ಧನ್ಯವಾದಗಳು, ನಮಸ್ಕಾರ. ವೀಕ್ಷಕರೇ, ಇದು ಇಂದಿನ ಮುಖಾಮುಖಿ ಕಾರ್ಯಕ್ರಮ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆಯ ಅಭೂತ ಕಾರ್ಯಕ್ರಮಗಳ ಪಟ್ಟಿ ಮತ್ತು ಮುಂದಿನ ಕಾರ್ಯಕ್ರಮಗಳ ಪಟ್ಟಿ ಮತ್ತು ಕನ್ನಡವನ್ನು ಬೆಳೆಸುವಂತಹ, ಉಳಿಸುವಂತಹ ಪ್ರಯತ್ನದಲ್ಲಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಪ್ರೋತ್ಸಾಹವನ್ನು ನೀಡ್ತಾ ಇದ್ದೆ, ಸಾಹಿತ್ಯ ಕೃಷಿಗೆ, ಸಾಹಿತ್ಯ ಉತ್ತೇಜನವನ್ನು ನೀಡಲಿಕ್ಕೆ ಏನೇನು ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದೆ, ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವು ಕೂಡ ಭಾಗಿಯಾಗಿ ಕನ್ನಡದ ಕೆಲಸದಲ್ಲಿ ತಮ್ಮ ಸಹಭಾಗಿತ್ವವನ್ನು ನೀಡಿ ಆ ಮೂಲಕವಾಗಿ ಕನ್ನಡವನ್ನು ಉಳಿಸಿ, ಬೆಳೆಸಿ, ಮುಂದಿನ ಪೀಳಿಗೆಗೆ ತಲುಪಿಸಿ ಅನ್ನುವಂಥ ವಿಜ್ಞಾಪನೆಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ವಾರ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದ.